ಈ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೇನೆ. ಆರಂಭಕ್ಕೆ ಮುಂಚೆ ತಮ್ಮೆಲ್ಲರಲ್ಲಿ ನಾನು ಒಂದು ವಿನಯಪೂರ್ವಕವಾಗಿ ಒಂದು ಕ್ಷಮಾಪಣೆಯನ್ನು ಕೇಳಬೇಕಾಗಿದೆ. ನಿನ್ನೆ ಯಾವುದೋ ಧ್ಯಾನದಲ್ಲಿ ಹೇಗೋ ಮಿಸ್ಟೇಕ್ ಮಾಡಿಕೊಂಡು 8:15 ಮುಗಿಸ್ಬೇಕು ಅಂತ ಅಂದ್ಕೊಂಡೆ. ಕರೆಕ್ಟಾಗಿ 8:15 2 ನಿಮಿಷ ಇದ್ದಾಗ ಮುಗಿಸ್ದೆ. ಆಮೇಲೆ ಗೊತ್ತಾಯಿತು ನಾನು 8ಕ್ಕೆ ಮುಗಿಸ್ಬೇಕಿತ್ತು ಅಂತ. ತಮ್ಮಗಳಿಗೆ ಏನು ತೊಂದರೆ ಆಯಿತು, ಅನಾನುಕೂಲ ಆಯಿತು ಅದರಿಂದ ನಂಗೆ ಗೊತ್ತಿಲ್ಲ. ಅದಕ್ಕೆ ನಾನೇ ಜವಾಬ್ದಾರ. ದಯವಿಟ್ಟು ಕ್ಷಮಿಸಿ. ಇವತ್ತು ನಾಳೆ ಕರೆಕ್ಟಾದ 8 ಗಂಟೆಗೆ ಮುಗಿಸ್ತೇನೆ. ಆ ಧೈರ್ಯವನ್ನು ಕೊಡಬೇಕು ನಾನು ಎಲ್ಲರಿಗೂ. ಆಗ ಹೋಗ್ಬಿಡ್ತು ಹಾಗೆ ಗೊತ್ತಿಲ್ಲದೇನೆ. BGL ಸ್ವಾಮಿಯವರು ಅಮೇರಿಕದಲ್ಲಿ ನಾನು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಮೊನ್ನೆ ಕೂಡ ಮತ್ತೆ ಪೇಪರಲ್ಲಿ ಅದನ್ನು ತಗೊಂಡಿದ್ದಾರೆ. ಅದರಲ್ಲಿ ಒಂದು ಮಾತು ಹೇಳ್ತಾರೆ, ಅಮೇರಿಕನ್ನಂತೆಯೇ ನಾವು, ನಮ್ಮಂತೆಯೇ ಅಮೇರಿಕನ್ನರು, ಕೊಂಟೆ ಚೇಷ್ಟೆಗಳಲ್ಲಿ. ಕೊಂಟೆ ಚೇಷ್ಟೆ ಎಲ್ಲರೂ ಒಂದೇನೆ ಅಂತ. ಇದಿಷ್ಟೇ ನನ್ನ ಅನುಭವಗಳ ತಾತ್ಪರ್ಯ ಅಂತ ಹೇಳ್ತಾರೆ. ಅಂದರೆ ನಮ್ಮ ಥರನೇ ಭಾರತದವರು ಎಲ್ಲ ಒಂದೇನೇ, ಎಲ್ಲ ಒಂದೇ ಥರದವರೇ ಅಂತ ಹೇಳ್ತಾರೆ. ಹಾಗಾಗಿ ಪಾಶ್ಚಿಮಾತ್ಯ ಸಾಹಿತ್ಯ ಇರ್ಬೋದು, ನಮ್ಮ ಪೂರ್ವದ ಸಾಹಿತ್ಯ ಇರ್ಬೋದು, ಅನುದಿನದ ಜೀವನದ ರೀತಿ, ಧೋರಣೆಗಳು, ಉಡುಪು, ಊಟ, ಜೀವನವನ್ನು ನೋಡುವ ದೃಷ್ಟಿ, ಇವುಗಳಲ್ಲಿ ವ್ಯತ್ಯಾಸಗಳಿರಬಹುದು. ಆದರೆ ಮನುಷ್ಯನ ಒಳ ಸಂಕಟ, ಮನುಷ್ಯನ ಕಷ್ಟ, ದುಃಖ, ಸುಖ ಇವುಗಳಿಗೆ ಬಂದಾಗ ನಾವೆಲ್ಲರೂ, ಅವರು ನಾವು ಎಲ್ಲರೂ ಮನುಷ್ಯರೇನೆ. ಮನುಷ್ಯರಿಗೆ ಏನು ಸಮಾನವಾಗಿದೆಯೋ ಅವೆಲ್ಲ ಸುಖ ದುಃಖಗಳು ಎಲ್ರಿಗೂ ಒಂದೇ ಇರುತ್ತೆ. ಇದನ್ನು ನಾವು ನೋಡ್ತಾ ನೋಡ್ತಾ ಹೋಲಿಸ್ತಾ ತಿಳ್ಕೊತಾ ಹೋಗಬಹುದು. ಈ ಪಾಶ್ಚಿಮಾತ್ಯ ಸಾಹಿತ್ಯದ ಒಂದು ಸ್ವಲ್ಪ ನೋಡ್ತಾ ಹೋದರೆ ನಮಗದು ಗೊತ್ತಾಗ್ತಾ ಹೋಗುತ್ತೆ. ಹೇಗೆ ಅವ್ರ ಜೀವನವನ್ನು ನಡೆಸಿದರು, ಯಾವ ನಂಬಿಕೆ ಮೇಲಿದ್ದರು ಅವರು, ನಮ್ಮ ನಂಬಿಕೆಗೆ ಏನು ವ್ಯತ್ಯಾಸ, ಹೇಗೆ ಬದುಕಿದರು. ಆದರೆ ಅಂತಿಮವಾಗಿ ಎಲ್ಲರೂ ಮನುಷ್ಯರೇನೆ. ಅವರಿರ್ಬೋದು, ನಾವಿರ್ಬೋದು, ಎಲ್ಲರೂ ಮನುಷ್ಯರೇನೆ. ಹಾಗಾಗಿ ಅವರ ಭಾವನೆಗಳಿಗೆ ನಾವು ಸ್ಪಂದಿಸ್ತೇವೆ, ನಮ್ಮ ಭಾವನೆಗಳಿಗೆ ಅವರು ಸ್ಪಂದಿಸ್ತಾರೆ. ಈ ಇಂಗ್ಲೀಷ್ ಕಾದಂಬರಿ ಅನ್ನೋದು ಇವತ್ತು ತಗೋತಾ ಇರೋದು ಕಾದಂಬರಿ ಆಗಿರೋದ್ರಿಂದ, ಕಾದಂಬರಿ ಅನ್ನೋದು ಬಹುಶಃ ಮೊದಲನೇ ಕಾದಂಬರಿ ಅಂತ ಹೇಳೋದು ರಾಬಿನ್ಸನ್ ಕ್ರೂಸೋ ಅಂತ ಒಂದು ಕಾದಂಬರಿ ಅಂತ ಹೇಳ್ಬೋದು. ಅಥವಾ ಜಾನ್ ಬನಿಯನ್ ಅಂತ ಒಬ್ಬ ಬರೆದ ದಿ ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್ ಅಂತ. ಅಲ್ಲಿಂದ ಕಾದಂಬರಿ ಶುರುವಾಯಿತು. ಸುಮಾರು 17ನೇ ಶತಮಾನದ ಅರ್ಧ ಭಾಗ ಆದಮೇಲೆ ಅಂತ ಇಟ್ಕೋಬೋದು. ಆದರೆ ಒಂದು 200-300 ವರ್ಷದಲ್ಲಿ ಕಾದಂಬರಿ ಬೆಳೆದಿರೋ ಕ್ರಮ ಮಾತ್ರ ಅಗಾಧವಾದದ್ದು. ಸಹಸ್ರಾರು, ಲಕ್ಷಾಂತರ ಕಾದಂಬರಿಗಳು ಬಂದುಬಿಟ್ಟಿವೆ. ಯಾಕೆಂದರೆ ಕಾದಂಬರಿ ಅಂದರೆ ಕಥೆ, ಜನರಿಗೆ ಕೇಳೋಕ್ಕೂ ಇಷ್ಟ, ಓದೋಕ್ಕೂ ಇಷ್ಟ. ಒಂದು ಕಾಲದಲ್ಲಿ ಬೇರೆ ಮನೋರಂಜನೆ ಇಲ್ಲದೆ ಇದ್ದಾಗ ಕಾದಂಬರಿನೇ ಬಹಳ ಸೊಗಸಾಗಿರುತ್ತೆ. ಮನೇಲಿ ಕೂತ್ಕೊಂಡು ಹುರಿಗಾಳಿ ತಿನ್ಕೊಂಡು ಕಾದಂಬರಿ ಓದೋದು ಅನ್ನೋದು ಒಂದು ಕಾಲದಲ್ಲಿ ದೊಡ್ಡ ಅಭ್ಯಾಸ, ಚಟ ಇದ್ದಂಗೆ. ಹೇಗೆ ಇವತ್ತಿನವ್ರು ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೋ ಹಾಗೆ ಓದೋರು ಪುಸ್ತಕಗಳನ್ನು, ಕಾದಂಬರಿಗಳನ್ನು. ಯಾಕೆಂದರೆ ಕಥೆ ಅದರಲ್ಲಿ. ಕಾದಂಬರಿಗಳನ್ನು ಸಿನಿಮಾ ಮಾಡಿರೋದು ನಾವು ಬೇಕಾದಷ್ಟು ನೋಡಿದ್ದೀವಿ. ಕಾದಂಬರಿಯನ್ನು ಕುವೆಂಪು ಕರತಲ ರಂಗಭೂಮಿ ಅಂತ ಕರೀತಾರೆ. ಕೈ ಮೇಲೆ ಇರುವಂತಹ ನಾಟಕ ಅಂತ, ಥಿಯೇಟರ್ ಆನ್ ದಿ ಪಾಮ್ ಅಂತ ಹೇಳ್ತಾರೆ. ಯಾಕಂದರೆ ಈ ಜೀವನ ನಾಟಕವನ್ನು ಅದು ತೋರಿಸುತ್ತೆ. ಇವತ್ತು ನಾನು ತಗೋತಾ ಇರೋವಂಥದ್ದು ಜಾರ್ಜ್ ಎಲಿಯಟ್ ಅನ್ನೋ ಒಬ್ಬ ಲೇಖಕಿ. ತಮಾಷೆ ಅನಿಸುತ್ತೆ, ಜಾರ್ಜ್ ಅನ್ನೋದು ಗಂಡಸಿನ ಹೆಸರು, ಆದರೆ ಇವಳು ಅಂತಿದ್ದೀನಿ. ಆದರೆ ಆಕೆಯ ನಿಜವಾದ ಹೆಸರು ಮೇರಿ ಅಂತ, ಮೇರಿ ಆ್ಯನ್ ಇವಾನ್ಸ್ ಅಂತ ಅವಳ ಹೆಸರು. ಆದರೆ ಜಾರ್ಜ್ ಎಲಿಯಟ್ ಅಂತ ಕಾವ್ಯನಾಮ ಇಟ್ಕೊಂಡ್ಳು. ಯಾಕೆ ಇಟ್ಕೊಂಡ್ಳು ಅಂತಂದರೆ, ಈಗ ಇಲ್ಲಿ ಕೂತಿರುವಂತಹ ಸ್ತ್ರೀಯರಿಗೆ ಅದು ಮುಖ್ಯ ಅನ್ನಿಸ್ಬೇಕು. ಆ ಕಾಲದಲ್ಲಿ ಹೆಂಗಸರು ಪುಸ್ತಕಗಳನ್ನು ಬರೆಯೋದನ್ನೆಲ್ಲ ಯಾರೋ ಸಮಾಜ ಒಪ್ಕೋತಿರಲಿಲ್ಲ. ಹಾಗಾಗಿ ಬೇರೆ ಹೆಸರಲ್ಲಿ ಬರಿಬೇಕಾಯ್ತು ಅವಳು. ಹಾಗೆ ಬರೆದ್ರೂ ಆಕೆಯ ಸಮಕಾಲೀನರಾದಂಥ ಡಿಕೆನ್ಸ್ ಅಂತವರು ಗುರುತಿಸಿದ್ರಂತೆ ಸೂಕ್ಷ್ಮವಾಗಿ. ಏನಂತಂದರೆ, ಈ ಕಾದಂಬರಿಗಳಲ್ಲಿ ಹೆಣ್ಣಿನ ಸಂವೇದನೆ ಇದೆ, ಅವಳ ಸೂಕ್ಷ್ಮತೆಗಳು ಇವೆ, ಇದರಲ್ಲಿ ಆ ನಯ ಇದೆ. ಇದು ಹೆಂಗಸರೇ ಬರೆದಿರಬೇಕು, ಗಂಡಸರಲ್ಲ, ಹೆಸರು ಮಾತ್ರ ಗಂಡಸರದು ಅಂತ. ಈ ಜಾರ್ಜ್ ಎಲಿಯಟ್ ಅನ್ನೋಳು ಬಹಳ ವಿದ್ಯಾವಂತೆ ಏನಲ್ಲ, ಹಳ್ಳಿಯಲ್ಲಿ ಬೆಳೆದವಳು. ಆದರೆ ಹಳ್ಳಿಯ ವಾತಾವರಣ, ಹಳ್ಳಿಯ ಸಂಸ್ಕೃತಿ, ಹಳ್ಳಿಯ ಜೀವನ, ಹಳ್ಳಿಯ ಜನರ ನಂಬಿಕೆಗಳು, ಇಷ್ಟಗಳು, ಇಷ್ಟ ಇಲ್ಲದೆ ಇರೋದೇನು, ಇದರ ಆಳವಾದ, ಗಾಢವಾದ, ಹತ್ತಿರದ ಪರಿಚಯ ಆಕೆಗಿತ್ತು.
ಅದನ್ನೆಲ್ಲ ತನ್ನ ಕಾದಂಬರಿಗಳಿಗೆ ತರ್ತಾ ಹೋಗ್ತಾಳವಳು. ಆಕೆ ಬದುಕಿದ್ದ 61 ವರ್ಷ. ಹಂಗೆ ಈಗಿನ ಕಾಲದ 61 ದೊಡ್ಡ ವಿಷಯ ಅಲ್ಲ, ಆ ವಯಸ್ಸು ಅನ್ನಲ್ಲ. ನಾವು ಆಗಿನ ಕಾಲದ ಸ್ವಲ್ಪ 60 ದೊಡ್ಡದೇನೆ, ಆದ್ರೂ 61 ವರ್ಷ. ಅಷ್ಟರಲ್ಲೇ ಬರೆಯೋಕೆ ಶುರು ಮಾಡಿದ ಸ್ವಲ್ಪ ತಡ ಆದ್ರೂ ಸಾಕಷ್ಟು ಕಾದಂಬರಿಗಳನ್ನು ಬರೆದ್ರು. ದೊಡ್ಡ ದೊಡ್ಡ ಕಾದಂಬರಿಗಳಿವೆ. ಒಂದು ಮಿಡ್ಲ್ ಮಾರ್ಚ್ ಅಂತ ಒಂದು ಕಾದಂಬರಿ ಆದರೆ 800-900 ಪೇಜ್ ಅದು. ಹಾಗೆ ಚಿಕ್ಕ ಕಾದಂಬರಿಗಳನ್ನು ಬರೆದಿದ್ದಾಳೆ. ಈಗ ನಾವು ತಗೊಳ್ತಾ ಇರೋದು ಒಂದು ಸಣ್ಣ ಪುಸ್ತಕ ಆದರೂ ಸೈಲಾಸ್ ಮಾರ್ನರ್ ಅಂತ ಹಳೆಗ್ಬರಿಗೆ ಸಾಮಾನ್ಯ ಗೊತ್ತಿರುತ್ತಿದ್ದು. ಸಣ್ಣ ಪುಸ್ತಕ ಆದ್ರೂ ಒಬ್ಬ FR ಲೀವಿಸ್ ಅನ್ನುವಂತಹ ಒಬ್ಬ ಖ್ಯಾತ ವಿಮರ್ಶಕ ಇದನ್ನು ಮೈನರ್ ಕ್ಲಾಸಿಕ್ ಅಂತ ಕರೆದ. ಚಿಕ್ಕದು ಪುಸ್ತಕ ಆದರೆ ಇಟ್ಸ್ ಎ ಕ್ಲಾಸಿಕ್ ಅಂತ. ನಮಗೆ ಯಾಕೆ ಕ್ಲಾಸಿಕ್ ಅನಿಸುತ್ತದು ಅಂತಂದರೆ ಇದರಲ್ಲಿ ನೀತಿಯ ಅಂಶಗಳಿವೆಯಲ್ಲ, ಮೌಲ್ಯ, ವ್ಯಾಲ್ಯೂಸ್ ಎಷ್ಟು ಚೆನ್ನಾಗಿ ಬರುತ್ತೆ ಇದರಲ್ಲಿ ಅಂತಂದರೆ ಮನುಷ್ಯ ಯಾವ ವ್ಯಾಲ್ಯೂಸ್ಗೋಸ್ಕರ ಬದುಕಬೇಕು ಅನ್ನೋದು. ಜಾರ್ಜ್ ಎಲಿಯಟ್ಗೆ ತನ್ನ ಜೀವನದಲ್ಲಿ ಒಂದು ಸಂಧಿ ಸಮಯ ಬಂದಿತ್ತು, ಸಂಧಿಕಾಲ. ಏನು ಸಂಧಿಕಾಲ ಅಂತಂದರೆ ಸುಮಾರು 22, 23, 24ನೇ ವಯಸ್ಸಿನ ಸಂದರ್ಭದಲ್ಲಿ ಆಕೆ ಬುದ್ಧಿಜೀವಿಗಳ ಜೊತೆ ಸಂಪರ್ಕ ಮಾಡಿಕೊಂಡ್ಳು. ಅದರ ಒಂದು ಸರ್ಕಲ್ನಲ್ಲಿ ಚರ್ಚೆ ಎಲ್ಲ ನಡೀತಾ ಹೋಯಿತು. ಫಲಿತಾಂಶ ಏನಾಯಿತು ಅಂದರೆ ಚರ್ಚ್ನಲ್ಲಿ ನಂಬಿಕೆ ಹೋಯ್ತು ಅವಳಿಗೆ. ಚರ್ಚೆಯಿಂದ ಚರ್ಚ್ನಲ್ಲಿ ನಂಬಿಕೆ ಹೋಯಿತು, ಅಷ್ಟೇ ಆಗಿದ್ದು. ಅದಕ್ಕೆ ಅಪ್ಪನ ಹತ್ರ ಹೇಳ್ತಾಳೆ, ನಾನು ಇನ್ಮೇಲಿಂದ ಚರ್ಚಿಗೆ ಬರಲ್ಲ ಅಂತ, ನಾನು ಬರೋದಿಲ್ಲ ಚರ್ಚ್ಗೆ ನಿನ್ನ ಜೊತೆ ಅಂತ. ನಮಗದು ದೊಡ್ಡ ವಿಷಯ ಆಗೋಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ಅದು ಪ್ರಾಬ್ಲಮ್ ಇಲ್ಲ, ಆ ಸಮಸ್ಯೆ ಇಲ್ಲ. ದೇವಸ್ಥಾನಕ್ಕೆ ಹೋಗೋರು ಭಕ್ತರೆ, ಹೋಗದೇ ಇರೋರು ಭಕ್ತರೆ. ದೇವರನ್ನು ಹೊಗಳೋರು ಭಕ್ತರೆ, ತೆಗಳೋರು ಹೆಚ್ಚಿನ ಭಕ್ತರು. ನೀವು ಹೊಗಳ್ತಾ ಕೂತ್ಕೊಂಡ್ರೆ 6 ಜನ್ಮ ಬೇಕು ವಿಷ್ಣು ಕೈವಲ್ಯಕ್ಕೆ ಅಲ್ಲೇ ಮುಟ್ಟೋಕ್ಕೆ. ಬೈದರೆ 3 ಜನ್ಮ. ಶಾರ್ಟ್ ಕಟ್ಟು ನಮ್ಮಲ್ಲಿ. ದೇವಸ್ಥಾನಕ್ಕೆ ಹೋಗದೆ ಹೋದರೆ ಯಾರೂ ಬಂದು ನಮ್ಮನ್ನು ಪ್ರಶ್ನೆ ಮಾಡಲ್ಲ. ಆದರೆ ಚರ್ಚ್ಗಳಲ್ಲಿ ಆ ಚರ್ಚಿನ ಏರಿಯಾದವ್ರು ಪ್ರಶ್ನೆ ಮಾಡ್ತಾರೆ, ಯಾಕೆ ಚರ್ಚಿಗೆ ಬರ್ತಿಲ್ಲ, ಭಾನುವಾರ ಬರಬೇಕಲ್ಲ ಅಂತಾರೆ. ಅಲ್ಲಿ ಪದ್ಧತಿ ಹಾಗೆ. ಇವಳು ಒಂದು ನಿರ್ಣಯವನ್ನು ತಗೊಂಡ್ಳು. ಯಾಕೆಂದರೆ ಅವಳಿಗೆ ಅಪನಂಬಿಕೆ ಹುಡ್ಕೋತಾ ಹೋಯಿತು ಧರ್ಮದ ಬಗ್ಗೆ, ದೇವರ ಬಗ್ಗೆ. ಅದಕ್ಕೆ ಚರ್ಚ್ಗೆ ಹೋಗಲ್ಲ ಅಂದರು. ಆಮೇಲೆ ಮತ್ತೆ ಬದಲಾದ್ಲು. ದಿ ಸೀನ್ಸ್ ಆಫ್ ಕ್ಲೆರಿಕಲ್ ಲೈಫ್ ಅನ್ನೋದೇ ಅವಳು ಮೊದಲನೇ ಪುಸ್ತಕ, ಟ್ರಾನ್ಸ್ಲೇಷನ್ ಅದು. ಕ್ಲೆರಿಕಲ್ ಅಂದರೆ, ಕ್ಲೆರಿಕ್ ಅಂತಂದರೆ ಚರ್ಚಿನ ಒಬ್ಬ ಅಧಿಕಾರಿ. ಸೊ ಚರ್ಚ್ನವರ ಜೀವನ ಚಿತ್ರ ಅಂತ. ಆ ಅಪನಂಬಿಕೆ ಬಂದಿದ್ದನ್ನು ಮತ್ತೆ ನಂಬಿಕೆ ಬಂದ್ಕೊಂಡಿದ್ದನ್ನು ಆಕೆ ಅದ್ಭುತ ರೂಪಕವಾಗಿ ಒಂದು ಕಥೆಯಾಗಿ ಕಟ್ತಾಳೆ. ಅದೇ ಸೈಲಾಸ್ ಮಾರ್ನರ್ ಕಥೆ. ನಿಮಗೆಲ್ಲೂ ಅವಳು ಜೀವನ ಚರಿತ್ರೆ ಬರೀತಿದ್ದಾಳೆ ಅನಿಸಲ್ಲ, ಆದರೆ ತನಗೆ ತನ್ನ ಮನಸ್ಸಿನಲ್ಲಿ ಉಂಟಾದಂಥ ಅಲ್ಲೋಲ ಕಲ್ಲೋಲವನ್ನು ಹೇಳ್ತಾ ಇದ್ದಾಳೆ. ಅದನ್ನು ಬಿಟ್ಟು ಕೂಡ ನಾವು ಕಥೆ ನೋಡಬಹುದು. ಇದನ್ನು ಏನು ಹೇಳ್ಬೋದು ಸೂಕ್ಷ್ಮವಾಗಿ ಈ ಕಥೆನ ಅಂತಂದರೆ, ಸೈಲಾಸ್ ಮಾರ್ನರ್ಗೆ ದೇವರ ಬಗ್ಗೆ ಇದ್ದ ನಂಬಿಕೆ, ಆ ನಂಬಿಕೆ ಹೋಗಿದ್ದು, ನಂಬಿಕೆ ಮತ್ತೆ ಬಂದಿದ್ದು. ಇಷ್ಟೇ ಸ್ಥೂಲವಾಗಿ ಸೂಕ್ಷ್ಮವಾಗಿ ಹೇಳೋದಾದರೆ, 2 ಮಾತಲ್ಲಿ ಹೇಳೋದಾದರೆ. ತಾವುಗಳೆಲ್ಲ ಹಿರಿಯರಿದ್ದೀರಿ, ಜೀವನವನ್ನು ಕಂಡು ಅನುಭವಿಸಿದ್ದೀರಿ, ಕಷ್ಟ ಸುಖಗಳನ್ನು ನೋಡಿದ್ದೀರಿ. ಎಷ್ಟೋ ಸಲ ನಿಮಗೂ ನಮ್ಮೆಲ್ಲರಿಗೂ ಈ ಪ್ರಶ್ನೆ ಮನಸ್ಸಲ್ಲಿ ಬರುತ್ತೆ, ಯಾಕೆ ಮನುಷ್ಯ ಸಫರ್ ಮಾಡಬೇಕು, ಯಾಕೆ ಕಷ್ಟಪಡಬೇಕು, ಕಷ್ಟ ಯಾಕೆ ಬರಬೇಕು, ದೇವ್ರು ಯಾಕೆ ಇನ್ನೂ ಒಳ್ಳೆ ಡಿಸೈನ್ ಮಾಡಲಿಲ್ಲ ಲೈಫ್ದು, ಎಲ್ಲರೂ ಸಂತೋಷವಾಗಿರೋ ಹಾಗೆ. ಕಷ್ಟಕ್ಕೆ ಕಾರಣ ಏನು, ಸಂಕಷ್ಟಕ್ಕೆ ಕಾರಣ ಏನು, ಯಾತನೆಗೆ ಕಾರಣ ಏನು, ಈ ಪ್ರಶ್ನೆಗಳು ಬರ್ತವೆ. ಸೈಲಾಸ್ ಮಾರ್ನರ್ ಜೀವನದಲ್ಲೂ ಅದೇ ಬರೋದು. ಆದರೆ ಈ ಕಷ್ಟಗಳು ಏನಿವೆ ನಮ್ಮನ್ನು ಪಾಕಗೊಳಿಸ್ತವೆ, ನಮ್ಮನ್ನು ಹಣ್ಣಾಗೋ ಹಾಗೆ ಮಾಡ್ತವೆ. ಅದರಿಂದಾನೇ ಮೆಚ್ಯೂರಿಟಿ, ಪಕ್ವತೆ ಅಂತ ನಮಗೆ ಬರೋದು. ಬುದ್ಧಿಯ, ಹೃದಯದ, ಭಾವನೆಯ ಪಕ್ವತೆ ಇದೆಯಲ್ಲ, ಆ ಕಷ್ಟ ಅನುಭವಿಸಿ ನೋಡಿ ಬರುವಂಥದ್ದು. ಇದನ್ನು DVGಯವರು ಬಹಳ ಒಳ್ಳೆಯ ಮಾತಿನಲ್ಲಿ ಹೇಳಿದ್ದಾರೆ, ತಾವುಗಳು ಕೇಳಿರ್ತೀರಿ. ಆವ ಬೇಳೆ ಅದಾವ ನೀರಿನಲ್ಲಿ ಬೇಯುವುದೋ, ಆವ ಜೀವವ ಪಾಪವು ಆವ ತಾಪದಿನೋ. ಯಾವ ಜೀವದ ಪಾಪ ಯಾವ ತಾಪದಿಂದ, ಯಾವ ಕಷ್ಟದಿಂದ, ಯಾವ ಬೇಳೆ ಯಾವ ನೀರಲ್ಲಿ ಬೇಯಬೇಕೋ. ನೀರಲ್ಲಿ ಬೇಯೋದು ಅಂತಂದರೆ ನಾವು ಬೆಂದು ಹೋಗಬೇಕು ಈ ಜೀವನದಲ್ಲಿ. ಆ ವಿವರವನ್ನು ಕಾಣದ ಆಕ್ಷೇಪಣೆ ಅದೇನು, ಆ ವಿವರ ನಮಗೆ ಗೊತ್ತಾಗಲ್ಲ. ಯಾಕೆ ಹೆಂಗೆ ಸಫರಿಂಗು ಅನ್ನೋದು ಗೊತ್ತಾಗಲ್ಲ. ಸಾಮಾನ್ಯವಾಗಿ ನಮ್ಮ ಉತ್ತರ ಸಿಂಪಲ್ ಆಗಿರುತ್ತೆ. ಕಷ್ಟ ಬಂದರೆ, ದೇವರೇ ನಾನು ಬಿಟ್ಟರೆ ನಿನಗಿಲ್ವಾ ಕಷ್ಟ ಕೊಡೋಕ್ಕೆ ಯಾರೂ ಮತ್ತೆ ಅಂತ. ನಾನೊಬ್ಬನಿಗೆ ಕಷ್ಟ ಕೊಡ್ತೀಯ, ನೀನು ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದಲ್ಲಿ, ನನ್ನನ್ನೇ ಸೆಲೆಕ್ಟ್ ಮಾಡ್ತೀಯಲ್ಲ ಕಷ್ಟಕ್ಕೆ ಅಂತಲೇ ನಾವು ಹೇಳೋದು. ಅದಕ್ಕೋಸ್ಕರವಾಗಿ ಆ ವಿವರ, ಆಕ್ಷೇಪಣೆ ನಮಗೆ ಹೊಳೆಯೋದಿಲ್ಲ. ದೈವ ಗುಟ್ಟದು ತಿಳಿಯೋ ಮಂಕುತಿಮ್ಮ, ಅದು ದೇವರ ಗುಟ್ಟು.
ಆದರೆ ಬಹುಶಃ ಅದರಿಂದ ಏನಾಗುತ್ತೆ ಅಂದರೆ ಸಫರಿಂಗಿಂದ ಜೀವ ಏನಾಗುತ್ತೆ, ಪಕ್ವವಾಗ್ತಾ ಹೋಗುತ್ತೆ, ಪಾಕವಾಗ್ತಾ ಹೋಗುತ್ತೆ. ತಾವುಗಳು ಸಾಧ್ಯ ಆದರೆ ಒಂದು ಸಣ್ಣ ಕಥೆ ಇದೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ದು ಸುಬ್ಬಣ್ಣ ಅಂತ. ಒಂದು 60-70 ಪುಟದ ಕಥೆ. ಏನು ಸೊಗಸಾಗಿ ಬರೆದಿದ್ದಾರೆ. ಅದರಲ್ಲಿ ಅವನು ಸಫರ್ ಮಾಡ್ತಾನೆ, ಕಷ್ಟ ಕೊಡ್ತಾನೆ, ತನ್ನಿಂದಲೇ ಹೆಂಡತಿ ಕಷ್ಟ ಆಯಿತು ಅಂದ್ಕೋತಾನೆ. ಒಂದು ದಿನ ಅರಿವಾದಾಗ ಅವಳನ್ನು ಕರ್ಕೊಂಡು ಹೊರಟೋಗ್ತಾನೆ. ಬೇಡ ಈ ಅಮ್ಮನ ಸಹವಾಸ ನಮಗೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. 3 ತಿಂಗಳ ಗರ್ಭಿಣಿ ಅವಳು, ಕರ್ಕೊಂಡು ಹೋಗ್ತಾನೆ. ನಡ್ಸ್ಕೊಂಡು ಹೋಗ್ತಾನೆ. ದಾರಿಯಲ್ಲೇ ಅಬಾರ್ಷನ್ ಆಗುತ್ತೆ ಅವಳಿಗೆ. ಅಲ್ಲಿ ಒಂದು ಸ್ವಲ್ಪ ಇದ್ದು ಕಲ್ಕತ್ತಾಗೆ ಹೋಗಿ ಸೇರ್ತಾನೆ. ಅಪ್ಪ ಅಮ್ಮನ ಸಹವಾಸವೇ ಬೇಡ ನನಗೆ ಅಂತ. ಅಲ್ಲಿರ್ತಾನೆ, ಮಕ್ಕಳಾಗ್ತಾರೆ. ಅದು ಯಾವುದೋ ಒಂದು ಸಂದರ್ಭದಲ್ಲಿ ಇಬ್ಬರು ಮಕ್ಕಳು ಹೋಗಿಬಿಡ್ತಾರೆ. ಕಡೆಗೆ ಅವನು ಹೇಳ್ತಾನೆ, ಹೇಗಿದ್ದೆ ನನ್ನ ಪತ್ನಿಯ ಜೊತೆ ಅಂತಂದರೆ ಇಬ್ಬರು ಸ್ನೇಹಿತರು ಹಾಗೆ ಇದ್ದುಬಿಟ್ವಿ ಅಂತ. ಆವಾಗ ಅಂದ್ಕೋತಾ ಹೋಗ್ತಾನೆ, ಇವಳು ಎಂಥ ದೇವತೆ ಇವಳು, ಈ ದೇವತೆ ಈ ಕಗ್ಗಲ್ಲಿಗೆ ಒಂದು ರೂಪ ಕೊಟ್ಬಿಟ್ಲಲ್ಲ ಮಹಾತಾಯಿ ಅನ್ನೋ ಹೊತ್ತಾಗ ಅವಳು ಹೋಗ್ತಾಳೆ. ಅಲ್ಲಿಗೆ ಅವನ ಗರ್ವ ಅಹಂಕಾರ ಎಲ್ಲ ಮುಗಿದೋಗುತ್ತೆ. ಅಪ್ಪ ಅಮ್ಮನ ಹತ್ರ ಹೋಗ್ತೀನಿ, ಅವ್ರ ಕಾಲು ಬುಡದಲ್ಲಿ ಮಗು ಥರ ಇದ್ದುಬಿಡ್ತೀನಿ ಅಂತ ವಾಪಸ್ ಬರ್ತಾನೆ. ಅವನಿಗೆ ಊರು ಬಿಟ್ಟು 50 ವರ್ಷ ಆಗಿದೆ. ಅಪ್ಪ ಅಮ್ಮ ಎಲ್ಲಿದ್ದಾರಲ್ಲಿ? ಅವ್ರು ಹೋಗಿ ಯಾವುದೋ ಕಾಲ ಆಗಿ ಹೋಗಿದೆ. ಹೀಗೆ ಪಾಕವಾಗ್ತಾ ಹೋದ ಅಂತ ಸುಬ್ಬಣ್ಣನ ಕಥೆನ ಮಾಸ್ತಿಯವರು ಹೇಳ್ತಾರೆ. ಯಾರೋ ಒಬ್ರಿಗೆ ಓದಕ್ಕೆ ಕೊಟ್ಟಿದ್ರು, ಓದ್ತಾ ಅಳೋಕ್ಷ ಮಾಡಿಬಿಟ್ರಂತೆ. ಯಾಕೆ ಸ್ವಾಮಿ ಅಳುತ್ತಿದ್ದೀರಿ, ಯಾಕೆ ರಾಯಿರ ಹೇಳೋದ್ರಿಂದ? ಹೊಡೆದ್ಬಿಟ್ನಲ್ಲ ಸ್ವಾಮಿ, ಹೆಂಡ್ತಿನೇ ಹೊಡೆದ್ಬಿಟ್ನಲ್ಲ ಸ್ವಾಮಿ, ಅಳು ಬಂದ್ಬಿಡ್ತು ನನಗೆ. ಅಯ್ಯೋ ಕಥೆ ತಾನೇ ಅಂತಾರೆ. ಕಥೆ ಆದ್ರೇನು ಸ್ವಾಮಿ, ನೋಡಿದರೆ ಹೇಗಿದೆ ನೋಡಿ ಅಂತಾರೆ. ಈ ಥರದ್ದೆಲ್ಲ ಇದೆ. ಹಾಗೆ ಈ ಸೈಲಾಸ್ ಮಾರ್ನರ್ ಒಂದು ಥರ ಸಫರ್ ಮಾಡ್ತಾನೆ. ಸಫರಿಂಗಿಂದ ಏನಾಗುತ್ತೆ, ಮನಸ್ಸು ಪಕ್ವವಾಗ್ತಾ ಹೋಗುತ್ತೆ. ಅನುಮಾನ ಇದೆ, ದೇವರು ನಿಜವೋ ಸುಳ್ಳೋ ಅಂತ. ಆ ಅನುಮಾನಕ್ಕೆ ಪೂರ್ಣ ಉತ್ತರ ಸಿಗದೆ ಹೋದರೂ ಯಾವುದೋ ಒಂದು ಮಟ್ಟದ ಉತ್ತರ ಅವನಿಗೆ ಸಿಗುತ್ತೆ. ಅದೇ ಈ ಕಥೆ ಭಾಳ ಸ್ವಾರಸ್ಯವಾಗಿ ಬೆಳೆಸ್ತಾಳೆ. ಅಷ್ಟೇ ಅಲ್ಲ, ವಿವರ ಕೊಟ್ಟು ಒಂದೊಂದು ಪಾತ್ರವನ್ನು ಅದರ ಎಲ್ಲ ಡೀಟೇಲ್ಸ್ ವಿವರಗಳನ್ನು ಕೊಟ್ಟು ಕಣ್ಣಿಗೆ ಕಟ್ಟಬೇಕು, ಹಾಗೆ ವಿವರಿಸ್ತಾಳೆ ಪಾತ್ರವನ್ನು ಅವಳು. ಏನಾಗುತ್ತಿಲ್ಲಿ, ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಯೇ ಲ್ಯಾಂಟರ್ನ್ ಯಾರ್ಡ್ ಅಂತ. ಲ್ಯಾಂಟರ್ನ್ ಅಂದರೆ ಒಂದು ಚರ್ಚ್ ಇದೆ ಅಲ್ಲಿ ಅಷ್ಟೇ. ಚರ್ಚಿಗೆ ಒಂದಿಷ್ಟು ಜನ, ಚರ್ಚಿಗೆ ಎಲ್ಲರೂ ಸೇರ್ತಾರೆ ಎಲ್ಲನೂ. ಅಲ್ಲಿ ಸೈಲಾಸ್ ಮಾರ್ನರ್ ಅಂತ ಒಬ್ಬ ಸರಳನಾದ ಯುವಕ. ಅವನು ನೇಕಾರ. ಅವನು ಈಸ್ ಎ ವೀವರ್. ಮುಗ್ಧವಾದ ನಂಬಿಕೆ ದೇವ್ರ ಮೇಲೆ. ಉಳಿದವ್ರಿಗೆಲ್ಲ ಅವನ ಬಗ್ಗೆ ಇಷ್ಟ ಬರುತ್ತೆ. ದೇವರು ಅಂದರೆ ನಂಬ್ತಾನೆ ಇವನು, ಬಹಳ ಮುಗ್ಧ ಅಂದ್ಕೊಂಡು ಅವನಿಗೆ ಆ ಚರ್ಚದ ಮೆಂಬರ್ಶಿಪ್ ಬೇರೆ ಕೊಡ್ತಾರೆ. ಅವನ ಜೊತೆ ಅವನ ಹೆಸರು ವಿಲಿಯಂ ಡೇನ್ ಅಂತ ಸ್ನೇಹಿತ. ಎಷ್ಟು ಸ್ನೇಹಿತರು ಅಂದರೆ ಅಶ್ವಿನಿ ದೇವತೆಗಳು ಡೇವಿಡ್ ಆ್ಯಂಡ್ ಜೊನಾಥಾನ್ ಅಂತಿರ್ತಾರೆ. ಯಾವಾಗಲೂ ಒಟ್ಟಿಗೆ ಲವಕುಶರ ಥರ ಒಟ್ಟಿಗೆ ಇರ್ತಾರೆ ಅಂತ. ಆದರೆ ಜನರಿಗೆ ಅನುಮಾನ, ಇವಂದು ಜಿಂಕೆ ಥರ ಕಣ್ಣು, ಅಂದರೆ ಮುಗ್ಧವಾದ ಕಣ್ಣು. ಆದರೆ ಅವನಿಗೆ ಕಣ್ಣಿನ ಸಮಸ್ಯೆ ಇದೆ, ಹತ್ತಿರದ ಮಾತ್ರ ಕಾಣುತ್ತೆ ಅವನಿಗೆ. ಶಾರ್ಟ್ ಸೈಟು, ಅವನಿಗೆ ಸ್ವಲ್ಪ ಶಾರ್ಟ್ ಸೈಟು, ಅಷ್ಟು ಮಂಕು ಕಣ್ಣು. ವಿಲಿಯಂ ಡೇನು ಒಂಥರ ಸೊಟ್ಟು ವಕ್ರವಾದ ಕಣ್ಣು, ಯಾವಾಗಲೂ ಸಪ್ರೆಸ್ಡ್ ಲಿಪ್ಸ್, ತುಟಿನ ಹೀಗೆ ಅದುಮದಂಗೆ ಕಾಣಿಸ್ತಿರುತ್ತೆ. ಇದನ್ನು ನೋಡಿ ಜನರು ಇವನು ಖದೀಮ ಪಾಕಡ ಅನ್ಕೋತಿರ್ತಾರೆ, ಆದರೆ ಸೈಲಾಸ್ ಮಾರ್ನರ್ ಮುಗ್ಧ ಅನ್ಕೋತಿರ್ತಾರೆ. ಅದು ತಮಾಷೆಯಿಂದ ಚರ್ಚೆ ಮಾಡ್ತಿರ್ತಾರೆ ಅವರು. ಬಹಳ ಅರ್ಥ ಆಗುತ್ತೆ ಅಂತ. ವೇದಾಂತದ ಚರ್ಚೆ ಅಲ್ಲ, ನಮಗೆ ಮೋಕ್ಷ ಸಿಗುತ್ತಾ ಇಲ್ವಾ ಅಂತ. ಸೈಲಾಸ್ ಮಾರ್ನರ್ ಭಯ, ಎಲ್ಲಿ ದೇವರು ನಮ್ಮನ್ನೆಲ್ಲಿ ಸೆಲೆಕ್ಟ್ ಮಾಡ್ತಾನೆ, ನಾವು ಶಾರ್ಟ್ ಲಿಸ್ಟೇ ಆಗೋಲ್ವಲ್ಲ ದೇವ್ರ ಹತ್ರ, ಯಾತಕ್ಕೆ ಮೋಕ್ಷಕ್ಕೆ ಅಂತ. ವಿಲಿಯಂ ಡೇನ್ ಮಾತ್ರ ಐ ಆಮ್ ವೆರಿ ಶ್ಯೂರ್, ನನ್ನನ್ನು ಖಂಡಿತ ದೇವ್ರು ಕರ್ಕೋತಾನೆ ಅಂತ. ಏನು ನಂಬಿಕೆಯಿಂದ. ಇವನಿಗೆ ಆಶ್ಚರ್ಯಪ್ಪ, ಏನಪ್ಪ ಇವನು ಅಂತ. ಅಲ್ಲಿ ಒಬ್ಬಳು ಹುಡುಗಿ ಸಾರಾ ಅಂತ. ಆ ಸಾರಾ ಅನ್ನೋ ಹುಡುಗಿ ಒಂದು ಸಣ್ಣ ಕೆಲಸದಲ್ಲಿ ಇರ್ತಾಳೆ. ಇವನು ಎಲ್ಲ ಬಡವರೇನೆ. ಅವನಿಗೆ ಮತ್ತು ಸೈಲಾಸ್ ಮಾರ್ನರ್ಗೆ ಮತ್ತು ಸಾರಾ ಅನ್ನೋ ಆ ಹುಡುಗಿಗೆ ಎಂಗೇಜ್ಮೆಂಟ್ ಆಗಿದೆ. ಒಂದು ಸ್ವಲ್ಪ ಹಣ ಉಳಿಲಿ, ಆಮೇಲೆ ಮದುವೆ ಮಾಡ್ಕೊಳ್ಳೋಣ ಅಂತ ಕಾದಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ವಿಚಿತ್ರವಾದಂತಹ ದೈಹಿಕ ವ್ಯಾಪಾರ ಅವನಲ್ಲಿ ಕಾಣಿಸುತ್ತೆ. ಎ ಪೆಕ್ಯೂಲಿಯರ್ ಥಿಂಗ್. ಏನಂದರೆ ಒಂದೇ ಸಲಕ್ಕೆ ಜ್ಞಾನ ತಪ್ಪದವನಿಗೆ ಹಾಗೆ ನಿಂತುಬಿಟ್ಟಿರ್ತಾನೆ. ಒಂದು 5 ನಿಮಿಷ ಬಿದ್ದೋಗಲ್ಲ. ಅದೊಂಥರ ಫಿಟ್ಸ್ ಥರ. ಫಿಟ್ಸ್ನಲ್ಲಿ ಬಹಳ ಅದರಬೇಕು, ಇದೆಲ್ಲ ಆಗಲ್ಲ ಅವನಿಗೆ. ನಿಂತ ಜಾಗದಲ್ಲಿ ನಿಂತಿರ್ತಾನೆ. ಇಲ್ಲಿ ಮಲಗಿದಾನೆ ಅಂತ ಬರುತ್ತೆ, ಸಿನಿಮಾದಲ್ಲಿ ನಿಂತಿದ್ದಾನೆ ಅಂತ ತೋರಿಸ್ತಾರೆ. ಏನೋ ಹಂಗಿದ್ದು ಬಿಡ್ತಾನೆ. 5 ನಿಮಿಷ ಏನಾಗಿದೆ ಗೊತ್ತಾಗಲ್ಲ. 5-8 ನಿಮಿಷ ಆದಮೇಲೆ ತಾನೇ ಎಚ್ಚರಕ್ಕೆ ಬಂದು ಮಾಮೂಲಾಗೇ ಇರ್ತಾನೆ. ಆ ಮಧ್ಯೆ 7-8 ನಿಮಿಷದಲ್ಲಿ ಏನಾಯಿತು ಅವ್ನಿಗೆ ಗೊತ್ತಿರೋಲ್ಲ. ಅಲ್ಲಿ ಜನರಿಗೆ ಇದೇನೋ ವಿಶೇಷ ಅನ್ನಿಸ್ಬಿಟ್ಟು ಏನು ಅಂದ್ಕೋತಾರೆ, ಇವನ ಹತ್ರ ದೇವರು ಬರ್ತಾ ಇದ್ದಾನೆ ಇವನ ಮೈ ಮೇಲೆ. ದೇವರು ಏನು ಸೈಲಾಸ್ ಎಂಥ ಅದೃಷ್ಟು ಒಂದಿಂದು, ದೇವರು ನಿನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾನೆ ಅಂದರೆ ತಾನು ಬರೋದಕ್ಕೆ. ಗಾಡ್ಸ್ ವಿಸಿಟ್ ಅಂದ್ಕೋತಾರೆ, ದೇವರು ಭೇಟಿ ಕೊಟ್ಟಿದ್ದಾನೆ ಅಂತ.
ಆದರೆ ಇವರೆಲ್ಲ ಮೆಚ್ಕೊಂಡ್ರೆ ಆ ವಿಲಿಯಂ ಡೇನ್ ಮಾತ್ರ, ನೋಡಪ್ಪ ಯೋಚನೆ ಮಾಡು, ದೇವರೋ ಸೈತಾನ್ನೋ ನಿನ್ನ ಮೇಲೆ ಬಂದಿರೋದು, ಅವನೊಬ್ಬನೇ ನೆಗೆಟಿವ್ ಆಗಿ ಮಾತಾಡ್ತಾನೆ, ಇವನಿಗೆ ಒಂಥರ ಚುಚ್ಚಿದಂಗೆ ಆಗುತ್ತೆ, ಅದನ್ನು ನಂಬ್ಕೋತಾನೆ. ಸ್ನೇಹಿತ ಅಂದರೆ ಭಾರಿ ಪ್ರೀತಿ. ಹೀಗೆ ನಡೀತಾ ಇರಬೇಕಾದ್ರೆ ಒಂದು ದಿನ ಆ ಚರ್ಚ್ನಲ್ಲಿ ಒಬ್ಬ ದೊಡ್ಡ ಆಫೀಸರು, ಡೀಕನ್ ಅಂತಾರೆ, ಫಾದರು ಎಲ್ಲ ಅನ್ನೋ ಹಾಗೆ ಡೀಕನ್ ಅಂತ, ಡೀಕನ್. ಅವನು ವಯಸ್ಸಾದವನು, ಬ್ಯಾಚುಲರ್, ಮದುವೆ ಆಗಿಲ್ಲ ಅವನಿಗೆ. ಅವನು ಕಾಯಿಲೆ ಬಿದ್ದುಬಿಡ್ತಾನೆ. ಅವನು ಕಾಯಿಲೆ ಬಿದ್ದಾಗ ಅವನನ್ನು ನೋಡ್ಕೋಬೇಕು. ನೋಡ್ಕೊಳ್ಳೋ ಜವಾಬ್ದಾರಿನ ಇವ್ರಿಗೆ ಕೊಟ್ಟಿರ್ತಾರೆ, 4-6 ಜನಕ್ಕೆ. ಸೈಲಾಸ್ ಮಾರ್ನವರು ವಿಲಿಯಂ ಡೇನಿಗೂ ಕೊಟ್ಟಿರ್ತಾರೆ. ಆ ಜವಾಬ್ದಾರಿ ಏನು ಅಂದರೆ ರಾತ್ರಿ ಹೊತ್ತು ಎಲ್ಲ ನೋಡ್ಕೋಬೇಕು. ರಾತ್ರಿ 12 ಗಂಟೆ ತನಕ ಸೈಲಾಸ್ ನೋಡ್ಕೋಬೇಕು, 12ರಿಂದ ಬೆಳಗಿನ ತನಕ ವಿಲಿಯಂ ಡೇನ್ ಹೀಗಿದ್ದಾಗ ಒಂದಿನ ರಾತ್ರಿ ಹೊತ್ತು ನೋಡ್ಕೋತಾ ಇದ್ದಾನೆ ಸೈಲಾಸ್. ಅವನಿಗೆ ನಿದ್ದೆ ಬಂದಿದೆಯೋ ಏನಾಗಿದೆಯೋ ಗೊತ್ತಿಲ್ಲ. ಬೆಳಿಗ್ಗೆ 3 ಗಂಟೆಗೆ ಎಚ್ಚರ ಆಗುತ್ತೆ. ನೋಡ್ತಾನೆ, ಆರೋಗ್ಯ ಸುಧಾರಣೆ ಆಗ್ತಿದೆ ಅಂತ ಕಾಣ್ತಿದ್ದಂಥ ಡೀಕನ್ ಸತ್ತೇ ಹೋಗಿದ್ದಾನೆ. ನೋಡಿ ತಣ್ಣಗಾಗಿದೆ ಮೈ, ಸತ್ತು ಎಷ್ಟೊತ್ತಾಯ್ತೋ. ಅಯ್ಯಯ್ಯೋ ಹೀಗಾಗೋಯ್ತಲ್ಲ, ನಾನು ನೋಡ್ಲೂ ಇಲ್ವಲ್ಲ, ತಪ್ಪಾಗೋಯ್ತು ನಂದು, ಏನು ನಿದ್ದೆ ಬಂದುಬಿಡ್ತಾನೆ ನನಗೆ ಅಂದ್ಕೊಂಡು ತಕ್ಷಣ ಹೋಗಿ ಅವ್ರಿಗೆಲ್ಲ ಹೇಳ್ತಾನೆ, ಚರ್ಚಿನವ್ರಿಗೆ, ಹೋಗ್ಬಿಟ್ಟಿದ್ದಾನೆ ಅವನು ಅಂತ ಅಂದ್ಬಿಟ್ಟು ನನ್ನ ಮನೆಗೆ ಹೊರಟೋಗ್ತಾನೆ. ಆಮೇಲೆ ಏನಾಗುತ್ತೆ, ಯಾರೋ 10 ಗಂಟೆ 11 ಗಂಟೆ ಹೊತ್ತು ಮನೆಗೆ ಬಂದು ಹೇಳುತ್ತೆ, ಸೈಲಾಸ್ ಚರ್ಚ್ನ ಮೆಂಬರ್ಸ್ ಎಲ್ಲ ಕರೀತಿದ್ದಾರೆ ಬರಬೇಕಂತೆ. ಯಾಕೆ ಏನು ಅಂತಾನೆ, ಏನೋ ಅಲ್ಲಿ ಬಾ ಕರೀತಾರೆ. ಕರೆದ ತಕ್ಷಣ, ಏನು ಸೈಲಾಸ್ ಮಾರ್ನರ್ ಏನಿದು ಮಾಡಿರೋದು, ಏನಾಯಿತು ಅಂತ ಕೇಳ್ತಾನೆ. ಅವನ ಬೀರೂನಲ್ಲಿ ಚೀಲ ಇತ್ತು, ಆ ಚೀಲದಲ್ಲಿ ದುಡ್ಡಿತ್ತು. ಈಗ ಚೀಲ ಕಾಣಿಸ್ತಿಲ್ಲ, ಯಾರು ತಗೊಂಡ್ರು. ಅಷ್ಟೇ ಅಲ್ಲ, ಆ ಚೀಲದ ಪಕ್ಕ ಒಂದು ಚಾಕು ಇದೆ. ಆ ಚಾಕುನ ತೋರಿಸ್ತಾರೆ, ಇದು ಯಾರದು ಚಾಕು, ಇದು ನಂದೇ ಅಂತಾನೆ. ನಿಂದೇ ಚಾಕು. ಚೀಲ ಇದ್ದ ಜಾಗದಲ್ಲಿ ಬೀರೂನಲ್ಲಿ ಚಾಕು ಇತ್ತು. ಚೀಲ ತಗೊಂಡವ್ರು ಇನ್ಯಾರು, ಚಾಕುದು ಒಡೆಯರು ಯಾರೋ ಅವರೇನೆ ಅಂದಾನೆ, ನೀನು ಮಾಡಿರೋದು ಒಪ್ಕೊ. ತಕ್ಷಣ ನನಗೇನು ಗೊತ್ತಿಲ್ಲ ಅಂತಾನೆ. ನನಗೇನು ಗೊತ್ತಿಲ್ಲ, ಬೇಕಾದ್ರೆ ನಮ್ಮ ಮನೆ ಬಂದು ನೋಡಿ ನೀವು, ನನ್ನ ಹತ್ರ ಇರೋರು 3 ಪೌಂಡು ಉಳಿಸಿರೋದು, ಒಂದು ಚಿಲ್ಲರೆ ಅಷ್ಟೇ. ವಿಲಿಯಂ ಡೇನಿಗೂ ಗೊತ್ತು. ವಿಲಿಯಂ ಡೇನ್ ನನಗೇನು ಗೊತ್ತಿಲ್ಲ ಅಂತಾನೆ. ನನಗೇನು ಗೊತ್ತು, ಏನು ನಿಮ್ಮ ಮನೆ ನನಗೇನು ಗೊತ್ತು ಅಂತ ಸುಮ್ಮನೆ ಆಗ್ಬಿಡ್ತಾನೆ. ಇವನಿಗೆ ಆಶ್ಚರ್ಯ. ಇರಲಿ ಹೇಳ್ತಾನೆ. ಒಂದೇ ಮಾತು ಅವನು ಹೇಳೋದು, ಒಳ್ಳೆ ಪಲ್ಲವಿ ಹಾಡ್ದಂಗೆ ಹಾಡ್ತಿದ್ದಾನೆ, ಗಾಡ್ ವಿಲ್ ಕ್ಲಿಯರ್ ಮೀ, ಗಾಡ್ ವಿಲ್ ಕ್ಲಿಯರ್ ಮೀ. ಏನು ಗಾಡ್ ವಿಲ್ ಕ್ಲಿಯರ್ ಮೀ? ದೇವರು ನನ್ನನ್ನು ತಪ್ಪಿತಸ್ಥ ಅಲ್ಲ ಅಂತ ತೋರಿಸ್ತಾನೆ, ನನ್ನ ಮುಗ್ಧತೆಯನ್ನು ದೇವರು ತೋರಿಸ್ತಾನೆ. ಅಷ್ಟೇ, ಒಂದೇ ಮಾತು. ಅವ್ರು ಹೇಳ್ತಾರೆ, ಒಪ್ಕೊ, ನೀನು ತಪ್ಪು ಮಾಡಿದ್ಯಾ, ಒಪ್ಕೊ. ಇಲ್ಲ, ಚಾಕು ನನ್ನ ಹತ್ರ ಇರಲಿಲ್ಲ ಅಂತ ಕಾಣುತ್ತೆ ಅಂತ ಹೇಳೋಕೆ ಹೋಗ್ತಾನೆ. ವಿಲಿಯಂ ಡೇನ್ ತಕ್ಷಣ, ನೀನೇನು ಹೇಳ್ತಿದ್ದೋ ನನಗೆ ಗೊತ್ತಿಲ್ಲ, ನಂಗೆ ಸಂಬಂಧ ಇಲ್ಲ. ಇವನು ಹೇಳೇ ಇಲ್ಲ, ಏನೋ ಅವನು ಅಷ್ಟೇ ಹೇಳೇಬಿಟ್ಟಿದ್ದ, ಅಂದರೆ ಗೊತ್ತಾಗುತ್ತಲ್ಲ ಅವನದೇ ಏನೋ ಕಿತಾಪತಿ ಅಂತ. ಸೈಲಾಸ್ ಮಾತ್ರ ಒಂಥರ ಹೊಡೆದಂಗೆ ಆಗುತ್ತೆ. ತಕ್ಷಣ ಹೇಳ್ತಾನೆ ವಿಲಿಯಂ ಡೇನ್, ಸೈಲಾಸ್, ಯಾವ ಸೈತಾನ ನಿನ್ನ ಮೇಲೆ ಬಂದಿದ್ನೋ, ಯಾವ ದುಷ್ಟ ಶಕ್ತಿ ಬಂದಿತ್ತೋ ಒಪ್ಕೊಂಬಿಡು. ಇವನಿಗೂ ಶಾಕ್ ಆಗುತ್ತೆ, ತನ್ನ ಆಪ್ತ ಸ್ನೇಹಿತ ಹೀಗೆ ಮಾಡ್ತಿದ್ದಾನ ಅಂತ. ಅಷ್ಟರಲ್ಲಿ ಏನಾಗಿದೆ, ಮಧ್ಯೆ ಅದೊಂದು ಅವನಿಗೆ ಆ ಮೈ ಮೇಲೆ ಬರ್ತಾ ಇತ್ತಲ್ಲ, ಅದನ್ನು ನೋಡಿ ಸಾರಾ ಅನ್ನೋಳಿದ್ದಾಳಲ್ಲ, ಎಂಗೇಜ್ಮೆಂಟ್ ಆಗಿದೆಯಲ್ಲ, ಅವನಿಗೆ ಗಮನ ಕೊಡೋದನ್ನು ಕಡಿಮೆ ಮಾಡಿರ್ತಾಳೆ. ಅವನು ಯಾಕೋ ಇಷ್ಟಪಡ್ತಿರಂಗೆ ಕಾಣಿಸ್ತಿರಲ್ಲ. ಅವ್ನು ಕೇಳ್ತಾನೆ, ಎಂಗೇಜ್ಮೆಂಟ್ ಮುರಿತೀಯಾ ಅಂತ ಕೇಳ್ತಾನೆ. ಹಾಗೇನಿಲ್ಲ ಅಂದಿದ್ದಾಳೆ ಅವಳು. ಆವಾಗ ಇಲ್ಲಿ ಕೇಳ್ತಾರೆ, ಗಾಡ್ ವಿಲ್ ಕ್ಲಿಯರ್ ಮೀ. ಸರಿ, ಮನೆಗೆ ಒಂದು ಹುಡ್ಕೋಣ ಅಂತ ಮನೆಗೆ ಕರ್ಕೊಂಬರ್ತಾರೆ. ಹುಡುಕಿ ನಮ್ಮ ಮನೇನ ಅಂತ. ವಿಲಿಯಂ ಡೇನಿಗೆ ಸಿಕ್ಕುತ್ತೆ ಒಂದು ಆ ಚೀಲ ಸಿಗುತ್ತೆ. ಆದರೆ ದುಡ್ಡಿಲ್ಲ ಅದರಲ್ಲಿ. ಅವನು ದುಡ್ಡು ಯಾಕೆ ಇಡ್ತಾನೆ ವಿಲಿಯಂ ಡೇನು? ದುಡ್ಡು ತೊಗೊಂಡಿದ್ದಾನೆ, ಚೀಲ ಒಂದು ಇಟ್ಟಿದ್ದಾನೆ ಅವನ ಮನೇಲಿ ಅಷ್ಟೇ. ನೋಡಿ ಚೀಲ ಸಿಕ್ತು ಅಂತ ಬಂದುಬಿಡ್ತಾರೆ. ನಂಗೆ ಗೊತ್ತಿಲ್ಲ, ಹೆಂಗೆ ಬಂತು ನಂಗೆ ಗೊತ್ತಿಲ್ಲ. ಗಾಡ್ ವಿಲ್ ಕ್ಲಿಯರ್ ಮೀ. ಹೊಡೆತ ಬಿದ್ದುಬಿಟ್ಟಿದೆ. ಹೊಡೆತ ಏನು ಬಿದ್ದಿದೆ, ವಿಲಿಯಂ ಡೇನ್ ಏನೋ ಮಾಡ್ದ ಅನ್ನೋದು ಗೊತ್ತಾಗಿ ಹೋಯ್ತು ಅವನಿಗೆ. ಆಯಿತು, ಏನು ಗಾಡ್ ವಿಲ್ ಕ್ಲಿಯರ್ ಮೀ ಅಂದರೆ ದೇವ್ರು ಹೆಂಗೆ ಇದು ಮಾಡ್ತಾನೆ? ಆ ಚರ್ಚ್ನಲ್ಲಿ ಒಂದು ಪದ್ಧತಿ ಏನು ಅಂತಂದರೆ, ಯಾರು ತಪ್ಪು ಮಾಡಿದರೆ ಲಾಟ್ಸ್ ಎತ್ತುತ್ತಾರೆ ಅವರು. ತಪ್ಪು ಮಾಡಿದಾನೆ ಇಲ್ಲ ಅಂದ್ಬಿಟ್ಟು ಚೀಟಿ ಎತ್ತೋದು. ಎಷ್ಟರ ಮಟ್ಟಕ್ಕೆ ತಾರ್ಕಿಕವಾಗಿ ಸರಿ ಇದು, ಯಾವ ಚೀಟಿ ಬರುತ್ತೋ ಯಾರಿಗೂ ಗೊತ್ತು, ಅದು ನಂಬ್ತಾರೆ. ತುಡುಕುವನೇ ದೋಷಿ ಹಾವಿನ ಕೊಡನ, ಕುಮಾರವ್ಯಾಸ ಒಂದು ಕಡೆ ಉಪಯೋಗಿಸ್ತಾನೆ. ತುಡುಕುವನೇ ದೋಷಿ ಹಾವಿನ ಕೊಡನ. ದೋಷಿ ಅಂದರೆ ತಪ್ಪು ಮಾಡಿದವನು. ಆಗಿನ ಕಾಲದಲ್ಲಿ ದಿವ್ಯ ಅಂತ ಒಂದು, ದಿವ್ಯ ಅಂದರೆ ಟೆಸ್ಟ್. ಸೀತೆನ ಬೆಂಕಿಗೆ ಹಾರು ಅಂತಾರಲ್ಲ, ಅದು ದಿವ್ಯ ಟೆಸ್ಟ್. ಅದು ಕೊಡ ಇದೆ, ಕೊಡದೊಳಗೆ ಹಾವಿಟ್ಟಿರ್ತಾರೆ, ನಾಗರ ಹಾವನ್ನು ಕೈ ಹಾಕಬೇಕು.
ತಪ್ಪು ಅಕ್ಯೂಸ್ಡು ಕೈ ಹಾಕಬೇಕು. ತಪ್ಪು ಮಾಡಿದರೆ ಹಾವು ಕಚ್ಚುತ್ತೆ, ಸಾಯ್ತಾನೆ, ಮುಗೀತು. ಅವನು ತಪ್ಪು ಮಾಡಿಲ್ಲ ಅಂದರೆ ಹಾವೇನೂ ಮಾಡಲ್ಲ, ಕೈ ಹೊರಗೆ ತೆಗೆದ್ರೆ ಆಯಿತು. ಇದು ಎಷ್ಟರ ಮಟ್ಟಿಗೆ ಹಾವು ನೋಡ್ಕೋಬೇಕು ಅದನ್ನು. ಅದೇ ಥರ ಇಲ್ಲಿ ಟೆಸ್ಟು. ನಾವು ಅದಕ್ಕೆ ಹೇಳ್ತಿರೋದು, ಗಾಡ್ ವಿಲ್ ಕ್ಲಿಯರ್. ನಂಬ್ಕೊಂಬಿಟ್ಟಿದ್ದಾನೆ, 100% ನಂಬಿಟ್ಟಿದ್ದಾನೆ. ಇವತ್ತಿನ ನಮಗೆ ಅದು ಅದು ಅನಿಸಲ್ಲ. ಅಯ್ಯೋ ಚೀಟಿಲಿ ಏನೋ ಬಂದರೆ ಏನು ಮಾಡೋಕ್ಕಾಗುತ್ತೆ ಅಂತೀವಿ ನಾವು ರುಜುವಾತ್ ಬೇಕು ಅಂತೀವಿ, ಪ್ರೂಫ್ ಬೇಕು ಅಂತೀವಿ, ಕೋರ್ಟ್ನಲ್ಲಿ ಪ್ರೂಫ್ ಬೇಕು ಎಲ್ಲದಕ್ಕೂ. ಈ ಥರದ್ದು ಆಗಲ್ಲ. ಆದರೆ ಅಲ್ಲಿದ್ದಿದ್ದ ಪದ್ಧತಿ. ಲಾಟ್ಸ್ ಎತ್ತುತ್ತಾರೆ. ಎತ್ತಿದಾಗ ದಿ ಲಾಟ್ಸ್ ಡಿಕ್ಲೇರ್ಡ್ ಸೈಲಾಸ್ ಮಾರ್ನರ್ ಗಿಲ್ಟಿ. ಲಾಟ್ಸಲ್ಲಿ ಇವನು ತಪ್ಪು ಮಾಡಿದಾನೆ ಅಂತ ಬಂದ್ಬಿಡುತ್ತೆ. ಅವನಿಗೆ ಇನ್ನೊಂದು ಆಘಾತ. ಮನುಷ್ಯ ಕೊಟ್ಟ ಸ್ನೇಹದಿಂದ ಬಂದ ಆಘಾತ ಒಂದು, ಇನ್ನೊಂದು ದೇವರಿಂದ ಬಂದ ಆಘಾತ. ಕೂಗ್ಬಿಡ್ತಾನೆ, ಇದು ಸುಳ್ಳು ದೇವರು, ಇದು ಏನೂ ಇಲ್ಲದೆ ಇರುವಂಥ ದೇವರು, ಈ ದೇವರಲ್ಲಿ ಯಾವ ಸತ್ಯವೂ ಇಲ್ಲ, ಇದು ಸುಳ್ಳು ಅಂತ ಕಿರ್ಚಿಬಿಡ್ತಾನೆ. ತಕ್ಷಣ ಎಲ್ಲರೂ ಏನಿದು ಪಾಷಂಡಿತನ, ದೇವ್ರಿಗೆ ವಿರುದ್ಧವಾಗಿ ಮಾತಾಡಿದ್ದಾನೆ, ಇವನಿಗೇನಾದ್ರು ಶಿಕ್ಷೆ ಕೊಡಬೇಕು, ಮೊದಲು ಇವನನ್ನು ಮೆಂಬರ್ಶಿಪ್ಪಿಂದ ಸಸ್ಪೆಂಡ್ ಮಾಡಿ ದುಡ್ಡನ್ನು ವಾಪಸ್ ಕೊಡು ಅಂತ ಹೇಳ್ತಾರೆ. ಆವಾಗ ಜ್ಞಾಪಕ ಆಗುತ್ತೆ. ಹೇಳ್ತಾನೆ, ವಿಲಿಯಂ ಡೇನ್, ಇದಿಷ್ಟು ನೀನು ಮಾಡಿರೋ ಮೋಸ ನಂಗೆ ಅರ್ಥ ಆಗ್ತಿದೆ. ನನ್ನ ಚಾಕು ಎಲ್ಲಿದೆ ಇವತ್ತು ನೆನಪಾಯಿತು. ಆ ಟೇಪನ್ನು ಕಟ್ ಮಾಡೋದಕ್ಕೆ ಅಂತ ಕತ್ತರಿಸೋಕೆ ನಿನ್ನ ಚಾಕು ಕೊಟ್ಟಿದ್ದೆ, ನೀನು ನಂಗೆ ವಾಪಸ್ ಕೊಡಲಿಲ್ಲ, ನಿಂದೇ ಆಟ ಇದು ಅಂತಾನೆ ಅಂದ್ಬಿಡ್ತಾನೆ. ಅಂದ್ಬಿಟ್ಟು ಮನೆಗೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಬಾಗಿಲು ಹಾಕೊಂಡು ಕೂತ್ಕೊಂಡು ಹೊರಗೆ ಬರಲ್ಲ ಅವನು. ಆದರೆ ಕೆಲವೇ ದಿವಸದಲ್ಲಿ ಗೊತ್ತಾಗುತ್ತೆ ಅವನಿಗೆ. 2 ದಿವಸದಲ್ಲಿ ಸಾರಾ ಹೇಳಿ ಕಳಿಸ್ತಾಳೆ, ನಿನ್ನ ಜೊತೆ ನನ್ನ ಎಂಗೇಜ್ಮೆಂಟ್ ಮುರಿದಿದ್ದೀನಿ. ಅದಾದ 15 ದಿವಸಕ್ಕೆ ಇನ್ನೊಂದು ಸುದ್ದಿ ಬರುತ್ತೆ, ಸಾರಾ ಮತ್ತು ವಿಲಿಯಂ ಡೇನ್ ಮದುವೆ ಆದರು. ಅಲ್ಲಿಗೆ ಮುಗೀತು. ಗೊತ್ತಾಗುತ್ತೆ ಇವನಿಗೆ ಇದೇ ಪ್ಲ್ಯಾನ್. ಅಲ್ಲಿಗೆ ಹೃದಯ ಘಾಸಿ ಆಗಿಬಿಡುತ್ತೆ. ಘಾಸಿ ಅಂದರೆ ಏನು? ತುಂಬ ಮುಗ್ಧ ಸ್ವಭಾವದವರಿಗೆ, ಇಷ್ಟು ಸರಳ ಸ್ವಭಾವದವರಿಗೆ ಫ್ಯಾನ್ ಜೋರಾದರೆ ಜೋರು, ಚೂರು ಸೆಕೆ ಹೆಚ್ಚು ಕಡಿಮೆ ಆದರೆ ಸೆಕೆ, ಚೂರು ತಂಗೋ ಬಹಳ ಚಳಿ, ಅವ್ರಿಗೆ ಯಾವುದೂ ತಡೆಯೋಲ್ಲ. ಮನುಷ್ಯ ಗಟ್ಟಿನೂ ಆಗಬೇಕಾಗತ್ತೆ. ಒಂದು ರೀತಿಯ ಮಾನಸಿಕ ದಾರ್ಢ್ಯ ಬೇಕು. ಮೆಂಟಲ್ ಸ್ಟಾರ್ಚ್ ಅಂತಾನೆ ಯಾರೋ ಎಂ ಫಾಸ್ಟರ್. ಮೆಂಟಲ್ ಸ್ಟಾರ್ಚ್ ಅಂತಂದರೆ ಈ ಖಾದಿ ಬಟ್ಟೆಗೆ ಸ್ಟಾರ್ಚಿಂಗ್ ಅಂತ ಮಾಡ್ತಾರೆ, ಅದನ್ನು ಗಟ್ಟಿ ಮಾಡೋದಕ್ಕೆ. ಆ ಥರ ಮೈಂಡಿಗೆ ಸ್ಟಾರ್ಚಿಂಗ್, ಗಂಜಿ ಹಾಕಬೇಕಂತ, ಗಟ್ಟಿ ಮಾಡ್ಕೋಬೇಕು ಅಂತ. ಇದು ಸೂಕ್ಷ್ಮ ಮನಸ್ಸು ತಡೆಯೋಲ್ಲ, ಇದು ಹೊಡೆತ ಬಿದ್ದುಬಿಟ್ಟಿದೆ. ಆ ಕ್ಷಣದಿಂದ ಅವನಿಗೆ ಮನುಷ್ಯನ ಮೇಲೂ ನಂಬಿಕೆ ಹೋಗುತ್ತೆ, ದೇವ್ರ ಮೇಲೂ ನಂಬಿಕೆ ಹೋಗುತ್ತೆ. ಏನು ದುಡ್ಡು ಗಿಡ್ಡು ಕಟ್ಟಲ್ಲ, ಸ್ವಲ್ಪ ದಿವಸ ಬಿಟ್ಟು ಒಬ್ಬನೇ ತನ್ನ ಮಗ್ಗನ್ನು ತಗೊಂಡು ಆ ಊರೇ ಬಿಟ್ಟು ಹೊರಟೇ ಹೋಗ್ಬಿಡ್ತಾನೆ. ಯಾಕೆ ಹೋಗ್ತಾನೆ ಅಂತಂದರೆ, ಅವನು ತನ್ನ ಪೂರ್ವದ ಕಥೆಯನ್ನು ಮರಿಬೇಕು. ಪೂರ್ವದ ಕಥೆ ಮರ್ತು ಹೋಗ್ಬೇಕು, ನನಗೆ ಬೇಡ. ಅದನ್ನು ಗೊತ್ತೇ ಇಲ್ಲದೆ ಒಳಗಡೆ ದಬ್ಬು ಬಿಡ್ತಾರೆ. ಅಮ್ನಿಸಿಯಾ ಅಂತೀವಿ, ಅಂದರೆ ಮರ್ತೇ ಹೋಗ್ಬಿಡೋದು, ಹಳೇದು ಮರ್ತು ಹೋಗೋದು. ಅವನಿಗೆ ಅದಷ್ಟು ಮರ್ತೋಯ್ತು ಅಂತ ಲೆಕ್ಕ. ನಿಜವಾಗಿಯೂ ನೆನಪಿದೆ, ಆದರೆ ಮೇಲಕ್ಕೆ ತರಲ್ಲ. ಅವನಿಗೆ ಅಮ್ಮ ಇದ್ಲು, ಸತ್ತೋಗಿದ್ದಾಳೆ. ತಂಗಿ ಒಬ್ಳಿದ್ಲು, ಅವಳು ಇಲ್ಲ. ಅವರಮ್ಮ ಔಷಧಿ ಎಲ್ಲ ಮಾಡ್ತಿದ್ಲು, ಇವನಿಗೂ ಔಷಧಿ ಬರ್ತಿತ್ತು, ಎಲ್ಲ ಇತ್ತು. ಎಲ್ಲ ಮರೆತು ಭೂತವನ್ನು ಹೂತು ಹಾಕ್ಬಿಟ್ಟು ಸಮಾಧಿ ಮಾಡಿ ಬೇರೆ ಊರಿಗೆ ಹೊರಟೋಗ್ತಾನೆ. ಯಾಕೆ ಊರಿಗೆ ಹೊರಟೋಗ್ತಾನೆ ಬೇರೆಯವ್ರಿಗಂದರೆ, ಇಲ್ಲಿದ್ದರೆ ನೆನಪಾಗ್ತಾ ಇರುತ್ತೆ. ಮನೇಲಿ ಯಾರು ಹೋಗಿದ್ದರೆ ಅವ್ರು ಉಪಯೋಗಿಸ್ತಿದ್ದ ವಸ್ತುಗಳು ಕಾಣಿಸ್ತಾ ಇದ್ದರೆ ನೆನಪಾಗ್ತಾ ಇರುತ್ತೆ. ಆ ಜಾಗನೇ ಬಿಟ್ಟೋದ್ರೆ ಅದಕ್ಕೆ ಡಾಕ್ಟ್ರುಗಳು ಹೇಳ್ತಾರೆ, ಸ್ವಲ್ಪ ಚೇಂಜ್ ಇರಲಿ, ಬೇರೆ ಊರಿಗೆ ಕರ್ಕೊಂಡು ಹೋಗಿ ಅಂತ. ಅದೇನೆ ಇವನು ಹಾಗೆ ಮಾಡಿ ಬೇರೆ ಊರಿಗೆ ದೂರಕ್ಕೆ ಹೊರಟೋಗ್ಬಿಡ್ತಾನೆ. ಹೋದವನು ಒಂದು ಊರಿಗೆ ಹೋಗ್ತಾನೆ. ನಂಬಿಕೆ ಅನ್ನೋದೇನು? ದೃಢವಾಗಿದ್ದರೆ ಬದಲಾಗೋಕ್ಕೆ ಸಾಧ್ಯ ಇದೆ. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ. ನಂಬಿಯೂ ನಂಬದಿ ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷವ ಮರಿಂಗಾಯಿತು, ಸಿಂಬಳದಿ ನೊಣ ನೀನು ಮಂಕುತಿಮ್ಮ. ನಂಬಿದ್ರೇನೂ ನಿಮಗೆ ಉದ್ಧಾರ ಇದೆ, ನಂಬದೇ ಇದ್ರೇನೂ ಉದ್ಧಾರ ಇದೆ. ಎರಡರ ಮಧ್ಯೆ ಇದ್ದರೆ ಕಷ್ಟ. ಇವನು ಸೈಲಾಸ್ ಮಾರನ್ ನಂಬದವನು. ಒಡೆದು ಹೋಗಿದೆ ಎದೆ. ಮನುಷ್ಯನ ಮೇಲೆ ನಂಬಿಕೆನೇ ಹೊರಟೋಗಿದೆ. ಸ್ನೇಹ ಅನ್ನೋದ್ರ ಮೇಲೆ ನಂಬಿಕೆ ಹೊರಟೋಗಿದೆ. ಮನುಷ್ಯರು ಅಂದರೆ ನೋಡೋದೇ ಇಲ್ಲ ಅವನು. ದೇವರ ಮೇಲೂ ನಂಬಿಕೆ ಹೊರಟೋಗಿದೆ. ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಬೇರೆ ಊರಿಗೆ ಹೊರಟೋಗ್ಬಿಡ್ತಾನೆ. ಊರಿಗೆ ಹೊರಟೋಗಿ ತನ್ನ ಪೂರ್ವದ ಇತಿಹಾಸದ ಮೇಲೆ ಒಂದು ತೆರೆ ಎಳೆದ್ಬಿಟ್ಟ, ಶಟರ್ ಹಾಕ್ಬಿಟ್ಟ. ಆ ಊರಿಗೆ ಹೋದ. ಆ ಊರು ಯಾವುದು ಅಂದರೆ ರಾವೆಲ್ಲೋ ಅಂತ ಒಂದು ಊರದು. ಈ ಹಳ್ಳಿ ಥರ ಅಲ್ಲ, ಅದು ಶ್ರೀಮಂತರು ಊರು. ಶ್ರೀಮಂತರು ಜೊತೆ ಸೋಂಬೇರಿಗಳು. ಬಡವರು ಇದ್ದಾರೆ, ಬಡವರು ತುಂಬ ಬಡವರಿದ್ದಾರೆ. ನಿಜವಾದ ನ್ಯಾಯಪ್ರಜ್ಞೆ ಇರುವಂಥ ಬಡವರು ಇರುವಂಥ ಜಾಗ. ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ. ಎಷ್ಟು ಚೆನ್ನಾಗಿ ಅವಳು ತೋರಿಸ್ತಾಳೆ ಅಂತಂದರೆ, ಅಲ್ಲಿ ಒಂದು ಹೋಟೆಲ್ ಇದೆ, ಇನ್, ಕುಡಿತಕ್ಕೆ ಹೋಗುವಂಥದ್ದು, ರೈನ್ಬೋ ಅಂತ. ಆ ಇನ್, INN ಇನ್ ಹೋಟೆಲ್.
ಆ ಹೋಟೆಲಲ್ಲಿ 2 ರೂಮ್ ಅಂತೆ. ಒಂದು ರೂಮು ಶ್ರೀಮಂತರಿಗೆ, ಇನ್ನೊಂದು ರೂಮು ಬಡವರಿಗೆ ಕುಡಿಯೋದಕ್ಕೆ. ಇಬ್ಬರು ಮಾಡೋದೇನು ಅಂದರೆ ಗಾಸಿಪ್ ಮಾಡೋದು, ಊರಿನ ವಿಷಯನ ಅಷ್ಟೇ. ಈ ಸೈಲಾಸ್ ಮಾರ್ನರ್ ಆ ಊರಿಗೆ ಹೋಗಿ ಸೇರ್ಕೋತಾನೆ. ಊರ ಹೊರಗಡೆ ಒಂದು ಕಲ್ಲಿನ ಸ್ಟೋನ್ ಪಿಟ್ ಅಂತ ಕಲ್ಲಿನ ಗಣಿ ಇದೆ. ಆ ಗಣಿಯಲ್ಲಿ ಕೆಲಸ ಮುಗಿದು ಹೋಗಿದೆ, ಅಲ್ಲೇನು ನಡೀತಿಲ್ಲ, ನೀರು ತುಂಬ್ಕೊಂಡ್ಬಿಟ್ಟಿದೆ. ಗಣಿ ಕೆಲಸ ಆಗ್ತಿರ್ಬೇಕಾದ್ರೆ ಅಲ್ಲಿ ಕೂಲಿಗಳಿರ್ತಾರಲ್ಲ, ಅವ್ರುಗಳಿಗೋಸಾಗಿ ಕಲ್ಲಿನ ಮನೆಗಳನ್ನು ಒಂದಿಷ್ಟು ಕಟ್ಟಿರ್ತಿರ್ತಾರೆ, ಕ್ವಾರ್ಟರ್ಸ್ ಥರ. ಅದರಲ್ಲಿ ಒಂದು ಮನೆಗೆ ಹೋಗಿ ಕೂತ್ಕೋತಾನೆ ಇವನು. ಅವ್ನು ಯಾರೂ ಕೇಳೋರೇನಿಲ್ಲ. ಮೊದಲೇ ವಿಚಿತ್ರ ವ್ಯಕ್ತಿ. ಅವನು ಯಾರನ್ನೂ ಸರಿಯಾಗಿ ನೋಡೋದೇ ಇಲ್ಲ, ಯಾಕೆಂದರೆ ಅವನಿಗೆ ಯಾರೂ ಬೇಕಾಗೇ ಇಲ್ಲ. ನೋಡಬೇಕು ಅಂದ್ರೆ ಹತ್ತಿರ ಹಿಂಗೆ ಹೋಗಿ ನೋಡ್ತಾನೆ, ಯಾಕೆಂದರೆ ಅವ್ನ ಕಣ್ಣು ಕಾಣಲ್ಲ, ಅವ್ರಿಗೆ ಗೊತ್ತಿಲ್ಲ ಅದು. ಬೆಳಗ್ಗಿಂದ ಸಾಯಂಕಾಲ ತನಕ ಮಗ್ಗದಲ್ಲಿ ನೇಯ್ತಾ ಇರೋದೇ ಒಂದು ಕೆಲಸ ಅವನಿಗೆ, ಬೇರೆ ಏನೂ ಮಾಡಲ್ಲ. ಅದೇ ಒಂದು ಆಶ್ಚರ್ಯ, ಯಾಕೆಂದರೆ ಆ ಊರಲ್ಲಿ ನೇಯ್ಗೆ ಮಾಡೋರು ಇರಲಿಲ್ಲ. ಅದು ಬೇರೆ ಊರಿನಲ್ಲಿ ಒಬ್ಬ ಇರ್ತಾನೆ, ಅವ್ನು ಕರೆಕ್ಟಾಗಿ ಸತ್ತೋಗಿದ್ದಾನೆ. ಅದಕ್ಕೆ ಇವನು ಬರೋದು ಅವ್ರಿಗೆ ಅಗತ್ಯ ಆಗುತ್ತೆ. ಹೋಗಿ ಕೂತ್ಕೋತಾನೆ. ಅವನು ಯಾರನ್ನೂ ಮಾತಾಡ್ಸಲ್ಲ, ತೀರ ಎಷ್ಟು ಬೇಕೋ ಅಷ್ಟೇ ಮಾತು. ಚರ್ಚಿಗೆ ಹೋಗಲ್ಲ, ರೇನ್ಬೋ ಹೋಟೆಲ್ಗಂತೂ ಹೋಗೋದೇ ಇಲ್ಲ. ಅವನು ಅದು ಶ್ರೀಮಂತರ ಜಾಗ ಅಂದ್ಕೊಂಡಿದ್ದಾನೆ, ಅಲ್ಲಿ ನಾನು ಖರ್ಚು ಮಾಡೋಕ್ಕಾಗಲ್ಲ ಅಂತ. ಹೊರಗಡೆ ಹೆಜ್ಜೆ ಇಡಲ್ಲ, ಯಾರ ಜೊತೆನೂ ಮಾತಾಡಲ್ಲ. ಇದಕ್ಕೆ ವಿಲಕ್ಷಣ ವ್ಯಕ್ತಿ ಅನಿಸುತ್ತೆ. ರೇನ್ಬೋ ಇನ್ನಿದೆಯಲ್ಲ ಜಾಗ, ಅದು ಒಬ್ಬ ಹೊಸಬ ಬಂದಿದ್ದಾನೆ ನೋಡಿದ್ದೀರಾ ಅಂತ ಮಾತು, ಯಾರ ಥರನೂ ಮಾತಾಡಲ್ಲ. ಅವನು ಯಾವನು ವಿಲಕ್ಷಣ ವ್ಯಕ್ತಿ ಅಂತ. ಅದಕ್ಕೆ ಊರಿನ ಮಕ್ಕಳಿಗೆಲ್ಲ ಆಶ್ಚರ್ಯ. ಅವರೆಲ್ಲ ಅದ್ರ ಪಕ್ಕ ಯಾವುದಾದ್ರು ಕಾಯಿ ಕೀಳೋದಕ್ಕೋ, ಹಳ್ಳಿಗಳಲ್ಲೆಲ್ಲ ಈ ಹೊರಗಡೆ ಕಾಯಿ ಎಲ್ಲ ಬೆಳೆಯೋದು, ಕಾಯಿ ಕೀಳೋದಕ್ಕೋ ಇನ್ಯಾತಕ್ಕೋ ಹೋದರೆ ಇವೊಂದು ಶಬ್ದ ಕೇಳಿಸ್ತಿರುತ್ತೆ ಮಗ್ಗದಲ್ಲಿ, ಕಟಕ್ 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 ಲಾಳಿ ಹಾಕ್ತಾ ಇರೋದು. ತಕ್ಷಣ ಕಿಟಕಿ ಹತ್ರ ಹೋಗಿ ಮಕ್ಕಳೆಲ್ಲ ನೋಡ್ತಾ ಇರ್ತಾರೆ, ಅವನು ಏನು ಮಾಡ್ತಿದ್ದಾನೆ. ಯಾಕೆಂದ್ರೆ ತಂದೆ ತಾಯಂದ್ರೆ ಹೇಳಿರೋ ಮಾತು ಕೇಳಿದ್ದಾರೆ, ವಿಚಿತ್ರ ವ್ಯಕ್ತಿ ಅಂತ. ಇವನಿಗೆ ಗೊತ್ತೇ ಆಗೋಲ್ಲ ಅವ್ರು ಬಂದಿದ್ದಾರೆ ಅಂತ, ತನ್ನ ಪಾಡ್ತಾನೆ ಕೆಲಸ ಮಾಡ್ತಾ ಇರ್ತಾನೆ ಹೀಗೆ. ಆದರೆ ಯಾರೋ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಕೆಲಸ ಬಿಡೋಕೆ ಇಷ್ಟವಿಲ್ಲ, ಆದ್ರೂ ಬಿಟ್ಟು ಬೈಯಲ್ಲ ಅವನು. ಅವನು ಕಾಣಿಸ್ತಿಲ್ಲ ಮಕ್ಕಳು ಅಷ್ಟೇ, ಹತ್ತಿರ ಹಿಂಗೆ ನೋಡ್ತಾನೆ. ಹೀಗೆ ನೋಡ್ತೀರಿ ಭಯ ಮಾಡ್ಕೊಂಡು ಓಡೋಗ್ತಾರೆ ಅವರು. ದಿನ ಇದೊಂದು ಕೆಲಸ, ಅವ್ರು ಓಡೋಗ್ತಾರೆ, ಇವನು ಯಾರೋ ಒಬ್ಬ ಬಂದ ಅಂತ. ಊರಿನವ್ರಿಗೆ ವಿಚಿತ್ರ ಅನ್ನಿಸ್ತಿದೆ, ಅವನ ಕೆಲಸವೇ ವಿಚಿತ್ರ. ಎಲ್ಲಿದ್ದಾನೋ ಬಂದಿದ್ದಾನೋ ಅದು ವಿಚಿತ್ರ, ಅವನು ಆಡ್ಕೊಳ್ಳೋ ರೀತಿ ವಿಚಿತ್ರ. ಇದ್ರ ಜೊತೇಲಿ ಏನಾಗುತ್ತೆ, ಜಿಮ್ ರಾಡ್ನಿ ಅಂತ ಒಬ್ಬ ಅಲ್ಲಿ ಇಲಿಗಳನ್ನು ಹಿಡಿಯೋನು, ಜಿಮ್ ರಾಡ್ನಿ ಅಂತ. ಸ್ವಲ್ಪ ಕಳ್ಳನೂ ಹೋದು, ಸಣ್ಣ ಪುಟ್ಟ ಕಳ್ತನೂ ಮಾಡ್ತಾನವನು. ಅವನು ಹೇಳ್ತಾನೆ, ಓಡ್ ಬಂದು ಹೇಳ್ತಾನೆ, ಏನಾಯಿತು ಗೊತ್ತಾ, ಆ ಮಾಸ್ಟರ್ ಮಾರ್ನರ್ ಅವನು ಬಂದಿದ್ದ, ಸತ್ತೋಗಿದ್ದ. ಏನಾಯಿತು? ನಿಂತ್ಕೊಂಡಿದ್ದ. ಎಲ್ಲರಿಗೂ ಬುದ್ಧಿ ಇರೋರು ಯಾರು ತಲೆ ಮೇಲೆ ಹೊರೆ ಇದ್ದರೆ ಪಕ್ಕದಲ್ಲಿ ಇಡ್ತಾರೆ, ಅವನು ಇಡಲಿಲ್ಲ, ಹಿಂಗೆ ನಿಂತಿದ್ದ. ಮಾಸ್ಟರ್ ಮಾರ್ನರ್ ಅಂತಂದೆ, ಉತ್ತರ ಕೊಡಲಿಲ್ಲ. ನೋಡ್ತೀನಿ ಚಲನೇನೇ ಇಲ್ಲ, ಸತ್ತೋದ ಅಂದ್ಕೊಂಡೆ. ಹಾಗೇನು ನೋಡ್ತೀನಿ, ಸತ್ತೋದ ಅಂದ್ಕೊಂಡೆ ಅನ್ನೋ ಅಷ್ಟೊತ್ತಿಗೆ ಎದ್ದು ನಿಂತು ಗುಡ್ ಮಾರ್ನಿಂಗ್ ಅಂದ್ಬಿಟ್ಟು ಹೊಟ್ಟೆ ಹೋದ ಅಂತಾನೆ. ಅಂದ್ಬಿಟ್ಟು ಹೇಳ್ತಾನೆ, ಅವನಿಗೆ ಆವಾಗ ಸಾಯ್ತಾನೆ, ಮತ್ತೆ ಜೀವ ಬರುತ್ತೆ ಅವನಿಗೆ ಅಂತ ಹಂಗೆ ಹಬ್ಬಿಸ್ತಾನವನು. ಹೌದಲ್ವಾ, ವಿಚಿತ್ರ ವ್ಯಕ್ತಿ ಅನ್ಕೋತಾರೆ. ಆ್ಯಕ್ಚುಲಿ ಆಗ್ತಿರೋದೇನು ಅಂದರೆ ಅವನದು ಆ ಟ್ರಾನ್ಸ್ ಅಂತ ಬರುತ್ತಲ್ಲ, ಆ ಒಂಥರ ಶಾಕ್ ಥರ ಇರುತ್ತಲ್ಲ, ಒಂದು ಫಿಟ್ಸು, ಅದು ಅಷ್ಟೇ. ಇವನು ಅದನ್ನು ಸತ್ತೋಗಿ ಬದುಕ್ತಾನೆ ಅಂತ ಅನ್ಕೋತಾರೆ ಅವರು. ಅಷ್ಟ್ರ ಜೊತೇಲಿ ಏನಾಗುತ್ತೆ ತಮಾಷೆ ನೋಡಿ, ಅವನು ಎಲ್ಲ ಹಳತನ್ನು ಹೂತು ಹಾಕ್ಬಿಟ್ಟಿದ್ದಾನೆ. ನಮ್ಮ ಹಿರಿಯರೊಬ್ಬರು ನಮ್ಮ ಮನೇಲಿ ಹೇಳೋರು, ನಮ್ಮ ಅಕ್ಕನ ಕಡೆಯವರು, ಭಾವನ ಕಡೆಯವರು. ಅವ್ರಿಗೇನೋ ಮಕ್ಕಳ ಮೇಲೆ ಕಹಿ ಆಗಿತ್ತು ಒಂಚೂರು. ಕಹಿ ಆದಾಗ ಆಗಾಡೋಂಥ ಮಾತು, ಯಾರೋ ಹಂಗೇನೋ ಮಕ್ಕಳ ಮೇಲೆ ಕಹಿ ಆಯಿತು ಅಂತ ಬಾಯಿದಲ್ಲಿ ಬೈದ್ರೂ ನಾವೇನು ಅದನ್ನು ಪಾಲಿಸೋದಿಲ್ವಲ್ಲ, ಮಕ್ಕಳ ಮೇಲೆ ಪ್ರೀತಿಯಲ್ಲಿ ಹೊರಟೋಗುತ್ತೆ. ಆದರೂ ಹೇಳೋರು, ಪ್ರೀತಿ ಅನ್ನೋ ಹೂವನ್ನು ಹಿಸ್ಕಾಕ್ಬಿಟ್ಟಿದ್ದೀನಿ, ಪ್ರೀತಿ ಅನ್ನೋ ಹೂವನ್ನು ಹಿಸ್ಕಾಕ್ಬಿಟ್ಟಿದ್ದೀನಿ, ನನಗೆ ಯಾವ ಮಕ್ಕಳು ಇಲ್ಲ, ಏನೂ ಇಲ್ಲ ಅನ್ನೋರು. ಅರೆ ಕಡೆಗೆ ಆಸ್ತಿನೆಲ್ಲ ಮಕ್ಕಳಿಗೆ ಕೊಟ್ಟು ಹೋದರು, ಅದು ಬೇರೆ. ಹೇಳಿದ್ರೂ ನಮ್ಮ ಭಾರತೀಯ ಪರಂಪರೆಯಲ್ಲಿ ಮಕ್ಕಳ ಬಗ್ಗೆ ಇರುವಂಥ ಪ್ರೀತಿ ಅದು ಬೇರೆ. ಅದು ಹೂವನ್ನು, ಆ ಪ್ರೀತಿಯನ್ನು ಹೂವನ್ನೇ ಹಿಸ್ಕಾಕ್ಬಿಟ್ಟಿದ್ದೀನಿ ಅನ್ನೋರು. ಇವನು ಹಳತ್ತಿನ ಭಾವನೆಗಳನ್ನೆಲ್ಲ ಹಿಸ್ಕಾಕ್ಬಿಟ್ಟಿದ್ದಾನೆ. ಆದರೆ ಪ್ರೀತಿ, ವಿಶ್ವಾಸ, ಮನುಷ್ಯ ಪ್ರೇಮ ಅನ್ನುವಂತಹ ರಿವರ್ ಇದೆಯಲ್ಲ, ರಿವಿಲೆಟ್, ತೊರೆ, ಹೊಳೆ, ಅದು ಎಲ್ಲಿದೆ ಅಂತ ಕೇಳ್ತಾಳೆ ಅವಳು. ಕೇಳ್ಬಿಟ್ಟು ಹೇಳ್ತಾಳೆ, ಅದು ಒಣಗಿರಲಿಲ್ಲ, ಗುಪ್ತಗಾಮಿನಿಯಾಗಿ ಹರಿತಾ ಇತ್ತು ಒಳಗಡೆ ಅಂತ. ಹೊರಟೋಗಿಲ್ಲ, ಅದು ಒಳಗಡೆ ಇದೆ, ಹೊರಗೆ ಬರ್ತಾ ಇಲ್ಲ ಅಷ್ಟೇ. ಅದಕ್ಕೆ ಕಗ್ಗಲ್ನಂಗೆ ಕಾಣ್ತಾನವನು. ಅದಕ್ಕೆ ಕಲ್ಲಿನ ಮನೆ ಹತ್ರ ಇದ್ದಾನೆ, ಎಲ್ಲ ಸುತ್ತಲೂ ಕಲ್ಲು, ಅವನು ಒಂದು ಕಲ್ಲು. ಈ ಸಂದರ್ಭದಲ್ಲಿ ಏನಾಗುತ್ತೆ ನೋಡಿ ತಮಾಷಿನ, ಅಲ್ಲಿ ಒಬ್ಬಳು ಹೆಂಗಸು, ಬಡ ಹೆಂಗಸು, ಅವಳಿಗೆ ಒಂದು ಥರದ ಹೊಟ್ಟೆ ನೋವಿನ ಕಾಯಿಲೆಯಿಂದ ನರಳ್ಕೊಂಡು ಹೊಟ್ಟೆ ಹಿಡ್ಕೊಂಡು ನರಳುತ್ತಾ ಇರ್ತಾಳೆ. ಇವನು ನೋಡ್ತಾನೆ ಸೈಲಾಸ್. ನೋಡಿದ ತಕ್ಷಣ ನೆನಪಾಗುತ್ತೆ, ನಮ್ಮ ಅಮ್ಮನಿಗೆ ಇದೇ ಕಾಯಿಲೆ ಇತ್ತು, ಇವಳು ಈ ಔಷಧಿ ಮಾಡ್ಕೊತಿದ್ಲು ಅಂತ.
ತಕ್ಷಣ ಓಡ್ ಹೋಗಿ ಆ ಎಲೆ ತೊಗೊಂಬಂದು ಅದನ್ನು ಜಜ್ಜಿ ಸರಿ ಅದರದ್ದು ಕಷಾಯನೋ ಅದೇನೋ ಮಾಡಿ ಅವಳು ಕೊಡ್ತಾನೆ. 5 ನಿಮಿಷದಲ್ಲಿ ಹೊಟ್ಟೆ ನೋವೆಲ್ಲ ಮಾಯಾಗಿ ಮಲ್ಕೋತಾಳು ಅವಳು ಮಗು ಥರ. ತಕ್ಷಣ ಊರಿನವ್ರಿಗೆ ಅಯ್ಯೋ ಈ ಶೈಲಾಸ್ ಮಾತ್ರ ಸಾಮಾನ್ಯ ಅಲ್ಲ, ಇವನಿಗೆ ಬೇರೆ ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಮರುದಿನನೇ ಊರಿನ ತಾಯಿಯಂದ್ರೆಲ್ಲ ಮಕ್ಕಳನ್ನ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಏನು ಅಂತಂದರೆ ನಮ್ಮ ಈ ಮಗುಗೆ ಭೇದಿ ಏನಾರು ಔಷಧಿ ಕೊಡಪ್ಪ, ಇದಕ್ಕೆ ಇದರ ಹೆದರ್ಕೊಳ್ಳುತ್ತೆ, ತಾಯ್ತಾ ಕಟ್ಕೊಡು ಅಥವಾ ಇನ್ನೇನೋ ಮಾಡು ಅಂತ ಕೇಳಿಕೊಂಡು. ಅವನು ಶುರು ಮಾಡಿದರೆ ಆ ಕೆಲಸನ ದುಡ್ಡು ಸಂಪಾದನೆ ಮಾಡ್ಬೋದಿತ್ತು, ಜನರ ಪ್ರೀತಿನೂ ಸಂಪಾದನೆ ಮಾಡ್ಬೋದಿತ್ತು. ಆದರೆ ಅವನ ಮನಸ್ಸು ಇನ್ನೂ ಸಿದ್ಧವಿಲ್ಲ. ಅದಕ್ಕೆ ಬಂದ್ಬಿಟ್ಟು ನೋಡ್ತಾನೆ, ಎಲ್ಲ ಕಾದಿದ್ದಾರೆ, ಎಲ್ಲರನ್ನೂ ಬೈದು ಓಡಿಸ್ತಾನೆ. ನನಗೇನು ನೆನಪಿಲ್ಲ, ನನಗೇನು ಗೊತ್ತಿಲ್ಲ, ಬರಬೇಡಿ ನೀವು ಅಂತ ಹೊರಟೋಗ್ತಾರೆ ಅವರು. ಇನ್ನೇನು ಮಾಡೋದು ಹೇಳ್ಕೊಂಡು ಹೊರಟೋಗ್ತಾರೆ. ಹೊರಟೋದ ತಕ್ಷಣ ಮತ್ತೆ ಇನ್ನೊಂದು ವಿಲಕ್ಷಣ ಕ್ವಾಲಿಟಿ ಸೇರಿಕೊಳ್ತು. ಅವನಿಗೆ ಶಕ್ತಿ ಇದೆ, ಆದರೆ ಅದನ್ನು ನಮಗೆ ಬಳಸಲ್ಲ ಅಷ್ಟೇ. ಯಾವನಿಗೆ ಒಳ್ಳೇದು ಮಾಡೋ ಶಕ್ತಿ ಇದೆಯೋ ಅವನಿಗೆ ಕೆಟ್ಟದ್ದು ಮಾಡೋ ಶಕ್ತಿನೂ ಇದೆ. ಹಾಗಾದರೆ ಇವನು ಅಪಾಯಕಾರಿ. ಆದರೆ ತುಂಬ ಜನಕ್ಕೆ ಗೊತ್ತು ಅವನು ಏನು ತೊಂದರೆ ಮಾಡಲ್ಲ ಅಂತ ಗೊತ್ತು. ಆದ್ರೂ ಯಾರಿಗೂ ಗೊತ್ತು ಹೊಟ್ಟೆ ನೋವನ್ನು ಗುಣಪಡಿಸೋ ಶಕ್ತಿ ಇರೋವನಿಗೆ ಇನ್ನೇನೋ ಹೊಟ್ಟೆ ನೋವನ್ನು ತರಿಸೋ ಶಕ್ತಿನೂ ಇರ್ಬೋದಲ್ಲ, ಈ ಥರ ನಂಬಿಕೆ ಬರುತ್ತೆ. ಇದಕ್ಕೂ ಸೇರಿ ಇನ್ನೊಂದು ವಿಲಕ್ಷಣ, ಅವನ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಇನ್ನೊಂದು ವಿಲಕ್ಷಣವಾದದ್ದು. ಹೀಗೆ ಅವನ ಬಗ್ಗೆ ಚರ್ಚೆ ಮಾಡ್ತಿದ್ರೆ ಕೆಲವು ವರ್ಷ ಕಳೆದಂಗೆ ಇನ್ನೊಂದು ಭಾವನೆ ಶುರುವಾಗುತ್ತೆ. ಅಲ್ಲ, ಯಾರೂ ನೇಯೋರಿಲ್ಲ, ಬಟ್ಟೆನೆಲ್ಲ ನೇಯೋನು ಇವನೊಬ್ಬನೇ, ಊರಿಗಲ್ಲ. ಎಲ್ಲರೂ ಅವನಿಗೆ ಫೀಸ್ ಕೊಡ್ತಾರೆ, ಅವನು ದುಡ್ಡು ಕೊಡ್ತಾರೆ. ಒಂದು ಹಣೆ ಖರ್ಚು ಮಾಡೋಲ್ಲ, ಬಡ ಬಡ ಬಡದಂದು ಜೀವನ. ಹೊರಗಡೆನೇ ಬರೋಲ್ಲ, ಡ್ರಿಂಕ್ಸ್ ತೊಗೊಳ್ಳಲ್ಲ, ಏನೂ ಮಾಡಲ್ಲ. ಹಾಗಾದರೆ ಸಾಕಷ್ಟು ದುಡ್ಡು ಸೇರಿಸಿರ್ಬೇಕಲ್ಲ ಇವನು ಅಂತ ಇದ್ರ ಬಗ್ಗೆ ಮಾತು ಶುರು. ಅಯ್ಯೋ ನಮ್ಮಲ್ಲಿ ಶ್ರೀಮಂತರನ್ನ ಕೊಂಡುಕೊಳ್ಳೋಷ್ಟು ದುಡ್ಡು ಇಟ್ಟಿದ್ದಾನೆ ಇವನು ಅಂತ. ಅದು ಇನ್ನೊಂದು ಕ್ವಾಲಿಟಿ ಶುರು. ಈ ಥರ ಆಗಿದೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಮೊದಲನೇ ಸಲ ಒಂದು ಬಟ್ಟೆನ ಮಾಡ್ತಾನವನು. ಮನುಷ್ಯನಿಗೆ ಯಾವುದೋ ಒಂದು ಆತ್ಕೊಳ್ಳೋಕ್ಕೆ ಒಂದು ಆಧಾರ ಬೇಕು, ಹೋಪ್ ಬೇಕು. ನಾವು ಒನ್ ಡೇ ಕ್ರಿಕೆಟ್ನಲ್ಲಿ ಹಂಗೆ ಮಾಡೋದುಂಟು. 60 ರನ್ ಇರುತ್ತೆ, 2 ವಿಕೆಟ್ ಇರುತ್ತೆ, ಆಸೆ ಪಟ್ಕೋತೀವಿ ಕಡೆ 2 ಓವರ್ಲಿ 6 ಸಿಕ್ಸರ್ ಹೊಡೆದು ಬಿಟ್ರೆ ಅಂತ. ಮನುಷ್ಯನಿಗೆ ಆತ್ಕೊಳ್ಳೋಕೆ ಒಂದು ಏನೋ ಒಂದು ಬೇಕು. ನಮ್ಮ ಎಮೋಷನ್ಸ್, ನಮ್ಮ ಭಾವನೆಗಳಿಗೂ ಯಾರೋ ಏನೋ ಬೇಕು. ಹೆಚ್ಚಿನ ಸಲ ನಾವು ಮನಸ್ಸಿನಲ್ಲಿ ಅದಕ್ಕೆ ನೆಚ್ಕೊಳ್ಳೋದು ಭಗವಂತನನ್ನು. ಅವನು ಯಾಕೆಂದರೆ ಬಂದುಬಿಟ್ಟು ಇಲ್ಲ ರೀ ನಿಮಗೆ ಹೆಲ್ಪ್ ಮಾಡಲ್ಲ ಅಂತ ಏನು ಹೇಳಲ್ಲ, ಹೆಲ್ಪ್ ಮಾಡದೇ ಇರ್ಬೋದು, ಅದು ಬೇರೆ. ಆದರೆ ಭಗವಂತನ ನೆಚ್ಕೋತೀವಿ. ಮುಳುಗುತ್ತಾ ಇರೋವನಿಗೆ ಒಂದು ಕಡ್ಡಿ ಸಿಕ್ಕಿದ್ರೂ ಸಾಕು, ಅದನ್ನ ಆತ್ಕೊಳ್ಳೋಣ ಅನಿಸುತ್ತೆ. ಇವನಿಗೂ ಅದೇ ಆಗಿರೋದು. ಯಾರು ಬೇಡ ಅಂದರೂ ಏನೋ ಒಂದು ಬೇಕಲ್ಲ. ಮೊದಲನೇ ಸಲ ಅವನು ಬಟ್ಟೆನ ನೇದು ಕೊಟ್ಟಾಗ ಅವನಿಗೆ ಗೊತ್ತೇ ಇಲ್ಲ ಇದು ಶ್ರೀಮಂತರು ಊರು, ಇಲ್ಲಿ ಫೀಸ್ ಹೆಚ್ಚು. ನಮ್ಮ ಹಳ್ಳಿಗಳಿಗೆ ಹೋದರೆ, ಸಣ್ಣ ಊರುಗಳಿಗೆ ಹೋಗಬೇಕು, ಡಾಕ್ಟ್ರನ್ನ ನೋಡಿದರೆ 50 ರೂಪಾಯಿ. ನಮಗೆ ಎಷ್ಟು ಖುಷಿಯಾಗುತ್ತೆ, 10 ಸಲ ಬಂದು ಹೋಗ್ಬೋದು ಈ ಡಾಕ್ಟ್ರ್ ಹತ್ರ ಅನಿಸುತ್ತೆ. ಇಲ್ಲಿ ಹೋದರೆ 600 ರೂಪಾಯಿ ಮಿನಿಮಮ್. ಫಸ್ಟು ನಿಮ್ಗೆ ಏನಾಗಿದೆ ರೀ ಅಂದರೆ 600 ರೂಪಾಯಿ. ಆಮೇಲೆ ಏನೇನಾಗಿದೆ ಅಂತ ನೋಡೋದಕ್ಕೆ ಅದು ಹೆಚ್ಚಿನ ದುಡ್ಡು, ಅದು ಬಿಡಿ. ಯಾಕೆಂದರೆ ಬೆಂಗಳೂರಿದು ಫೀಸ್ ಹೆಚ್ಚು. ಅಲ್ಲಿ ರಾವೆಲು ದೊಡ್ಡ ಊರು, ಶ್ರೀಮಂತರ ಊರು, ಅಲ್ಲಿ ಸಮೃದ್ಧಿನೂ ಇದೆ, ಸೋಮಾರಿತನೂ ಇದೆ. ಶ್ರೀಮಂತರೆಲ್ಲ ಸೋಮಾರಿಗಳು, ಪಾಪ ಬಡವರು ಮಾತ್ರ ಕಷ್ಟಪಡ್ತಾರೆ. ಈ ಥರ ಜಾಗ ಆಗಿರೋದ್ರಿಂದ ಫೀಸ್ ಹೆಚ್ಚು. ಅವಳು 2-3 ಚಿನ್ನದ ನಾಣ್ಯ ಕೊಡ್ತಾಳೆ. ಇವನು ನೋಡಿದ ತಕ್ಷಣ ಬಂಗಾರದ ನಾಣ್ಯ, ಏನು ಸಂತೋಷ ಆಗೋಗುತ್ತೆ. ಓಡ್ ಮನೆಗೆ ಹೋಗಿ ತೊಗೊಂಡೋಗಿ ಇಟ್ಕೊತಾನೆ. ಅದನ್ನು ದುಡಿಯೋಕ್ಕೆ ಶುರು ಮಾಡ್ತಾನೆ. ಖರ್ಚೇ ಇಲ್ಲ, ಇನ್ನೇನಾಗುತ್ತೆ, ದುಡ್ಡು ಸೇರ್ತಾ ಹೋಗುತ್ತೆ. ಲಕ್ಷ್ಮಿ ಹೇಳ್ತಾಳಂತೆ, ನಮ್ಮ ಲಕ್ಷ್ಮಿ, ಶೂರಂ ತ್ಯಜಾಮಿ ವೈಧವ್ಯಾತ್ ಉದಾರಂ ಅವಮಾನಾತ್ ಪಂಡಿತಮಪಿ ಸಾಪತ್ನ್ಯಾತ್ ತಸ್ಮಾತ್ ಕೃಪಣಂ ಆಶ್ರಯೇ ಅಂತ. ಏನು ಹೇಳ್ತಾಳಂತೆ ಅಂದರೆ, ಶೂರಂ ತ್ಯಜಾಮಿ, ಶೂರನನ್ನು ನಾನು ಮದುವೆ ಆಗಲ್ಲ. ಲಕ್ಷ್ಮಿ ದುಡ್ಡು, ಧನಲಕ್ಷ್ಮಿ, ಶೂರನ ಜೊತೆ ಇರಲ್ಲ. ಭಯ, ಯುದ್ಧಕ್ಕೆ ಹೋಗ್ತಾನೆ, ಸತ್ತೋಗ್ತಾನೆ, ನಾನು ವಿಧವೇ ಆಗ್ಬಿಡ್ತೀನಿ ಅಂದ ಬೇಡ ಅವನು. ಉದಾರಂ ಅವಮಾನಾತ್, ಧಾರಾಳಿಗಳನ್ನ ಬೇಕಾದ್ರೆ ಬಂದವ್ರಿಗೆಲ್ಲ 10 ರೂಪಾಯಿ 100 ರೂಪಾಯಿ 1000 ರೂಪಾಯಿ ಕೊಟ್ಟು ಬಿಟ್ರೆ ನನಗೆ ಅವಮಾನ ಅಲ್ವಾ, ಹಿಂಗೆ ಹಿಡ್ಕೊಂಡಿರ್ಬೇಕು ನನ್ನನ್ನು, ಬಿಡ್ತಾನೆ ಅಂದಾನೆ. ಉದಾರನ ಹತ್ರ ಹೋಗಲ್ಲ, ಅವಮಾನ. ಪಂಡಿತಮಪಿ, ವಿದ್ಯಾವಂತನ ಹತ್ರ ಹೋಗಲ್ಲ. ಸಾಪತ್ನ್ಯಾತ್, ಸವತಿ ಇದ್ದಾಳೆ ಸರಸ್ವತಿ ಅಂದ ಅವಳು. ಅದಕ್ಕೆ ಯಾರ ಜೊತೆ ಇರ್ತೀನಿ, ಕೃಪಣಂ ಆಶ್ರಯ, ಜಿಪುಣ ಜೊತೆ ಇರ್ತೀನಿ ನಾನು ಅಂತಾಳಂತೆ. ಇವನು ಮಹಾಜಿಪುಣ, ಒಂದು ಹಣೆ ಖರ್ಚು ಮಾಡೋನಲ್ಲ. ಹಾಗಾಗಿ ಏನಾಯ್ತು, ದುಡ್ಡು ಸೇರ್ತಾ ಹೋಗುತ್ತೆ. ಅವನಿಗೆ ಏನು ಸಂತೋಷ ಆ ನಾಣ್ಯಗಳನ್ನು ನೋಡಿದ್ರೆ ಅಂತ. ಅದರಲ್ಲಿ ಚಿನ್ನದ ನಾಣ್ಯಗಳಿವೆ, ಬೆಳ್ಳಿ ನಾಣ್ಯಗಳಿವೆ, ಇನ್ಯಾವುದೋ ತಾಮ್ರದ ನಾಣ್ಯನೂ ಇದೆ. ಅವನಿಗೆ ಎಲ್ಲದ್ರ ಕಂಡ್ರೇನೂ ಪ್ರೀತಿ ಅಂತೆ. ತಾಯಿಗೆ ಎಲ್ಲ ಮಕ್ಕಳು ಕಂಡ್ರೆ ಒಂದೇ ಪ್ರೀತಿ ಇರೋ ಹಾಗೆ ಎಲ್ಲನೂ ಪ್ರೀತಿ. ಆದರೆ ಚಿನ್ನದ ನಾಣ್ಯದ ಬಗ್ಗೆ ಸ್ಪೆಷಲ್ ಪ್ರೀತಿ.
ಆ ಚಿನ್ನದ ನಾಣ್ಯ ಹೊಳೆಯೋದು ನೋಡಿ ಸಂತೋಷ ಅವನಿಗೆ. ಒಂದು ಕಬ್ಬಿಣದ ಮಡಿಕೆ ಮಾಡ್ಕೊಂಡಿರ್ತಾನೆ, ಕಬ್ಬಿಣದ ಒಂದು ಪಾತ್ರೆನ ಅದರಲ್ಲಿ ತುಂಬಿಸ್ತಾ ಇರ್ತಾನೆ. ದಿನಾ ಆ ಪಾತ್ರೆನ ಬಗ್ಗಿಸೋದು, ಆ ಚಿನ್ನದ ನಾಣ್ಯಗಳನ್ನು ಒಂದೊಂದಾಗಿ ಎಣಿಸೋದು, ಹಿಂಗೆ ಮಾಡೋದು, ಅದು ನೋಡೋದು, ಸಂತೋಷ ಪಟ್ಕೊಳ್ಳೋದು, ಮೈ ಮೇಲೆ ಇಟ್ಕೊಳ್ಳೋದು, ಹಿಂಗೆ ಮಾಡ್ತಿರ್ತಾನೆ. ಇದೇ ಅವನಿಗೆ ಸಂಗಾತಿ. ಹಾಗಾದರೆ ಅವನಲ್ಲಿರೋ ಭಾವನೆ ಸತ್ತೇ ಹೋಗ್ಬಿಟ್ಟಿತ್ತ? ಇಲ್ಲ ಅಂತಾಳೋಳು. ಪೂರ್ಣ ಸತ್ತಿರಲಿಲ್ಲ ಅಂತ. ಯಾಕೆಂದರೆ ಅವನ ಹತ್ರ ಒಂದು ಹೂಜಿ ಇರುತ್ತೆ. ಆ ಹೂಜಿಗೆ ಹೀಗೆ ಹ್ಯಾಂಡ್ಲು, ಅವನ ಹ್ಯಾಂಡ್ಲ್ ನೋಡಿದರೆ ಆ ಹೂಜಿ ಬಾ ಸೈಲಾಸ್ ನನ್ನನ್ನು ಎತ್ಕೋ ಅಂತ ಕೇಳ್ತಿರೋ ಹಂಗೆ ಅನ್ನಿಸ್ತಿರುತ್ತೆ. ಮಕ್ಕಳು ಹೇಳ್ತಾರಲ್ಲ ಎತ್ಕೋ ಅಂತ, ಆ ಥರ ಅನ್ನಿಸ್ತಿರುತ್ತೆ. ಅದಕ್ಕೆ ಪ್ರೀತಿ. ಹೊರಗಡೆ ನೀರು ತರೋಕ್ಕೆ ಹೋದಾಗ ಎಡವ್ಬಿಟ್ಟು ಬಿದ್ದುಬಿಡ್ತಾನೆ, ಆ ಹೂಜಿ ಒಡೆದು 3 ಚೂರಾಗ್ಬಿಡುತ್ತೆ. ಎಷ್ಟು ಅಳುತ್ತಾನೆ ಅಂತಂದರೆ ಹೂಜಿ ಹೋಗ್ಬಿಡ್ತು. ಹೂಜಿ ನೋಡಿ, ಭಾವನೆ ಇದೆ, ಎಲ್ಲೂ ಸತ್ತಿಲ್ಲ, ಅದು ಒಳಗಡೆ ಇದೆ ಅಷ್ಟೇ. ಆ ಸೆಲೆ ಹೊರಗೆ ಬರಬೇಕು, ಬರೋಕ್ಕಾಗಲ್ಲ. ಆ ಒಡೆದೋಯ್ತು ಅಂತ ಒಡೆದು ಚೂರನ್ನು ಮಡಕೆ ಚೂರು ಇಟ್ಕೊಂಡು ಏನ್ರಿ ಮಾಡಬೇಕು? ಏನಿಲ್ಲ. ಆದರೂ ಮನೆಗೆ ತೊಗೊಂಬರ್ತಾನೆ ಜೋಪಾನವಾಗಿ. 3 ಚೂರನ್ನು ಜೋಡಿಸ್ಬಿಟ್ಟು ಕೋಲ್ಗಳನ್ನ ಹೀಗೆ ಸಪೋರ್ಟ್ ಕೊಟ್ಬಿಟ್ಟು ಮೂಲೆಯಲ್ಲಿ ಇಟ್ಟಿರ್ತಾನೆ, ಇರಲಿ ಅಂತ ನನ್ನ ಮಡಕೆ ಅಂತ. ಅಂದರೆ ಪ್ರೀತಿ ಇದೆ ಅವನಿಗೆ, ಭಾವನೆಗಳಿವೆ, ಸತ್ತಿಲ್ಲ ಭಾವನೆಗಳು, ಆದರೆ ಹೊರಗಡೆ ಹೊಮ್ಮಿಲ್ಲ. ಆದರೆ ದಿನ ದಿನ ಆ ಚಿನ್ನದ ನಾಣ್ಯ ಬೆಳೀತಾ ಹೋಗುತ್ತೆ. ಆ ಚಿನ್ನವನ್ನು ಎಣಿಸೋದೇ ಒಂದು ಸಂತೋಷ. ಕಮಲೇಶ್ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದರು. ಆರ್ಟಿಸ್ಟ್ ಸತ್ತೋದ್ರು ಅವರು ಈಗ ಒಂದು 4 ವರ್ಷದ ಹಿಂದೆ. ಕಪ್ಪು ಪೆನ್ನಲ್ಲಿ ಡ್ರಾಯಿಂಗ್ಸ್, ರೇಖಾಚಿತ್ರ ಅದ್ಭುತವಾಗಿ ಮಾಡೋರು ಕಮಲೇಶ್, ಅದ್ಭುತವಾಗಿ ಮಾಡೋರು. ಅವ್ರು ಹೇಳೋರು, ಎಲ್ಲ ಕಡೆ ಹೋಗ್ಬೇಕ್ರಿ, ದೇಶ ನೋಡಬೇಕು, ನಮ್ಮ ದೇಶದಲ್ಲಿ ನೋಡೋದು ಎಷ್ಟೊಂದಿದೆ ನೋಡಬೇಕು, ಅದು ಬಿಟ್ಟು ನಮ್ಮ ಜನ ಪಾಸ್ಬುಕ್ ನೋಡೋದ್ರಲ್ಲೇ ಸಂತೋಷ ಪಟ್ಬಿಡ್ತಾರೆ ಅಂತ. ಬರೀ ಪಾಸ್ಬುಕ್ ನೋಡೋದು, ಬ್ಯಾಲೆನ್ಸ್ ನೋಡೋದು, ಎಷ್ಟು ಬ್ಯಾಲೆನ್ಸ್ ಆಗೋಯ್ತು, ಆಹಾ ಈ ಅಕೌಂಟಲ್ಲಿ ಇಷ್ಟು ಬ್ಯಾಲೆನ್ಸು, ಒಂದು 350 ಅಕೌಂಟ್ ಇಟ್ಕೊಂಡ್ಬಿಡೋದು, ಬ್ಯಾಲೆನ್ಸು ಸಂತೋಷ ಪಟ್ಟಿದ್ದೆ. ದುಡ್ಡು ಸಾಧನ, ಇಟ್ ಈಸ್ ಸಾಧನ. ಅದು ಇನ್ನೇನೋ ಮಾಡೋದಕ್ಕೆ ಇಟ್ಸ್ ಎ ಟೂಲ್. ದುಡ್ಡೇ ಕೊನೆಯಲ್ಲ, ದುಡ್ಡನ್ನೇ ನಾವೇನು ಮಾಡೋಕ್ಕೆ ಬರಲ್ಲ. ಆದರೆ ಸೈಲಾಸ್ ಮಾರ್ನರ್ಗೆ ದುಡ್ಡೇ ಕೊನೆ, ಅದೇ ದುಡ್ಡೇ ಅಂತ್ಯ. ಅದೇ ಆ ದುಡ್ಡನ್ನು ಹೀಗೆ ಇಟ್ಕೋತಾನೆ. ನಿಧಾನವಾಗಿ ಏನಾಗ್ತಾ ಹೋಗುತ್ತೆ, ದುಡ್ಡು ಬೆಳೀತಾ ಹೋಗುತ್ತೆ, ಹೆಚ್ಚಾಗುತ್ತೆ. ಆ ಮಡಿಕೆ ತುಂಬಿಡುತ್ತೆ. 2 ಚರ್ಮದ ಚೀಲ ಮಾಡಿಸ್ಕೋತಾನೆ, ಅದ್ರಲ್ಲಿ ತುಂಬಿಸ್ಕೋತಾನೆ. ಭಾರ ಆಗಿದೆ ಅದು, ತುಂಬಿಸಿರ್ತಾನೆ. ಅದು ಬಿಟ್ಟರೆ ನೇಯ್ಗೆಯಲ್ಲಿ ಹೆಂಗೆ ಅಂದರೆ ಒಂದೇ ಥರ ಗುರಿ ಕಟ್ಕೊಂಡು, ಯಾಕಂದರೆ ಕಣ್ಣು ಕಾಣಲ್ಲ ಅವನಿಗೆ ಸರಿಯಾಗಿ, ಹಿಂಗೆ ನೋಡ್ಕೊಂಡು ಮಾಡ್ತಿರ್ತಾನೆ. ಆ ನೇಯ್ಗೆ ಮಾಡ್ತಿದ್ದಂಗೆ ಆ ಬಟ್ಟೆಯ ಪ್ಯಾಟರ್ನ್, ಈಗ ಈ ಕುಚ್ಚಿದು ಬೆನ್ನಿಂದು ಡಿಸೈನ್ ಇದೆಯಲ್ಲ, ಆ ಥರ ಈ ಡಿಸೈನ್ ಆಗ್ತಾ ಹೋಗುತ್ತದು. ಅವಳು ಅದನ್ನ ಯಾತಕ್ಕೆ ಹೋಲಿಸ್ತಾಳೆ ಅಂತಂದರೆ, ಜೇಡ ತನ್ನ ಬಲಿಯನ್ನು ಹೆಣದಂತೆ. ಸ್ಪೈಡರ್ ಅಂದರೆ ಸೈಲಾಸ್ ಮಾರ್ನರ್ ಸ್ಪೈಡರ್ ಆಗಿದ್ದ, ಕೀಟ ಆಗೋಗಿದ್ದ. ಏನೂ ಭಾವನೆ ಇಲ್ಲ, ಏನೂ ಫೀಲಿಂಗ್ ಅನ್ನೋದೇ ಇಲ್ಲ, ಎಮೋಷನ್ ಇಲ್ಲ, ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ, ಏನೂ ಇಲ್ಲ. ಅವನು ಏನಿಲ್ಲ, ಒಂದು ಮೃಗ ಆಗಬೇಕು, ಅದ್ರ ಬದಲು ಕೀಟ ಅಂತಾಳೆ. ಯಾಕೆ ಸ್ಪೈಡರ್ ಅಂತಾಳೆ? ಜೇಡ ಕಟ್ಟಿದಂಗೆ ಕಟ್ಕೊಂಡಿರ್ತಿದ್ದ. ಆ ಕಡೆ ಜೇಡ ಕಟ್ಟೋದು, ಈ ಕಡೆ ಚಿನ್ನದ ನಾಣ್ಯನ ಏನು ಮಾಡ್ತೀರ ಅದೇ ಥರ ಜೋಡಿಸ್ತಿರ್ತಾನೆ. ಅವನು ಏನು ಅಂತಂದ್ರೆ ಈಗ ಬದಲಾಗ್ಬಿಟ್ಟಿದ್ದಾನೆ. ಬೆಳಗಿಂದ ಸಾಯಂಕಾಲ ತನಕ ಕೆಲಸ ಮಾಡೋದು, ಕೆಲಸ ಮಾಡಿ 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 ರಾತ್ರಿ ಹೊತ್ತು ಸ್ವಲ್ಪ ಚೆನ್ನಾಗಿ ಊಟ ಮಾಡೋದು. ಇರೋದ್ರಲ್ಲಿ ಅವನದು ಊಟ ಮಾಡಬೇಕಾದ್ರೆ ಏನು ಅಂತಂದರೆ, ಈ 2 ಚರ್ಮದ ಚೀಲದ ತುಂಬಿಸಿಟ್ಟ ನಾಣ್ಯಗಳನ್ನು ರಾಶಿ ಹಾಕ್ಕೊಂಡು ಹಿಂಗೆ ರಾಶಿ ಹಾಕ್ತಾನೆ. ಆ ಚಿನ್ನದ ನಾಣ್ಯಗಳನ್ನ ನೋಡಿಕೊಂಡು ಊಟ ಮಾಡೋದು, ಅದನ್ನು ಕೈಯಲ್ಲಿ ಹಿಡ್ಕೊಳ್ಳೋದು, ಅದೇ ಒಂದು ಸಂತೋಷ. ಅದರಲ್ಲಿ ಕೈ ತೊಳ್ಕೊಳ್ಳೋದು ಚಿನ್ನದ ನಾಣ್ಯದಲ್ಲಿ, ಅದನ್ನೇ ಮೈ ಮೇಲೆ ಸುರ್ಕೊಳ್ಳೋದು ಎಣ್ಣೆ ನೀರು ಥರ. ಮತ್ತೆ ಎಲ್ಲನೂ ಎಣಿಸ್ಬಿಟ್ಟು ವಾಪಸ್ ಚೀಲದಲ್ಲಿ ಇಟ್ಬಿಟ್ಟು, ನೆಲದಲ್ಲಿ ಒಂದು ಗುಂಡಿ ತೋಡಿರ್ತಾನೆ, ಅದರೊಳಗೆ ಬಚ್ಚಿಟ್ಟು ಇಟ್ಟಿಗೆ ಇಟ್ಬಿಟ್ಟು ಮರಳು ಸವರಿ ಇಟ್ಬಿಡು. ಅಂದರೆ ಅವನು ಮೈದಾಸನ ಥರ ಆಗಿದ್ದ ಅಷ್ಟೇ. ಅವನು ಚಿನ್ನ ಬಿಟ್ಟು ಇನ್ನೇನು ಬೆಲೆಯೇ ಗೊತ್ತಿಲ್ಲ, ಇನ್ನೇನೂ ಗೊತ್ತಿಲ್ಲ, ಬೇಕಾಗಿಯೂ ಇಲ್ಲ. ಆದರೆ ಅವನ ಜೀವನವೇ ಅತಂತ್ರವಾಗಿದೆ. ಪಾಸ್ಟ್ ಮರ್ತು ಹೋಗಿದೆ, ಫ್ಯೂಚರ್ಗೆ ಅರ್ಥವೇ ಇಲ್ಲ. ಏನಿದೆಯೋ ಏನೂ ಇಲ್ಲ ಫ್ಯೂಚರಲ್ಲಿ. ಪ್ರೆಸೆಂಟ್ ಅಂತ ಒಂದಿದೆಯಲ್ಲ ಮಧ್ಯದ್ದು, ಅದು ಈ ದುಡ್ಡು ಮಾಡೋದು ಬಿಟ್ಟರೆ ಇನ್ನೇನು ಅದಕ್ಕೆ ಉದ್ದೇಶವೇ ಇಲ್ಲ. ಹೀಗಾಗಿ ಅವನ ಜೀವನ ಪಾಸ್ಟೂ ಇಲ್ಲ, ಪ್ರೆಸೆಂಟೂ ಇಲ್ಲ, ಫ್ಯೂಚರೂ ಇಲ್ಲ. ಒಂದು ಕ್ರಿಮಿಯ, ಒಂದು ಕೀಟದ ಜೀವನವನ್ನು ನಡೆಸ್ತಾ ಇದ್ದ. ಅಲ್ಲಿ ಊರಿನಲ್ಲಿದ್ದಂತಹ ಪಾದ್ರಿ ಮಿಸ್ಟರ್ ಮ್ಯಾಸಿ ಅಂತ ಬರ್ತಾನೆ. ಶೈಲಾಸ್, ಕಮ್ ಟು ಚರ್ಚ್, ಸಂಡೇ ಬಾ ಚರ್ಚ್ಗೆ ಅಂತ ಅಷ್ಟೇ ಹೇಳೋಗ್ತಾನೆ. ಅವನು ಹ್ಞೂ ಅಂತಾನೆ. ಹೋಗಲ್ಲ, ಚರ್ಚ್ಗೆ ಹೋಗಲ್ಲ, ಆ ಹೆಂಡದ ಅಂಗಡಿಗೆ ಹೋಗಲ್ಲ, ಜನರ ಜೊತೆ ಹೋಗಲ್ಲ, ಒಬ್ಬನೇ ಇರ್ತಾನೆ. ಹೀಗೆ 15 ವರ್ಷ ಕಳೆಯುತ್ತೆ. 15ನೇ ವರ್ಷ ಕಳೆದು 16ನೇ ವರ್ಷ
ಒಂದು ಘಟನೆ ನಡೆಯುತ್ತೆ, ಅದರಿಂದ ಅವನ ಜೀವನವೇ ಬದಲಾಗಿ ಹೋಗ್ಬಿಡುತ್ತೆ ಅಂತ. 15 ವರ್ಷದಲ್ಲಿ ಜನರ ಭಾವನೆ ಏನಿದೆ ಅವನ ಬಗ್ಗೆ ಒಂದು ಚೂರು ಬದಲಾಗಿಲ್ಲ. ಆದರೆ ಆ ನಾವೆಲ್ಟಿ ಇಲ್ಲ ಅಷ್ಟೇ. ಮೊದಲು ಆಡ್ಕೊಳ್ಳೋರು ಸೈಲಾಸ್ ಹಂಗೆ ಅವನು ಯಾರೋ ಬಂದಿದ್ದಾನೆ ಅಂತ, ಅವೆಲ್ಲ ಹೊರಟೋಗಿದೆ. ಸೈಲಾಸ್ ಏನು ಅಂತ ಗೊತ್ತು, ಹಳ್ಳಿಗಳಲ್ಲಿ ಇದ್ದವ್ರಿಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ಈಗ ನಮ್ಮ ಮನೆ ಪಕ್ಕದಲ್ಲಿ ಯಾರಿದ್ದಾರೆ ನೀವು ಕೇಳಿದರೆ ನಾನು ಯೋಚನೆ ಮಾಡ್ತೀನಿ ಅಂತೀನಿ, ಗೊತ್ತಿರಲ್ಲ ನಮಗೆ. ನಮ್ಮನೆ ಪಕ್ಕದಲ್ಲಿ ಯಾರಿದ್ದಾರೋ, ಈ ಹಿಂದ್ಗಡೆ ಪಕ್ಕದಲ್ಲಿ ಯಾರೂ ಗೊತ್ತೇ ಇರೋದು, ಹೆಚ್ಚಿನ ಸಲ ಗೊತ್ತಿರೋದು. ಇದು ಸಿಟಿ ಹಣೆ ಬರ. ಹಳ್ಳಿಲಾದರೆ ಪ್ರತಿಯೊಬ್ಬರು ಗೊತ್ತಿರ್ತಾರೆ. ಆ ಭಿಕ್ಷಕ್ಕೊಬ್ಬ ಬರೋನು, ಅವನಿಗೆ ಮೂಗ ಅಂತ ಹೆಸರು, ಯಾಕೆಂದರೆ ಅವನು ಮೂಗ, ಅವನು ಮೂಗ ಅಂತ ಹೆಸರು. ಆ ಮೂಗನಿಗೂ ಒಂದು ವ್ಯಕ್ತಿತ್ವ ಇರುತ್ತೆ ಹಳ್ಳೀಲಿ, ಅವನಿಗೊಂದು ವ್ಯಕ್ತಿತ್ವ ಇರುತ್ತೆ. ಮೂಗ ಬಂದ ಕಣೋ ಒಂದು ಅನ್ನ ಹಾಕ್ರೋ ಅಂತಾರೆ, ಆ ಥರ. ಆದರೆ ಗುಟ್ಟು ಅನ್ನೋದು ಹಳ್ಳೀಲಿ ಉಳಿಯಲ್ಲ, ಗುಟ್ಟು ಅನ್ನೋದೇ ಉಳಿಯಲ್ಲ. ಗುರುರಾಮಸ್ವಾಮಿ ಹಂಗಾರೆ ಹೇಳ್ತಾರೆ, ಅಲ್ಲೊಬ್ಬ ಅವನು ದನನ ಹೀಗೆ ಮಾಡೋ ಹೋಗ್ತಾನೆ, ದೀದ್ ಬಿಡುತ್ತೆ, ಅದು ಏಟಾಗ್ಬಿಡುತ್ತೆ, ರಕ್ತ ಹೋಗ್ಬಿಡುತ್ತೆ. ಮನೆಗೆ ಆ ನೋವಿನಲ್ಲಿ ಬಂದರೆ ಅವಳಿಗೆ ಗೊತ್ತಾಗಲ್ಲ ಅದು. ನಂಗೊಂದು ರೇಷ್ಮೆ ಸೀರೆ ಕೊಡಿಸಿ ಅಂದರೆ, ರೇಷ್ಮೆ ಸೀರೆ ಕೊಡಿಸ್ತೀನಿ, ನಾನು ಇಲ್ಲಿ ಸಾಯೋಕ್ಕಾಗಿದ್ದೀನಿ, ನಿಂಗೆ ರೇಷ್ಮೆ ಸೀರೆ ಬೇರೆ ಕೊಡಿಸ್ತೀನಿ ಅಂತ ಬೈತಾನೆ. ಅವಳಿಗೆ ಅಳು ಬಂದುಬಿಡುತ್ತೆ, ಯಾಕೆ ಬೈದಂಗೆ ಗೊತ್ತಾಗಲ್ಲ. ಇಲ್ಲಿ ನೋಡು ಶಾನೆ ರಕ್ತ ಹೋಗಿದೆ ಅಂತ. ಅಯ್ಯೋ ಬಟ್ಟೆನಾದರೂ ಬಟ್ಟೆನೂ ಬೇಡ ಕಟ್ಟೆನೂ ಬೇಡ, ಹೋಗಿ ಆ ಕಡೆ ಅಂತ ಬೈತಾ ಇರ್ತಾನೆ. ಅವಳಿಗೆ ಭಾಳ ಬೇಜಾರಾಗ್ಬಿಡುತ್ತೆ, ಹೋಗಿ ಕೂತ್ಕೋತಾಳೆ. ಆಮೇಲೆ ಇವನಿಗೆ ಪಾಪ ಅವಳದೇನು ತಪ್ಪಲ್ವ, ನಾನು ಯಾವುದೋ ಇದಕ್ಕೆ ಕೋಪ ಮಾಡ್ಕೊಂಡೆ ಅಂದ್ಬಿಟ್ಟು ಕಡೆಗೆ ಏನು ಮಾಡ್ದಾನೆ, ಏನು ಉಪಾಯ ಅದಕ್ಕೆ ಅಂದರೆ ಕಾಲು ಕಟ್ಕೊಳ್ಳೋದೇ ಉಪಾಯ ಅಂತ ಅವಳು ಕಾಲಿಗೆ ಹೋಗಿ ಬೀಳ್ತಾನೆ. ಕಾಲಿಗೆ ಹೋಗಿ ಬಿದ್ಮೇಲೆ ಎಲ್ಲ ಸರಿಯಾಗಿಬಿಡುತ್ತೆ. ಆಮೇಲೆ ಗುಂಡ ಬಂದು ಕೇಳಿದೆ, ಏನೋ ಹೆಂಗಿತ್ತೋ ನೆನ್ನೆ ಜಗಳ? ಯಾವ ಜಗಳ ಗೊತ್ತಿಲ್ವಾ? ಗೊತ್ತು ಬಾ, ನಮಗೆಲ್ಲ ಗೊತ್ತು, ಬೈದಿ ಅಂತ. ಬೈದೆ. ಆಮೇಲೆ ಏನು ಕಾಲು ಹಿಡ್ಕೊಂಡಿದ್ದಂತೆ? ಅಯ್ಯೋ ಅದು ಗೊತ್ತಾಗೋಯ್ತಾ? ಏನಿಲ್ಲ, ಅವಳು ಪಾಪ ಅದಲ್ಲಿ ಯಾರಿಗೂ ಹೇಳಬೇಡಿ, ನಾನು ಯಾರಿಗೂ ಹೇಳಲ್ಲ, ನಮ್ಮ ಮನೆಯವ್ರಿಗೆ ಹೇಳಿದರು, ಅವ್ರು ಬಂದು ನನಗೆ ಹೇಳಿದ್ದಾರೆ ಅಂತ. 2 ದಿವಸದಲ್ಲಿ ಊರಿಗೆಲ್ಲ ಗೊತ್ತು. ಹಾಗೆ ಊರಿಗೆಲ್ಲ ಸೈಲಾಸ್ ಪರಿಚಯ ಆಗಿಬಿಟ್ಟಿದೆ. ಸೈಲಾಸ್ ಹಣೆ ಬರ ಇದು ಅಂತ ಗೊತ್ತಿದೆ. ಆದರೆ ವ್ಯತ್ಯಾಸ ಆಗಿಲ್ಲ, 15 ವರ್ಷದಿಂದ ಹಾಗೇ ಇದೆ. ಹೀಗಿದ್ದಾಗ ಅವನ ಬದುಕಿನಲ್ಲೇ ಒಂದು ದೊಡ್ಡ ವ್ಯತ್ಯಾಸ ಆಗುತ್ತೆ. ವ್ಯತ್ಯಾಸ ಯಾಕಾಯಿತು, ಹೇಗಾಯಿತು ಅನ್ನೋದಕ್ಕೆ ಉಪಕಥೆ ಸೇರಿಕೊಳ್ಳುತ್ತೆ. ಈಗ ಅದು ಒಂದು ಪ್ಲಾಟು, ಸೈಲಾಸ್ ಮಾರ್ನರ್ ಕಥೆ. ಈಗ ಇನ್ನೊಂದು ಕಥೆ, ಅದು ನಮಗೆ ಮುಖ್ಯ. ಮನುಷ್ಯನ ಸ್ವಭಾವ ನೋಡಿ. ಆ ಊರಲ್ಲಿ ಕೆಲವು ಶ್ರೀಮಂತರಿದ್ದಾರೆ. ಒಬ್ಬ ಶ್ರೀಮಂತ ಸ್ಕ್ವಯರ್ ಕ್ಯಾಸ್ ಅಂತ ಹೆಸರು. ಸ್ಕ್ವಯರ್ ಅನ್ನೋದು ಟೈಟ್ಲ್, ಅದು ಬಿರುದು. ನೈಟ್ ಸ್ಕ್ವಯರ್ ಅಂತೆಲ್ಲ ಹೇಳ್ತಾರೆ. ಸ್ಕ್ವಯರ್ ಸಣ್ಣ ಮಟ್ಟ ಅಂದರೆ ಜಮೀನ್ದಾರ ಅಂತ ಇಟ್ಕೊಳ್ಳಿ. ಬೇಕಾದಷ್ಟು ಜಮೀನಿದೆ. ಜಮೀನ್ದಾರರು ಅವರು ಏನೂ ಕೆಲಸ ಮಾಡೋದಿಲ್ಲ. ಅವರೇನು ಮಾಡ್ತಾರೆ ಅಂದರೆ, ಅವ್ರುಗಳಿಗೆ ರೈತರು ಇರ್ತಾರೆ, ರೈತರುಗಳಿಗೆ ಕೊಡ್ತಾರೆ, ಅವರು ಮಾಡಬೇಕು ಕೆಲಸನ ಅಷ್ಟೇ. ಯುದ್ಧ ನಡೀತಿದೆ, ಹೊರಗಡೆ ಯುದ್ಧ ನಡೀತಿದೆ. ಈ ಶ್ರೀಮಂತರು ಏನು ಹೇಳ್ತಾರೆ ಗೊತ್ತಾ? ಯುದ್ಧ ಮುಗಿಯುತ್ತಂತಲ್ಲೋ, ಅಯ್ಯಯ್ಯೋ ಯುದ್ಧ ಮುಗಿಯುತ್ತಾ, ನಡೀಲಿಪ್ಪ ಅಂತ. ಯಾಕೆಂದರೆ ಯುದ್ಧ ನಡೀತಿರೋದ್ರಿಂದ ಗೋಧಿಗೆ ಬೆಲೆ ಹೆಚ್ಚಾಗಿದೆ, ಗೋಧಿ ರೇಟ್ ಹೆಚ್ಚಾಗಲಿ ಅಂದ್ಬಿಟ್ಟು ಅವರು ಯುದ್ಧ ನಡೀತಾ ಇರಲಿ, ಯುದ್ಧ ನಿಲ್ಲೋದು ಬೇಡ ಅಂತಾರೆ ಇಂಥ ಜಮೀನ್ದಾರರು ಇವರು. ಆದರೆ ಇವರಿಗೆಲ್ಲ ಏನಾಗಿಬಿಟ್ಟಿದೆ ಅಂತಂದರೆ, ದುಂದು ವೆಚ್ಚ ಅಭ್ಯಾಸ ಆಗೋಗಿದೆ. ಎಕ್ಸ್ಟ್ರಾವೆಗೆನ್ಸ್, ದುಂದು ಕೆಲಸ ಮಾಡೋಲ್ಲ. ಯಾಕೆಂದರೆ ಯಾರೋ ರೈತರು ಮಾಡ್ತಾರೆ. ಅದು ಬಿಟ್ಟರೆ ಮನೆ ಬಗ್ಗೆ ಏನೂ ಕೇರ್ ಇಲ್ಲ. ಈ ಸ್ಕ್ವಯರ್ ಕ್ಯಾಸ್ ಅಂತಿದ್ದಾನಲ್ಲ, ಅವನ ಮನೆ ಪರಿಸ್ಥಿತಿ ಅದು. ಯಾಕೆಂದರೆ ಬಹಳ ವರ್ಷದ ಹಿಂದೆಯೇ ಅವನ ಹೆಂಡತಿ ಸತ್ತೋಗಿದ್ದಾಳೆ. ಹಾಗಾಗಿ ಗೃಹಿಣಿ ಇಲ್ಲದೆ ಇರುವಂತಹ ಮನೆ. ನ ಗೃಹಮಿತ್ಯಾಹುಹು, ಗೃಹಿಣಿ ಗೃಹ ಮುಚ್ಯತೆ. ನ ಗೃಹಮಿತ್ಯಾಹು, ಮನೇನ ಮನೆ ಅಂತ ಕರಿಬೇಡ, ಗೃಹಿಣಿಯೇ ಮನೆ. ಗೃಹಿಣಿ ಗೃಹ, ಅವಳಿದ್ದರೆ ಮನೆ, ಅವಳು ಇಲ್ಲದೆ ಹೋದರೆ ಏನೂ ಇಲ್ಲ ಅಲ್ಲಿ. ಆ ಥರ ಪರಿಸ್ಥಿತಿ ಈ ಮನೆ. ಬಹಳ ತಮಾಷೆ. ಸ್ಕ್ವಯರ್ ಕ್ಯಾಶ್ ಅಪ್ಪ, 4 ಜನ ಗಂಡು ಮಕ್ಕಳು. ಅವನು ಹೇಳ್ತಾನೆ ಬೆಳಿಗ್ಗೆ ಸುಮಾರು 12:30, 1 ಗಂಟೆಗೆಲ್ಲ ಎದ್ದು ಬಿಡ್ತಾನೆ ಬೆಳಿಗ್ಗೆ. ಯಾಕೆಂದರೆ ಅವನು ರೈನ್ಬೋ ಇನ್ನಿಗೆಲ್ಲ ಹೋಗಿ ರಾತ್ರಿ ಬಂದು ಮಲ್ಕೊಳ್ಳೋ ಹೊತ್ತಿಗೆ ರಾತ್ರಿ 1 ಗಂಟೆ 2 ಗಂಟೆ ಆಗಿರುತ್ತೆ. ಅವನ ಮಕ್ಕಳು ಬಂದಿದ್ದಾರೋ ಮನೆಗೆ ಇಲ್ವೋ ಅನ್ನೋದು ಅವನಿಗೆ ಗೊತ್ತಿರಲ್ಲ. ಅವರು ಯಾವಾಗಲೂ ಬರ್ತಾರೆ. ಮನೇಲಿ ನೋಡಿದ್ರೆ ಕುರ್ಚಿ ಮೇಲೆ ಪ್ಯಾಂಟು ಗಿಂಟು ಬಿಸಾಕಿರ್ತಾರೆ. ಇನ್ನೊಂದು ಕಡೆ ಗನ್ನುಗಳಿವೆ, ಯಾಕೆಂದರೆ ಬೇಟೆ ಹುಚ್ಚು ಬೇರೆ. ಚಾವಟಿ, ಯಾಕೆಂದರೆ ಕುದುರೆಗಳದು ಹುಚ್ಚು. ಹಿಂದ್ಗಡೆ ಲಾಯ ಕಟ್ಟಿದ್ದಾರೆ. ಅವನ ಅಪ್ಪನ ಕಾಲದಲ್ಲಿ 15-20 ಕುದುರೆ ಇತ್ತಂತೆ. ಇವನ ಕಾಲದಲ್ಲಿ ಭಾಳ ಚೆನ್ನಾಗಿ ಬೆಳೆಸಿದ್ದಾನೆ, 1 ಕುದುರೆಗೆ ಇಳಿದಿದೆ ಅದು. ದುಂದು ಮಕ್ಕಳ ಮೇಲೆ ಏನೂ ಹತೋಟಿ ಇಲ್ಲ. ಇವನಿಗೆ ತನ್ನ ಮೇಲೆ ಹತೋಟಿ ಇಲ್ಲ. ಅವನು ರಾತ್ರಿ ಕುಡ್ಕೊಂಡು ಯಾವಾಗಲೂ ಬರ್ತಾನೆ ಮಧ್ಯೆ ಮಲ್ಕೊಳ್ಳೋದಕ್ಕೆ. ಬೆಳಗ್ಗೆ ಏಳೋದೇ 12 ಗಂಟೆಗೆ. ಇನ್ನು ಅವನ ಮಕ್ಕಳು ಇನ್ನು ಹೇಗಿರೋದು ಬೇಡ. ಚಿಕ್ಕ ಮಕ್ಕಳಿದ್ದಾರೆ, ಬಾಬ್ ಅಂತ ಇನ್ನೊಬ್ಬನ ಹೆಸರೇ ಬರೋಲ್ಲ. ಮೊದಲನೇ 2 ಗಂಡು ಮಕ್ಕಳು ಮಾತ್ರ ಮುಖ್ಯ ನಮಗೆ. ಅದರಿಂದಾನೇ ಕತೆ ಬೆಳೆಯೋದು. ಒಬ್ಬ ಗಾಡ್ಫ್ರೇ
ಕ್ಯಾಸ್, ಗಾಡ್ಫ್ರೇ ಅವನ ಹೆಸರು. ಕ್ಯಾಸ್ ಅನ್ನೋದು ಮನೆ ಹೆಸರು. ಇನ್ನೊಬ್ಬ ಡನ್ಸ್ಟನ್, ಅಣ್ಣ ತಮ್ಮ. ಏನು ವಾತ್ಸಲ್ಯ, ಏನು ಭ್ರಾತೃ ಪ್ರೇಮ ಇಬ್ಬರದ್ದು, ಏನು ಪ್ರೀತಿ, ನೋಡಬೇಕು ಅದನ್ನು. ಗಾಡ್ಫ್ರೇ ತುಂಬ ಚೆನ್ನ ನೋಡೋಕ್ಕೆ, ಹ್ಯಾಂಡ್ಸಮ್, ತುಂಬ ಚೆನ್ನ. ಅವನು ನಿಜವಾಗಿಯೂ ಒಳ್ಳೆಯವನು ಹೋದು ಸ್ವಭಾವದಲ್ಲಿ, ಆದರೆ ಲೂಸ್ ಕ್ಯಾರೆಕ್ಟರ್ ಆಗಿಬಿಟ್ಟಿದೆ. ಯಾಕೆಂದರೆ ಮನೇಲಿ ಹಿಡಿತಾ ಇಲ್ಲ. ಅಮ್ಮ ಇದ್ರೆ ಮಾತ್ರ ಅದನ್ನು ಮಾಡ್ತಾಳೆ. ಎಲ್ಲೋ ಹೋಗಿದ್ದೆ, ಎಷ್ಟೊತ್ತೋ, ಏನೋ, ಯಾವಾಗಲೂ ಬರೋದು, ಇದನ್ನಾದ್ರೂ ಕೇಳ್ತಾಳೆ. ಆ ಬಿಗಿ ಮನೇಲಿಲ್ಲ. ಹಾಗಾಗಿ ಅವನು ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡಿರ್ತಾನೆ. ಅವನ ತಮ್ಮ ಡನ್ಸ್ಟನ್ ಕ್ಯಾಸ್ ಇದ್ದಾನೆ. ಆ ಡನ್ಸ್ಟನ್ ಕ್ಯಾಸ್ ಇನ್ನೂ ಪೋಲಿ ಪುಂಡ. ಅವನನ್ನು ಕೇಳೋರಿಲ್ಲ, ಹೇಳೋರಿಲ್ಲ. ಅವನು ಸದಾ ಕುಡ್ಕೊಂಡಿರ್ತಾನೆ. ಅವನು ಹೆಂಗೆ ನಡವಳಿಕೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ಅವನು ಒಳಗಡೆ ಬಂದರೆ ಸಾಕು, ನಾಯಿ ಹಿಂದ್ಗಡೆ ಹೋಗ್ತಾ ಇರುತ್ತೆ. ಅವ್ರ ಮನೆ ನಾಯಿ ಹಿಂದಕ್ಕೆ ಹೋಗುತ್ತೆ. ಅವನ ಬಗ್ಗೆ ಅಷ್ಟು ವಿಶ್ವಾಸ ಅದಕ್ಕೆ. ಅಂಥದ್ದು ಆ ಡನ್ಸ್ಟನ್ ಕ್ಯಾಸ್. ಬೆಳಗ್ಗೆ ಬಂದರೆ ಅವನ ಬಾಯಿಂದ ಕುಡಿತದ ವಾಸನೆ ಬರುತ್ತೆ, ಹೆಂಡದ ವಾಸನೆ ಬರುತ್ತೆ. ಅವನಿಗೆ ಅಣ್ಣ ಅಂದರೆ ಹೊಟ್ಟೆ ಉರಿ. ಯಾಕೆಂದರೆ ಎಲ್ಲರೂ ಹೇಳ್ತಾರೆ ವಾಟ್ ಎ ಹ್ಯಾಂಡ್ಸಮ್ ಮ್ಯಾನ್ ಅಂತ, ಎಷ್ಟು ಚೆನ್ನಾಗಿದ್ದಾನೆ ಅಂತ. ಅದಕ್ಕೇ ಅವನು ಕರೆಯೋದೇ ಹಾಗೆ, ಮೈ ಹ್ಯಾಂಡ್ಸಮ್ ಬ್ರದರ್ ಅಂದ್ಕೊಂಡು. ಅವನು ಹತ್ತಿರ ಬರಬೇಡ, ಹತ್ತಿರ ಬಂದರೆ ನೋಡು ಅಂತ ವಿಶ್ವಾಸ ಇಬ್ರಿಗೂ. ಏನಾಗ್ಬಿಟ್ಟಿದೆ, ಗಾಡ್ಫ್ರೇ ಕ್ಯಾಸ್ ಸ್ವಭಾವತಃ ಒಳ್ಳೆಯವನಾದರೂ, ಆತ್ಮಸಾಕ್ಷಿ ಇರೋವನಾದ್ರೂ ಕಾಲು ಜಾರಿಬಿಟ್ಟಿದ್ದಾನೆ ಅವನು. ಡನ್ಸ್ಟನ್ ಕ್ಯಾಸ್ ಇದಾನಲ್ಲ ತಮ್ಮ, ಯಾವುದೋ ಒಂದು ಸಂದರ್ಭದಲ್ಲಿ ಅವನನ್ನು ಬಲೆಗೆ ಬೀಳಿಸ್ಬಿಡ್ತಾನೆ. ಪಕ್ಕದ ಊರಿನಲ್ಲಿ ಒಂದು ಬಾರ್ನಲ್ಲಿ ಈ ಟೇಬಲ್ ಒರೆಸೋ ಅಂತ ಒಬ್ಬ ಹುಡುಗಿ ಚೆನ್ನಾಗಿರ್ತಾಳವಳು. ಆವಾಗ ಆ ಹುಡುಗಿ ಜೊತೆ ಇವನಿಗೆ ಮದುವೆ ಆಗುವಂಗೆ ಮಾಡಿಬಿಡ್ತಾನೆ. ಗುಟ್ಟಾಗಿ ಅವನ ಯಾವುದೋ ಊರಲ್ಲಿ ಮದುವೆ ಆಗಿಬಿಟ್ಟಿದ್ದಾನೆ. ಮದುವೆಯಾಗಿ ಒಂದು ಮಗು ಕೂಡ ಹುಟ್ಟಿದೆ, ಹೆಣ್ಣು ಮಗು ಒಂದು. ಗಾಡ್ಫ್ರೇ ಥರಾನೇ ಚಿನ್ನದ ಬಣ್ಣದ ಕೂದಲು, ಗುಂಗುರಾದ್ದು, ನೀಲಿ ಕಣ್ಣು, ಮಗು ಹುಟ್ಟಿದೆ. ಇವನು ಅದನ್ನು ಹಿಡ್ಕೊಂಡ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾನೆ. ಮೈ ಹ್ಯಾಂಡ್ಸಮ್ ಬ್ರದರ್, ಹೇಗಿದೆಯಪ್ಪ ಅಣ್ಣ, ನಿನಗೆ ನನ್ನ ಕಂಡ್ರೆ ಪ್ರೀತಿ ಅಲ್ವಾ, ನಾನು ಕೇಳಿದರೆ ದುಡ್ಡೆಲ್ಲ ಕೊಡ್ತೀಯ ತಾನೇ ಅಂತ. ದುಡ್ಡು ಕೊಡಲ್ವಾ, ಸರಿ ಅಪ್ಪನ ಹತ್ರ ಹೋಗಿ ಹೇಳ್ತೀನಿ ಅವನ ದೊಡ್ಡ ಹ್ಯಾಂಡ್ಸಮ್ ಮಗ ಏನು ಮಾಡಿದ್ದಾನೆ ಅಂತ ಅನ್ನೋದು. ಹೀಗೆ ಮಾಡಿ ಅವನ ಹತ್ರ ದುಡ್ಡು ಕೀಳೋನು. ಇವನು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಈ ಮಧ್ಯೆ ಅವಳನ್ನ ಮನೆಗೂ ಕರ್ಕೊಂಬರಾಗ, ಏಕೆಂದರೆ ಅವಳೇನಾಗಿದ್ದಾರೆ, ಆ ಹುಡುಗಿ ಕೆಟ್ಟ ಚಟ್ಟಕ್ಕೆ, ಓಪಿಯಂ ಅಫೀಮ್ ತಿನ್ನೋ ಚಟ್ಟಕ್ಕೆ ಬಿದ್ದುಬಿಟ್ಟು ಅವಳ ಆರೋಗ್ಯ ಎಲ್ಲ ಹಾಳಾಗಿ ಹೋಗಿದೆ. ಅವನಿಗೆ ಎಷ್ಟು ರೇಗ್ ಹೋಗ್ಬಿಟ್ಟಿದೆ ಅಂದರೆ, ಒಂದಿನ ನಾನು ಸಾಯ್ತೀನಿ, ನಿನ್ನನ್ನು ಒಪ್ಕೊಳ್ಳಲ್ಲ, ಏನು ಮಾಡಿದ್ರು ನಮ್ಮ ಅಪ್ಪನ ಹತ್ರ ನಮ್ಮ ಮನೆಗೆ ಸೇರಿಸಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟಿದ್ದಾನೆ ಅವನು. ಹಾಗೆ ಮಾಡಿಬಿಟ್ರೆ ಏನು ಮಾಡ್ತೀರಾ, ಅಲ್ಲಿ ಇದು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಅವಳು ಬೇರೆ ಆವಾಗ ಬಾಂಬ್ ಹಾಕ್ತಿರ್ತಾಳೆ, ಬರ್ತೀನಿ ನಿಮ್ಮ ಅಪ್ಪನ ಹತ್ರ, ಮಗುನೂ ತೋರಿಸ್ತೀನಿ, ನಿಮ್ಮ ಮೊಮ್ಮಗು ನಾನೇ ನಿಮ್ಮ ಸೊಸೆ ಅಂತೀನಿ ಅಂತ ಹೆದರಿಸ್ತಾಳವಳು. ಇವನು ನಿತ್ಯನೂ ಹೆದರಿಸ್ತಾನೆ, ಇವನು ಹ್ಯಾಂಡ್ಸಮ್ ಬ್ರದರ್ ಅಂತ. ಏನಾಗಿದೆ ಅಂದರೆ, ಇವನು ಬೇಜವಾಬ್ದಾರಿ ಅಪ್ಪ ಇದ್ದಾನಲ್ಲ, ಅಪ್ಪನೇ ಬೇಜವಾಬ್ದಾರಿ ಅಪ್ಪ. ಆ ಬೇಜವಾಬ್ದಾರಿ ಅಪ್ಪನ ಹತ್ರ, ಬಿಕಾಸ್ ರೈತರು ಇದ್ದಾರೆ, ಆ ರೈತರು ಬಾಡಿಗೆ ಕೊಡಬೇಕು ಅವನಿಗೆ. ಬಾಡಿಗೆ ಅಂತಂದರೆ ನೆಲದಲ್ಲಿ ಇದು ಮಾಡಿರೋದಕ್ಕೆ, ಹೊಲದ ಇದಕ್ಕೆ ಉಪಯೋಗಿಸೋದಕ್ಕೆ ದುಡ್ಡು. ಅವನು ದುಡ್ಡು ಕೇಳಕ್ಕೆ ಹೋಗಲ್ಲ ಅವ್ರ ಹತ್ರ. 2 ತಿಂಗಳು, 3 ತಿಂಗಳು, 4 ತಿಂಗಳು ಬಿಟ್ಬಿಡೋದು. ಆಮೇಲೆ ಒಂದೇ ಸಲಕ್ಕೆ ಹೋಗಿ ಅಟ್ಯಾಕ್ ಮಾಡೋದು, ಯಾಕೋ ದುಡ್ಡು ಕೊಟ್ಟಿಲ್ಲ, ಒದ್ದೋಡಿಸ್ತೀನಿ ನೋಡು ನಿನ್ನನ್ನು ಅಂತ. ಇದು ಅವನ ಪದ್ಧತಿ. ಅವರಲ್ಲಿ ಒಬ್ಬ ಫೌಲರ್ ಅಂತ, ಅವನು 100-200 ಇದನ್ನು ಪೌಂಡನ್ನು ಕೊಡಬೇಕಿರುತ್ತೆ. ಅದನ್ನು ಗಾಡ್ಫ್ರೇ ಕೇಳಿ ಕೊಡ್ತಾನೆ, ನಿಮ್ಮ ಅಪ್ಪಂಗೆ ಕೊಡು ಅಂತ. ಅದೇ ಸಂದರ್ಭದಲ್ಲಿ ಹೊಂಚು ಹಾಕ್ತಾ ಇದ್ದಾನೆ ಅಣ್ಣ, ಯಾರೋ ತಮ್ಮ. ಅವನು ಬರ್ತಾನೆ, ಮೈ ಡಿಯರ್ ಬ್ರದರ್ ಗಿವ್ ದ್ಯಾಟ್ ಮನಿ ಟು ಮೀ ಅಂತಾನೆ. ಅಪ್ಪನಿಗೆ ಕೊಡಬೇಕಾದ್ರೆ, ಅಪ್ಪಂಗೆ ಕೊಡು ಪರವಾಗಿಲ್ಲ, ನೀನು ಅಪ್ಪನ ಹತ್ರ ಬಂದು ಹೇಳ್ತೀನಿ ಅವನ ಹಿರಿ ಮಗ ಯಾರನ್ನು ಮದುವೆ ಆಗಿದ್ದಾನೆ ಅಂತ. ಆ ಭಯಕ್ಕೆ ಕೊಟ್ಟುಬಿಡ್ತಾನೆ. ಕೊಟ್ಟುಬಿಟ್ರೆ ಆ ದುಡ್ಡು ಎಲ್ಲಿ ಬರುತ್ತೆ ಮತ್ತೆ? 100-200 ಪೌಂಡು ದುಡ್ಡು ಸಿಗೋಲ್ಲ. ಎಲ್ಲವನ್ನೂ ಮಾರ್ಕೊಂಡು ಹೋಗಿದ್ದಾರೆ ಅವರು ಒಂದೊಂದಾಗಿ. ಏನು ಮಾಡಬೇಕು? ಅವನು ಹೆದರಿಸ್ತಾ ಇದ್ದಾನೆ. ಬರೋದು ತಮ್ಮ ಬರೋದು, ವಾಟ್ ಹ್ಯಾಂಡ್ಸಮ್ ಬ್ರದರ್ ಗಿವ್ ಮಿ ಸಮಥಿಂಗ್ ಅನ್ನೋದು. ನನ್ನ ಹತ್ರ ಏನಿದೆ ಅಂತ ಕೊಡಲಿ ಅಂತ ಇವನು ರೇಗಬೇಕು. ಪಕ್ಕದ ಊರಲ್ಲಿ ಒಂದು ಮನೆತನ, ಲೆಮೆಟರ್ ಅಂತ ಅವ್ರ ಹೆಸರು. ಅಲ್ಲಿಗೆ ಅವರಿಗೆ 2 ಹೆಣ್ಣು ಮಕ್ಕಳು, ನ್ಯಾನ್ಸಿ, ಪ್ರಿಸಿಲ್ಲಾ ಅಂತ. ಪ್ರಿಸಿಲ್ಲಾ ಅಂತ ದೊಡ್ಡವಳು, ನ್ಯಾನ್ಸಿ ಅಂತ ಚಿಕ್ಕವಳು. ಆ ನ್ಯಾನ್ಸಿ ಲೆಮೆಟರ್ ಅನ್ನೋ ಹುಡುಗಿ ತುಂಬ ಸುಂದರಿ, ಅತ್ಯಂತ ಶುಭ್ರ ವ್ಯಕ್ತಿತ್ವ. ಶೀಲಾ ಅಂದರೆ ಅವಳದ್ದು ಆ ವ್ಯಕ್ತಿತ್ವ ಇರೋಳು. ಅವಳನ್ನು ಮದುವೆ ಮಾಡ್ಕೋಬೇಕು ಅಂತ ಇವನಿಗೆ ಆಸೆ, ಗಾಡ್ಫ್ರೇಗೆ. ಊರಿನವರೆಲ್ಲ ಹೇಳ್ತಾರೆ, ಎಂಥ ಜೋಡಿ ಇದು, ಎಂಥ ದಿವ್ಯವಾದ ಜೋಡಿ, ಇವರಿಬ್ಬರಿಗೂ ಮದುವೆ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತಿರ್ತಾರೆ, ಊರಿನವರೆಲ್ಲ ಅಂತಿರ್ತಾರೆ. ಆ ನ್ಯಾನ್ಸಿ ಲೆಮೆಟರ್ ಇವನಿಗೆ ಯಾಕೆ ಇಷ್ಟ ಅಂದರೆ, ನೋಡೋಕ್ಕೆ ಚೆನ್ನ, ಸರಿ, ಅವಳೇನು ವಿದ್ಯಾವಂತೆ ಅಲ್ಲ, ಸಣ್ಣ ಮನೆ, ಇವರು ಶ್ರೀಮಂತರಲ್ಲ, ಅವರು ದುಡ್ಡು ಕಾಸು ಕೊಡೋಕ್ಕಾಗಲ್ಲ. ಆದರೆ ಅವ್ರ ಮನೇಲೂ ತಾಯಿ ಇಲ್ಲ,
ಆದರೆ ಈ ಹೆಣ್ಣುಮಕ್ಕಳು ಮನೇನ ಎಷ್ಟು ಚೆನ್ನಾಗಿ ನೋಡ್ತಾರೆ ಅಂತಂದರೆ ಅವರು ಒಂದೇ ಮಾತು ಹೇಳ್ತಾರೆ, ನಾಟ್ ಈವನ್ ಎ ಪಿಂಚ್ ಆಫ್ ಸಾಲ್ಟ್ ಈಸ್ ವೇಸ್ಟೆಡ್. ಒಂದು ಚಿಟಿಕೆ ಉಪ್ಪನ್ನು ವೇಸ್ಟ್ ಮಾಡಲ್ಲ ಅವರು, ಎಲ್ಲ ಕೆಲಸವನ್ನು ತಾವೇ ಮಾಡ್ಕೋತಾರೆ, ಅಷ್ಟು ಚೆನ್ನಾಗಿದೆ. ಇವನಿಗೆ ಆಸೆ, ಅವಳನ್ನು ನಾನು ಮದುವೆ ಆಗಿಬಿಟ್ರೆ ಅವಳು ನನ್ನನ್ನು ನೋಡ್ಕೋತಾಳೆ, ನಮ್ಮ ಮನೆಗೇನೆ ಹೊಸ ಒಂದು ಇದನ್ನು ತಂದುಬಿಡ್ತಾಳೆ. ಹರ್ ಸ್ಮೈಲ್ಸ್ ವಿಲ್ ಬ್ರೈಟನ್ ಮೈ ಲೈಫ್ ಅಂತ. ಅವಳ ಅವಳ ನಗು ನನ್ನ ಜೀವನವನ್ನೇ ಬೆಳಗುತ್ತೆ, ನನ್ನ ಮನೆಯನ್ನು ಬೆಳಗುತ್ತೆ ಅಂದ ಅವಳನ್ನು ಮದುವೆ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾನೆ. ಮದುವೆ ಆಗೋ ಹಾಗೆ ಇಲ್ಲ, ಎಲ್ಲ ಕಟ್ಟಾಗೋದು, ಇವಳು ಹೋಗಿ ಮದುವೆ ಆಗಿ ಇಟ್ಕೊಂಡಿದ್ದಾನೆ. ಅದು ಯಾರಿಗೂ ಗೊತ್ತಿಲ್ಲ, ಈ ತಮ್ಮ ಒಬ್ಬನಿಗೆ ಗೊತ್ತು. ಹೆದರಿಸ್ತಾ ಇರ್ತಾನೆ, ಏನು ಹೆದರ್ಬೇಡ ಅಣ್ಣ, ಅಪ್ಪನ ಹತ್ರ ಬಂದು ಹೇಳ್ತೀನಿ, ಬೇಕಾದ್ರೆ ನ್ಯಾನ್ಸಿ ಹತ್ರನೂ ಬಂದು ಹೇಳ್ತೀನಿ ಅಂತಾನೆ. ಊರಿನವ್ರಿಗೆಲ್ಲ ಗೊತ್ತಾಗಿದೆ ಇವನು ಎಷ್ಟು ಚೆನ್ನಾಗಿದ್ದ, ಈಗೀಗ ತಮ್ಮನ ಹಾದಿ ಹಿಡಿದಿದ್ದಾನೆ, ಇವನು ಹೀಗೆ ಮಾಡ್ತಾ ಹೋದರೆ ನ್ಯಾನ್ಸಿ ಲೆಮೆಟ್ರನ್ನ ಕಳ್ಕೊತಾನೆ, ಅವಳು ಒಪ್ಪಲ್ಲ. ಊರಿನೆಲ್ಲ ಹಬ್ಬಿಟ್ಟಿದೆ, 15 ದಿವಸ ಊರಲ್ಲೇ ಇರಲಿಲ್ವಂತೆ, ಎಲ್ಲೋ ಹೊರಟೋಗಿದ್ದಂತೆ, ಅದು ಅವಳಿಗೂ ಸುದ್ದಿ ತಲುಪಿದೆ, ಹೀಗೆಲ್ಲ ಆಗ್ತಾ ಇದೆ. ಇದಕ್ಕೆ ಭಯ ಅವನಿಗೆ ಏನಾಗುತ್ತೋ ಅಂತ. ಆದರೆ ಮನಸ್ಸಿನಲ್ಲಿ ಮಾತ್ರ ನಾನು ಒಳ್ಳೆಯವನಾಗಬೇಕು, ಈ ಕೆಟ್ಟ ಜೀವನ ಬಿಡಬೇಕು, ಶುದ್ಧವಾಗಿರಬೇಕು, ಶುದ್ಧದಾಗಿ ನಡ್ಕೋಬೇಕು ಅಂತೆಲ್ಲ ಆಸೆ ಇಟ್ಕೊಂಡಿದ್ದಾನೆ. ಆಸೆ ಇದೆ ಅವನಿಗೆ, ಆತ್ಮಸಾಕ್ಷಿ ಇದೆ, ಚುಚ್ಚುತ್ತೆ ಮನಸ್ಸಲ್ಲಿ, ನಾನು ಹೊಸಬ ಆಗಿಬಿಡಬೇಕು, ಹೊಸ ಬದುಕಬೇಕು, ನಾನು ಹೀಗಿರಬಾರ್ದು. ಅಂದರೆ ಏನು ಮಾಡ್ತೀರಾ, ಮದುವೆ ಆಗಿ ಕೂತಿದ್ದಾನಲ್ಲ, ಅದರಲ್ಲಿ ಒಂದು ಮಗು ಬೇರೆ ಇದೆಯಲ್ಲ, ಹೆದರಿಸ್ತಿದ್ದಾಳೆ, ಇವನು ಬೇರೆ ಹೆದರಿಸ್ತಾನೆ. ಒಂದೊಂದು ಸಲ ಎಂಥ ಕೋಪ ಬರುತ್ತೆ ಅವನಿಗೆ. ಈಗ ಬರ್ತಾನೆ ತಮ್ಮ, ವಾಟ್ ಮೈ ಹ್ಯಾಂಡ್ಸಮ್ ಬ್ರದರ್ ಅಂತ. ತಕ್ಷಣ ಅವನು ಹತ್ರ ಬರಬೇಡ ನೀನು, ಹಂಗೆ ನೋಡ್ಕೊಂಡು ಹತ್ರ ಬರಬೇಡ, ಒದ್ಬಿಡ್ತೀನಿ ನಿನಗೆ ಅಂತ ವಿಶ್ವಾಸ ಇಬ್ಬರಿಗೂ. ಅವನು ಒಳಗಡೆ ಬರ್ತಿದ್ದಂಗೆ ಆ ನಾಯಿ ಹಿಂದ್ಗಡೆ ಹೋಗುತ್ತೆ, ಯಾಕಂದರೆ ಅವನು ಅಷ್ಟು ಚೆನ್ನಾಗಿ ನಡ್ಕೋತಾನೆ. ಏನಿಲ್ಲರೂ ಸುಮ್ಮನೆ ಒದ್ಬಿಟ್ಟು ಹೋಗ್ತಾನೆ ಅದನ್ನು, ಅದು ಅವನ ಪದ್ಧತಿ. ಆ ವ್ಯಕ್ತಿತ್ವ ಅಂಥದ್ದು. ಏನು ಅಣ್ಣ ಹೇಗಿದೆಯಾ, ನಾನು ಅಂದರೆ ಎಷ್ಟು ಪ್ರೀತಿ ಅಲ್ವಾ ನಿನಗೆ, ಅಣ್ಣ ತಮ್ಮ ನಾನು ನೀನು ಎಷ್ಟು ಚೆನ್ನಾಗಿ, ಹಾಂ ಪ್ರೀತಿ ಅಲ್ವ, ಪ್ರೀತಿ ಏನೂ ಇಲ್ಲ, ಆ ಕಡೆ ಹೋಗು ಅಂತ. ನನಗೆ ದುಡ್ಡು ಬೇಕಿತ್ತು ಕೊಡು, ಎಲ್ಲಿದೆ ನಂತರ ದುಡ್ಡು, ಹೆಂಗಾದರೂ ಸರಿ ಕೊಡು, ಯಾರ ಥರ ಸಾಲ ತೊಗೊಂಡು ಕೊಡು ಅಂದರೆ ಯಾರ ಥರ ಸಾಲ ತೊಗೊಳ್ಳಿ, ಎಲ್ಲಿದೆ ಸಾಲ ತೊಗೊಳಕ್ಕೆ ಇವತ್ತು, ನನ್ನ ಹತ್ರ ದುಡ್ಡಿಲ್ಲ, ಎಲ್ಲರದ್ದು ತೊಗೊಂಡಾಯ್ತು. ಡಾಕ್ಟರ್ ಕಿಂಬಲ್ ಕೇಳು, ಡಾಕ್ಟ್ರ್ ಇದ್ದಾನೊಬ್ಬ ಕಿಂಬಲ್ ಹತ್ರ ಎಷ್ಟು ಸಲ ಸಾಲ ತೊಗೊಂಡಾಯ್ತು, ಇನ್ನು ಕೊಡಲ್ಲ ಅವರು. ಮತ್ತು ಹೆಂಗಾದರೂ ಕೊಡು, ಯಾಕೆಂದರೆ ನಾನು ಒಳ್ಳೆಯವನಲ್ವ, ಅಪ್ಪನ ಹತ್ರ ಹೇಳಿದ್ದೀನ ಇದುವರೆಗೂ ನಿನ್ನ ಗುಟ್ಟಾದ ಮದುವೆ ವಿಷಯ, ಈಗ ನೀನು ಕೊಡದೇ ಹೋದರೆ ಅಪ್ಪನ ಹತ್ರ ಹೇಳಬೇಕಾಗುತ್ತೆ ಅಷ್ಟೇ. ಆಮೇಲೆ ಇವನಿಗೂ ಕೋಪ ಬರುತ್ತೆ, ಆಯಿತು ಏನು ಮಾಡ್ತೀಯ ಮಾಡು. ಆ ಅಪ್ಪಂದು ಒಂದು ಸ್ವಭಾವ, ನೀವು ಯಾರೂ ಸರಿಯಾಗಿ ನಡ್ಕೋತಾ ಇಲ್ಲ, ನನಗೆ ಕೋಪ ಬರ್ತಿದೆ, ಒಂದು ದಿನ ಏನು ಮಾಡ್ತೀವಿ ಅಂತ ನಿಮ್ಮೆಲ್ಲರನ್ನೂ ಒದ್ದೋಡಿಸಿ ನಾನು ಬೇರೆ ಮದುವೆ ಆಗ್ತೀನಿ. ಅವನು ಅದೊಂದು ಹೆದರಿಸ್ತಿರ್ತಾನೆ, ನಾನು ಬೇರೆ ಮದುವೆ ಆಗ್ತೀನಿ, ನಿಮ್ಮನ್ನೆಲ್ಲ ಒದ್ದೋಡಿಸ್ತೀನಿ, ನಮ್ಮ ಮನೆತನದಲ್ಲಿ ಆಸ್ತಿನ ಮಕ್ಳಿಗೆ ಕೊಡಬೇಕು ಅಂತ ಎಲ್ಲೂ ಇಲ್ಲ, ನಾನು ಅದನ್ನೇ ಮಾಡ್ತೀನಿ, ಇದು ಹೆದರಿಸ್ತಿರ್ತಾನೆ ಅವನು ಬೇರೆ. ಅದು ಇವನಿಗೆ ಯೋಚನೆ, ನಾನು ಏನು ಮಾಡಲಿ, ಬದುಕೋಕೆ ಆಗಲ್ಲ, ಈಗ ಅವಳನ್ನ ಕರ್ಕೊಂಬರೋ ಹಂಗಿಲ್ಲ, ಅವಳು ಕಂಡ್ರಾಗಲ್ಲ, ನ್ಯಾನ್ಸಿನ ಮದುವೆ ಆಗೋಕ್ಕಾಗಲ್ಲ, ಇವನು ಬೇರೆ ಮುಳ್ಳಾಗಿ ಕೂತಿದ್ದಾನೆ. ಎಲ್ಲದಕ್ಕೂ ಒಂದು ನಂಬ್ತಾನೆ ಅವನು, ಏನು ಚಾನ್ಸ್, ಅದೃಷ್ಟ ಹೆಂಗೋ ಸರಿಯಾಗುತ್ತೆ, ಇವನಿಗೆ ಹೆಂಗೋ ಒಂದು 4 ಕಾಸು ಕೊಟ್ಟು ಇವನು ಬಾಯಿ ಮುಚ್ಚಿಸ್ಬಿಟ್ರೆ, ಅವಳನ್ನು ಹೆಂಗೋ ಬಾಯಿ ಮುಚ್ಚಿಸ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಹೆಂಗೆ ಚೆನ್ನಾಗಿರುತ್ತೆ, ಹೆಂಗೆ ಆಗುತ್ತದು ಅಂದರೆ ಆಸೆ ಅವನಿಗೆ, ಸರಿಯಾಗಿಬಿಡುತ್ತೆ ಅಂತ. ಆ ಡನ್ಸ್ಟನ್ ಹೇಳ್ತಿರ್ತಾನೆ ಅವನು, ಅಣ್ಣ ಏನು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ, ನನಗೆ ಕೊಡೋ ದುಡ್ಡು ಕೊಟ್ಬಿಡು. ಅವಳದು ಅಪ್ಪಂಗೆ ದುಡ್ಡು ಹೆಂಗೆ ಕೊಡೋದು, ಫೌಲರ್ ಬಂದು ಹೇಳ್ತೇನೆ ಅಪ್ಪನ ಹತ್ರ ಹೇಳ್ತೀನಿ ಅಂತಾನೆ, ಹೆಂಗೆ ಕೊಡೋದು. ಅವಾಗ ಯೋಚನೆ, ಅಣ್ಣ ಒಂದು ಕೆಲಸ ಮಾಡು, ಏನು ಮೈ ಡಿಯರ್ ಬ್ರದರ್, ಈ ಅಣ್ಣನ ಹತ್ರ ಒಂದು ಕುದುರೆ ಇದೆ, ತುಂಬ ಸುಂದರವಾದ ಸೊಗಸಾದ ಕುದುರೆ, ವೈಲ್ಡ್ ಫೈರ್ ಅಂತ ಹೆಸರು ಅದಕ್ಕೆ. ವೈಲ್ಡ್ ಫೈರ್ ಮಾರ್ಬಿಡು ಅಂತಾನೆ. ವೈಲ್ಡ್ ಫೈರ್ ಮಾಡಿಬಿಡು, ಎಷ್ಟು ಸುಲಭ ಹೇಳ್ಬಿಟ್ಟೆ. ಅಪ್ಪ ಕೇಳಿದ್ರೆ ಏನು ಹೇಳೋದು ಅಂತ, ಮಾರು ನೀನು, ಹೇಳ್ತೀನಿ, ಮಾರಿದ ಮೇಲೆ ಆ ದುಡ್ಡು ಬರುತ್ತಲ್ಲ ಅದನ್ನು ತೊಗೊಂಡು ಅಪ್ಪಂಗೆ ಕೊಟ್ಬಿಡೋಣ, ಸದ್ಯಕ್ಕಂತೂ ಸಮಸ್ಯೆ ತೀರ್ತಾ ಆಮೇಲೆ ನೋಡೋಣ, ನಾ ಆಮೇಲೆ ಲಕ್ಕಿ ಫೆಲೋ, ನಾನು ಮಾರ್ಕೊಡ್ತೀನಿ ಅಂತಾನೆ. ಇವನಿಗೂ ತಾಳ್ಮೆ ಹೊರಟೋಗ್ಬಿಡುತ್ತೆ, ಹತ್ರ ಬರ್ತೀನಿ, ನೀನು ಹಾಗೆ ನೋಡ್ಕೊಂಡು ಹತ್ರ ಬರಬೇಡ, ಕೊಂದುಬಿಡ್ತೀನಿ ನಿನ್ನನ್ನು ಅಂತಾನೆ. ಅಂದಮೇಲೆ ಸರಿ ಬಿಡು, ನಾಳೆ ಅವ್ರ ಮನೇಲಿ ಬರ್ತ್ಡೇ ಪಾರ್ಟಿ ಇದೆ ಅಲ್ವಾ ಅಂತಾನೆ. ವಾಸ್ ಗುಡ್ ಅನ್ನೋರ್ ಮೇಲೆ ಬರ್ಡೇ ಪಾರ್ಟಿ, ಅಲ್ಲಿ ನ್ಯಾನ್ಸಿ ಲೆಮೆಟರ್ ಬರ್ತಾಳಲ್ವ, ಓಕೆ ನ್ಯಾನ್ಸಿ ಬಂದರೆ ನಾನು ನೀನು ಇಬ್ಬರೂ ನ್ಯಾನ್ಸಿ ಜೊತೆ ಮಾತಾಡ್ತಾ ಇರೋಣ, ಇನ್ಮೇಲಿಂದ ನಾವು ಪುಂಡತನ ಮಾಡಲ್ಲ ನ್ಯಾನ್ಸಿ ಅನ್ನೋಣ ಅಂತ. ನ್ಯಾನ್ಸಿ ಅತ್ತಿಗೆ ವಿಷಯ, ಅತ್ತಿಗೆ ಆಗೋಳು ಅಂತ ಬಗ್ಗೆ ಮಾತಾಡುತ್ತಾನೆ. ಇವನು ಭಾರಿ ಕೋಪ, ನ್ಯಾನ್ಸಿ ಅಂತ ನೀನು ಮಾತಾಡಿದ್ರೆ ಕುತ್ತಿಗೆ ಹಿಚ್ಕೊಬಿಡ್ತೀನಿ ನಿಂದು ಅಂತಾನೆ. ಯಾಕೋ ಅವ್ನು ಕೋಪ ಮಾಡ್ಕೋತೀಯ, ಒಳ್ಳೆ ಮಾತಾಡ್ತಿದ್ದೀನಿ ಅಂತ ಇವನಿಗೆ ತಾಳ್ಮೆ ತಬ್ಬಿಡುತ್ತೆ. ಗಾಡ್ಫ್ರೇ ಹೇಳ್ತಾನೆ ಆವಾಗ, ಬಿಡು ನಾನು ನಿಂಗೆ ದುಡ್ಡು ಕೊಡೋಲ್ಲ, ನೀ ಏನು ಬೇಕಾದರೂ ಮಾಡ್ಕೊ. ಹೆದರಿಸ್ತೀಯ ತಾನೇ, ಅಪ್ಪಂಗೆ ಹೇಳುತ್ತು ಅಂತ ಹೇಳೋ, ಅಪ್ಪಂಗೆ ಹೇಳೋ. ನೀನೇನು ಹೇಳೋದು, ಅವಳೇ ಬಂದು ಹೇಳ್ತೀನಿ ಅಂತ ಹೆದರಿಸ್ತಿದ್ದಾಳೆ. ಯಾರೋ ಮದುವೆ ಆಗಿರೋ ಹುಡುಗಿ, ಅವಳು ಬಂದು ಹೆದರಿಸ್ತೀನಿ, ನೀನು ಹೇಳಿದ್ರೇನು ಅವಳು ಹೇಳಿದ್ರೇನು ಎಲ್ಲ ಒಂದೇ ಅರ್ಥ. ನಾನೇ ಅಪ್ಪಂಗೆ ಹೋಗಿ ಹೇಳ್ತೀನಿ, ಅದೇನಾಗುತ್ತೋ ನೋಡೋಣ. ಹೆಂಗಿದ್ರು ಅಪ್ಪ ನಮ್ಮಿಬ್ಬರೂ ಒದ್ದೋಡಿಸ್ತಾನೆ, ಇಬ್ಬರು ಹೊರಗಡೆ ಹೋಗೋಣ, ಬಾ ಮನೆ ಬಿಟ್ಟು ಹೋಗೋಣ, ಇಬ್ಬರೂ ಒದ್ದೋಡಿಸ್ತಾನೆ.
ಆವಾಗ ಅರ್ಥ ಆಯಿತು ಡನ್ಸ್ಟನ್ಗೆ, ನಾನು ಮಿತಿಮೀರಿ ಹಗ್ಗವನ್ನು ಎಳೆದೆ, ಕಟ್ಟಾಗೋ ಮಟ್ಟಕ್ಕೆ ಬಂದ್ಬಿಡ್ತು, ಇನ್ನು ಹೇಳಿದರೆ ಪ್ರಯೋಜನವಿಲ್ಲ ಅಂತ ಆ ಕಡೆ ಹೋಗಿ ಕೂತ್ಕೋತಾನೆ. ಗಾಡ್ಫ್ರೇ ಕ್ಯಾಸಿಗೆ ಯೋಚನೆ, ಏನು ಹೆಂಗೆ ಹೇಳಿಬಿಟ್ನಲ್ಲ, ಅಪ್ಪನ ಹತ್ರ ಹೇಳಿದರೆ ಏನಾಗ್ಬೋದು ಅಂತ ಒಂದು ಸಲ ಯೋಚನೆ. ಸಿಂಪಲ್, ಅಪ್ಪನ ಹತ್ರ ಹೇಳಿದರೆ ಅಪ್ಪ ಒದ್ದೋಡಿಸ್ತಾನೆ. ಒದ್ದೋಡಿಸಿದ ಮೇಲೆ ಹೊರಗಡೆ ಮೈ ಬಗ್ಗೋಲ್ಲ ಕೆಲಸಕ್ಕೆ. ಐ ಶುಡ್ ಡಿಗ್ ಆರ್ ಬೆಗ್, ಎರಡೂ ಮಾಡೋಕ್ಕೆ ಮನಸ್ಸೊಪ್ಪಲ್ಲ, ಕೆಲಸ ಮಾಡೋಕ್ಕೆ ಮನಸ್ಸೊಪ್ಪಲ್ಲ. ಆರ್ ಐ ಶುಡ್ ಬಿಕಮ್ ಎ ಸೋಲ್ಜರ್, ಯುದ್ಧ ನಡೀತಿದೆ, ಕೆಲಸ ಸಿಗುತ್ತೆ ಸೈನ್ಯದು. ಅಯ್ಯೋಯ್ಯೋ, ಸೋಲ್ಜರ್ ಆಗೋದು ಅಂದರೆ ಆತ್ಮಹತ್ಯೆಗೆ ಸಮಾನ, ಹಂಗೆ ಹೋಗಿ ಸಾಯೋದೇನೆ, ಅದ್ರ ಬಳಿ ಸಾಯೋದೇ ವಾಸಿ. ಅದು ಆಗಲ್ಲ. ಹಾಗಾದ್ರೆ ತಮ್ಮನ್ನು ರೇಗಿಸ್ಬಿಟ್ನಲ್ಲ, ಹೆಂಗಾದರೂ ತಮ್ಮನ ಜೊತೆ ಕೈ ಜೋಡಿಸ್ಬೇಕು ಮತ್ತೆ ಅಂತ. ಯಾಕೆ ಅಂತಂದರೆ ಜೀವನ್ ಪಶ್ಯತಿ ಭದ್ರಾಣಿ. ಎರಡು ಕಡೆ ಈ ಮಾತು ಬರುತ್ತೆ. ಮಹಾಭಾರತದಲ್ಲೂ ಬರುತ್ತೆ, ರಾಮಾಯಣದಲ್ಲೂ ಬರುತ್ತೆ. ರಾಮಾಯಣದಲ್ಲಿ ಸೊಗಸಾಗಿ ಬರುತ್ತೆ. ಸೀತೆಯನ್ನು ಹುಡುಕಿ 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 ಇಡ್ತಾನೆ ಯಾರು? ಆಂಜನೇಯ. ಹನುಮಂತ ಸೀತೆಯನ್ನು ಹುಡುಕಿ ಹುಡುಕಿ ಇಡ್ತು, ಎಲ್ಲ ಕಡೆ ಹುಡುಕ್ಬಿಡ್ತಾನೆ, ಅಶೋಕವನದಲ್ಲೂ ಹುಡುಕ್ತಾನೆ, ಸಿಕ್ಕಲ್ಲ ಅಂದ ತಕ್ಷಣ ಯೋಚನೆ ಮಾಡ್ತಾನೆ, ಸೀತೆ ಸಿಗದೆ ಹೋದ್ಮೇಲೆ ನಾವು ವಾಪಸ್ ಹೇಗೆ ಹೋಗಲಿ? ಹಾಗಾದರೆ ನಾನು ಸಾಯ್ತೀನಿ. ನೇಣು ಹಾಕ್ಕೊಂಡು ಅವನಿಗೆ ಹಗ್ಗದ್ದು ಅಗತ್ಯ ಇಲ್ಲ, ಬಾಲ ಇದ್ದೇ ಇದೆ. ನೇಣು ಹಾಕ್ಕೊಂಡು ಸಾಯ್ತೀನಿ, ನಾನು ಸತ್ತೋಗ್ತೀನಿ ಅಂತ ತೀರ್ಮಾನ ಮಾಡ್ತಾನೆ. ಆಮೇಲೆ ಯೋಚನೆ, ನೇಣು ಹಾಕ್ಕೊಂಡು ನಾನು ಸತ್ರೆ ಈಗ ಇಲ್ಲಿ ಏನಾಗ್ಬೋದು? ಸಾಯ್ತೀನಿ, ಸರಿ, ವಾಪಸ್ ನಾನು ಹೋಗಲ್ಲ, ಸರಿ. ಅಲ್ಲಿ ಅಂಗದ ಎಲ್ಲರೂ ಜಾಂಬವಂತ ಎಲ್ಲ ಕಾಯ್ತಾ ಇದ್ದಾರೆ, ಯಾರು? ಹನುಮಂತ ಬರ್ತಾನೆ, ಸೀತೆ ಸುದ್ದಿ ತರ್ತಾನೆ ಅಂತ. ಇವನು ಬರಲಿಲ್ಲ ಅಂತ ಅವ್ರು ಅಲ್ಲಿ ಸಾಯ್ತಾರೆ. ಆಯಿತು, ಇವರು ಬರ್ತಾರೆ ಅಂತ ಅಲ್ಲಿ ಸುಗ್ರೀವ ಕಾಯ್ತಿದ್ದಾನೆ, ಅವನು ಸಾಯ್ತಾನೆ. ಇವನಿಂದ ಸುದ್ದಿ ಸಿಗುತ್ತೆ ಅಂತ ರಾಮ ಲಕ್ಷ್ಮಣರು ಕಾಯ್ತಿದ್ದಾರೆ, ಅವರು ಸತ್ತೋಗ್ತಾರೆ. ಅವರು ಎಲ್ಲರೂ ವಾಪಸ್ ಬರ್ತಾರೆ ಅಂತ ಕೌಸಲ್ಯ ಕಾಯ್ತಿದ್ದಾಳೆ, ಅವಳು ಸಾಯ್ತಾಳಲ್ಲಿ. ಹಾಗಾದರೆ ಸೀರೀಸ್ ಆಫ್ ಡೆತ್ಸ್ ಅಷ್ಟೇ. ನಾನು ಸತ್ರೆ ಎಲ್ಲ ಸಾತ್ತಂಗೆನೆ, ಇನ್ನೇನೂ ಆಗೋದಿಲ್ಲ. ಅದಕ್ಕೆ ಯೋಚನೆ ಮಾಡ್ತಾನೆ, ವಿನಾಶೇ ಬಹವೋ ದೋಷಾಹ, ಸಾಯೋದ್ರಲ್ಲಿ ತುಂಬ ತೊಂದರೆಗಳಿವೆ. ಜೀವನ್ ಪಶ್ಯತಿ ಭದ್ರಾಣಿ, ಬದುಕದವನು ಒಳ್ಳೆಯ ದಿನ ಕಾಣ್ತಾನೆ. ಜೀವನ್ ಪಶ್ಯತಿ ಭದ್ರಾಣಿ. ಅದಕ್ಕೇನೆ ತಸ್ಮಾತ್ ಪ್ರಾಣಾನ್ ಧರಿಷ್ಯಾಮಿ ಧ್ರುವೋ ಜೀವತಿ ಸಂಗಮಃ. ಬದುಕಿದ್ದವನಿಗೆ ಖಂಡಿತ ಒಳ್ಳೆ ದಿನ ಇದ್ದೇ ಇದೆ, ಸಾಯೋಲ್ಲ. ಇದು ಒಳ್ಳೆ ಮಾತು. ಮಹಾಭಾರತದಲ್ಲಿ ಬರೋ ಮಾತು ಹಂಗಲ್ಲ. ಒಳ್ಳೆಯದು ಅಂದರೆ ಬೇರೆ ಥರ. ಅದು ಅಲ್ಲಿ ಉತ್ತರ ಇದ್ದಾನೆ, ಅರ್ಜುನ ಕರ್ಕೊಂಡು ಹೋಗ್ತಾನೆ, ಬಾರೋ ಯುದ್ಧಕ್ಕೆ ಅಂತ ಹೇಳ್ಕೊಂಡು ಹೋಗಿದ್ದಾನೆ. ಅವನಿಗೆ ಶಬ್ದ ಕೇಳಿದ್ದು, ಏನೋ ಇದು ಬೃಹನ್ನಳೆ, ಇಷ್ಟು ಶಬ್ದ ಬರ್ತಿದ್ಯಲ್ಲೋ ಅಂತಾನೆ. ಇದೇ ಕಣಪ್ಪ ಸೈನ್ಯ, ಹಿಂಗಿರುತ್ತಾ ಸೈನ್ಯ? ಯಾಕೋ ಸೈನ್ಯ ನೋಡಿಲ್ವನೋ? ಇಲ್ಲ, ನನಗೆ ಆಲ್ಬಮ್ಮಲ್ಲಿ ತೋರಿಸಿದ್ರು ನೋಡಿದ್ದೀನಿ ಅಷ್ಟೇ, ನಿಜವಾದ ಸೈನ್ಯ ನಾನು ನೋಡೇ ಇಲ್ಲ ಅಂದ್ಬಿಟ್ಟು, ವಾಪಸ್ ಹೋಗೋಣ ಕಣೋ, ವಾಪಸ್ ಹೋಗೋಣ. ಏಯ್ ಬಾರೋ, ಹೇಳಿ ಬಾರೋ, ಮುಂದಕ್ಕೆ ಬಾರೋ, ಸತ್ರೆ ಸ್ವರ್ಗ, ಗೆದ್ರೆ ಭೂಮಿ, ಬಾ ಅಂದರೆ, ಇಲ್ಲ ಕಣೋ ನಾನು ಓಡಿ ಹೋಗ್ತೀನಿ, ವಾಪಸ್ ಹೋಗ್ತೀನಿ. ಬದುಕಿದ್ರೆ ಬೇಡ ತಿನ್ಬೋದು ಕಣೋ. ಜೀವನ್ ಪಶ್ಯತಿ ಭದ್ರಾಣಿ, ಅದೇ ಮಾತು ಅಲ್ಲೂ. ನಮ್ಮ ಇವನಿದಲ್ಲ ಗಾಡ್ಫ್ರೇ ಕ್ಯಾಸು, ಅವನದು ಅದೇನೆ, ಜೀವನ್ ಪಶ್ಯತ್. ಬದುಕಿದ್ರೆ ಏನಾದರೂ ಆಗುತ್ತೆ. ತಮ್ಮನ ಮನಸ್ಸನ್ನು ಕೆಡಿಸಿದರೆ ಅಪ್ಪನ ಹತ್ರ ಹೇಳಿಬಿಟ್ರೆ ಅಥವಾ ನಾನು ಹೇಳಿಬಿಟ್ರೆ ಕತೆ ಮುಗೀತು. ಹಾಗಾದರೆ ಯಾವ್ದು ಬೆಟರು? ಹೇಳೋದೋ ಪೋಸ್ಟ್ಪೋನ್ ಮಾಡೋದೋ? ಪೋಸ್ಟ್ಪೋನ್ ಮಾಡಿದ್ರೆ ಏನಾದರೂ ಒಳ್ಳೇದಾಗೋ ಚಾನ್ಸ್ ಇದೆ. ಹೇಳಿಬಿಟ್ರೆ ಕತೆ ಮುಗೀತು, ಅಪ್ಪ ಓಡಿಸ್ತಾನೆ ಅಂದ್ಬಿಟ್ಟು ಹೆಂಗಾದರೂ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ತಮ್ಮ ನೋಡಿದ್ರೆ ಅಲ್ಲಿ ಚಾವಟಿ ಹಿಡ್ಕೊಂಡು ಕುಟ್ಕೊಂಡು ಕೂತಿದ್ದಾನೆ ಹೀಗೆ ಆರಾಮಾಗಿ. ಈಗ ಅವನ ಹತ್ರ ತಾನು ವಾಪಸ್ ಹೋಗಬೇಕು. ಡನ್ಸ್ಟನ್ ನೀನು ಹೇಳಿದ್ದೇ ನಿಜ ಅಂತ ಹೇಳೋದು ಹೇಗೆ? ಈಗ ಮತ್ತೆ ಇಷ್ಟೊತ್ತು ಜಗಳ ಮಾಡಿ ಹೇಳೋದು ಹೇಗೆ? ಏನಾದ್ರು ಮಾಡ್ಕೊಳ್ಳೋ ಹೋಗು ಅಂದ್ಬಿಟ್ಟು ಅದಕ್ಕೆ ಸುಮ್ಮನೆ ಇರ್ತಾನೆ. ಏನು ಸುಲಭವಾಗಿ ಹೇಳ್ಬಿಡ್ತೀಯಾ ಕುದುರೆ ಮಾರು ಅಂತ? ಹೆಂಗೆ ಮಾರೋದು ಕುದುರೆನ ಅಂತ ಮತ್ತೆ ಶುರು. ಅಣ್ಣ ನೀನೇನು ಯೋಚನೆ ಮಾಡಬೇಡ, ನಾನು ಮಾರಿಸ್ಕೊಡ್ತೀನಿ. ಐ ಆಮ್ ಎ ಲಕ್ಕಿ ಫೆಲೋ, ನಾನು ಅದೃಷ್ಟವಂತ, ನನಗೆ ಒಳ್ಳೆ ಬೆಲೆ ಬರುತ್ತೆ, ತೊಗೊಂಬರ್ತೀನಿ, ದುಡ್ಡು ಕೊಡ್ತಾನೆ. ಅವನದನ್ನು ಕೊಡೋಣ, ಮುಂದಕ್ಕೆ ಹೋಗೋಣ ಅಂತ ಶುರು ಮಾಡ್ತಾನೆ. ತಕ್ಷಣ ಅಣ್ಣನಿಗೆ ಭಯ. ಕುದುರೆನೂ ಕೊಟ್ಟು ಅವನ ಆ ದುಡ್ಡನ್ನು ತೊಗೊಂಡೇ ಹೊಟ್ಟೋಗ್ಬಿಟ್ರೆ ಆಮೇಲೆ ಎಲ್ಲ ಹೋಯ್ತಲ್ಲ. ಅದಕ್ಕೆ ನೋಡು, ನಾಳೆ ಕುದುರೆ ಮಾರಿದ್ಮೇಲೆ ದುಡ್ಡು ತಂದು ಕೊಡಬೇಕು. ದುಡ್ಡು ತರದೆ ಹೋದರೆ ಮುಗೀತು, ಆವಾಗ ಅಪ್ಪನ ಹತ್ರ ನಾನು ಹೇಳಲೇಬೇಕಾಗುತ್ತೆ ಅಂತಾನೆ. ಅಯ್ಯೋ ಅದಕ್ಕೇನು ಬಿಡು, ಕುದುರೆ ಮಾರ್ತೀನಿ, ಹೋಗ್ಬಿಟ್ಟು ಏನು ಮಾಡ್ತೀನಿ, ಆ ದುಡ್ಡನ್ನು ತಂದು ನಿನಗೆ ಕೊಡ್ತೀನಿ, ಆ ದುಡ್ಡನ್ನು ಅಪ್ಪಂಗೆ ಕೊಡು, ಆಮೇಲೆ ನೋಡೋಣ. ಸ್ವಲ್ಪ ಉಳಿದಿದ್ದು ಎಕ್ಸ್ಟ್ರಾ ದುಡ್ಡಿದೆ ನಾನು ಜೇಬಿಗೆ ಹಾಕೋತೀನಿ. ಇವ್ರಿಗೆ ಎಷ್ಟು ಕೋಪ ಬರುತ್ತೆ ಅಂದರೆ, ಹಿ ವಾಂಟ್ಸ್ ಟು ಇದು ಏನು ಆ ಚಾವಟಿಯಿಂದ ಹೊಡೆದು ಅವನ ಚರ್ಮ ಕಿತ್ತುಬಿಡೋಣ ಅನ್ನೋಷ್ಟು ಕೋಪ ಬರುತ್ತೆ. ಅದಕ್ಕೆ ಅವಳು ಹೇಳ್ತಾಳೆ, ಎಷ್ಟೇ ಒಳ್ಳೆಯವನಿದ್ರೂ ಹೃದಯದಲ್ಲಿ ಈ ರೀತಿಯ ಸಂದರ್ಭ ಬಂದಾಗ ಕೆಟ್ಟ ಯೋಚನೆಗಳು ಬರ್ತಾವೆ ಅಂತ. ಏನು ಕೆಟ್ಟ ಯೋಚನೆ ಬರುತ್ತೆ ಅಂದರೆ ಅವನಿಗೆ, ಅಯ್ಯೋ ಇಂತಹ ದುಷ್ಟತಮ, ಸತ್ತಾದರೂ ಹೋಗಬಾರ್ದ ಇವನು,
ಇವನು ಸತ್ತು ಹೋಗಲಿ ಆ ಕಡೆ ಆ ಹುಡುಗಿ ಬೇರೆ ಹೆದರಿಸ್ತಿದ್ದಾಳೆ, ಇವಂದೇ ತಪ್ಪದೋ ತಪ್ಪಿವಂದು ಆದ್ರೂ ಅವಳು ಹೆದರಿಸ್ತಿದ್ದಾಳೆ, ನನ್ನನ್ನು ನಾಶ ಮಾಡ್ತೀನಿ. ಅವಳು ಆ ಕಡೆ ಹೋಗ್ಬಿಟ್ರೆ ಆವಾಗ ನ್ಯಾನ್ಸಿನ ನಾನು ಮದುವೆ ಆಗ್ಬೋದಲ್ಲ. ಇಷ್ಟು ಅಂದರೆ ಎಷ್ಟು ಕೆಟ್ಟ ಯೋಚನೆ ಬರುತ್ತೆ ನೋಡಿ. ಅಂತೂ ಅಂದುಕೊಂಡು ಆಯಿತು, ಕೊಡ್ತೀನಿ ಕುದುರೆನ ಜೋಪಾನ, ಏನಾದರೂ ಮಾಡಿಬಿಟ್ಟಿಯಾ, ಕುಡ್ಕೊಂಡು ಹೋಗ್ಬಿಟ್ಟಿಯಾ, ಬೆಳಗ್ಗೆ ಹೋದ್ ಕುಡಿಬೇಡ ಅಂತ. ಆಯಿತು ಅಣ್ಣ ಕಡೋ ನೀನು ಏನು ಯೋಚನೆ ಮಾಡ್ತೀಯ ನೀನು ಅಂದ್ಬಿಟ್ಟು ರಪ್ಪತ್ತು ಬಾಗಿಲು ಹಾಕ್ಕೊಂಡು ಹೋಗ್ತಾನೆ. ಅವನು ಹೇಳ್ತಾನೆ, ನೀನು ಇಂಥ ದುಷ್ಟ ಅಂತಂದರೆ ಭಾಳ ಚೆನ್ನಾಗಿದೆ ಮಾತು, ನಿನ್ನನ್ನು ನೀನು ಮಾರ್ಕೊಳ್ಳೋಕೆ ಸಿದ್ಧ ಇದೆಯಾ? ಯಾಕೆ ಅವಳನ್ನು ಮಾರ್ಕೋತಾನೆ ಅಂತಂದರೆ ಕೊಂಡ್ಕೊಳ್ಳೋವನಿಗೆ ಲಾಸ್ ಆಯ್ತಲ್ಲ ಅನ್ನೋ ಖುಷಿಗಂತೆ. ಅಂದರೆ ಇವನನ್ನು ಎಷ್ಟು 25 ಪೌಂಡಿಗೆ ಕೊಟ್ಟರು ಲಾಸೇನೆ ಅದು, ಅವನಿಗೆ ಲಾಸ್ ಆಯಿತು ಅನ್ನೋ ಖುಷಿ ಪಡೋಕ್ಕೋಸ್ಕರ ನಿನ್ನನ್ನು ನೀನು ಮಾರ್ಕೋತೀಯ, ಬೇಕಿದ್ರೆ ಅಂಥ ದುಷ್ಟ ನೀನು ಅಂತ. ಯಾಕೆ ಯೋಚನೆ ಮಾಡ್ತೀಯ ಅಣ್ಣ ಅಂತಾನೆ. ಚಾವಟಿ ತೊಗೊಂಡು ಕುದುರೆಯನ್ನು ತೊಗೊಂಡು ಹೊರಡ್ತಾನೆ. ಆ ಚಾವಟಿ ಮೇಲೆ ಹ್ಯಾಂಡಲ್ ಮೇಲೆ ಹಿಡಿ ಮೇಲೆ ಬರೆದಿದೆ ಚಿನ್ನದ ಅಕ್ಷರದಲ್ಲಿ ಗಾಡ್ ಫ್ರೇ ಕ್ಯಾಶ್ ಅಂತ ಬರೆದಿದೆ. ಅದನ್ನ ಹಿಡ್ಕೊಂಡು ಅಣ್ಣ ನಾಳೆ ಬರ್ತೀನಿ ಹ್ಯಾಂಡ್ಸಮ್ ಬ್ರದರ್ ಅಂದ್ಬಿಟ್ಟು ರಪ್ಪದ ಬಾಗಿಲು ಹಾಕ್ಕೊಂಡು ಹೊರಟೋಗ್ತಾನೆ. ಇವನು ಚಿಂತೆಯಲ್ಲಿ ತೊಡಗ್ತಾನೆ, ನ್ಯಾನ್ಸಿನ ನಾಳೆ ಹೆಂಗೆ ನೋಡಲಿ, ಇದೇ ಯೋಚನೆ ಒಂದು. ನಮ್ಮ ಡನ್ಸ್ಟನ್ ಕ್ಯಾಸ್ ಹೊರಡಬೇಕು, ಬೆಳಗ್ಗೆ ಹೊರಡ್ತಾನೆ. ಯಾಕೆಂದರೆ ಬೆಳಗ್ಗೆ ಬೇಟೆಗೆ ಹೋಗಬೇಕು, ಬೇಟೆಗೆ ಹೋಗಿ ಮಾರ್ಬಿಟ್ಟು ಬರಬೇಕು ಅಂತ ಅವನ ಲೆಕ್ಕ. ಎಂಥ ದುಷ್ಟತನಕ್ಕೆ ಯಾವ ಅದಕ್ಕೆ ಮಿತಿನೇ ಇಲ್ಲ ಅನಿಸುತ್ತೆ. ಚಾರ್ಲ್ಸ್ ಡಿಕೆನ್ಸು ಒಂದು ಕಾದಂಬರಿ ಬರೆದಿದ್ದಾನೆ, ಒಲಿವರ್ ಟ್ವಿಸ್ಟ್ ಅಂತ. ಅದರಲ್ಲಿ ಕಳ್ಳರ ಕೂಟದ ಯಜಮಾನ ಒಬ್ಬ ಇದ್ದಾನೆ, ಕಳ್ಳರ ಕೂಟದ ಯಜಮಾನ ಫ್ಯಾಗಿನ್ ಅಂತ. ಅವನ ಕೆಲಸವೇ ಅದು, ಎಲ್ಲ ಕಳ್ಳರನ್ನು ಹುಡುಗರನ್ನೆಲ್ಲ ಟ್ರೈನ್ ಮಾಡೋದು, ಪಿಕ್ ಪಾಕೆಟ್ ಮಾಡೋದ್ರಲ್ಲಿ, ಅವ್ರು ತರೋ ದುಡ್ಡನ್ನೆಲ್ಲ ತೊಗೊಳ್ಳೋದು, ಇದು ಪದ್ಧತಿಯ ಒಂದು. ಅವನ ಕೈ ಕೆಳಗಡೆ ಒಬ್ಬ ಇದ್ದಾನೆ, ಮಹಾ ದುಷ್ಟ, ಮಹಾ ಕೋಪಿಷ್ಠ, ಶಾರ್ಟ್ ಟೆಂಪರ್ಡ್ ಫೆಲೋ, ಸೈಕ್ಸ್ ಅಂತ ಒಬ್ಬ ಇದ್ದಾನೆ. ಅವನಿಗೆ ಗೊತ್ತಾಗುತ್ತೆ, ಅವನ ಹತ್ರ ಒಬ್ಬ ಹುಡುಗಿ ಇರ್ತಾಳೆ, ನ್ಯಾನ್ಸಿ ಅಂತ ಅವಳ ಹೆಸರು. ಅವಳು ಇವನ ಬಗ್ಗೆ ಪೊಲೀಸರಿಗೆ ಹೇಳ್ಕೊಟ್ಟಿದ್ದಾಳೆ ಅಂತ ಗೊತ್ತಾಗ್ಬಿಡುತ್ತೆ. ಅವನಿಗೆ ತಾನು ಹೋಗಿ ಅವಳಿಗೇನು ಮಾಡೋಕ್ಕೆ ಇಷ್ಟ ಇಲ್ಲ, ತಾನು ಸಿಕ್ಕೋಬಾರ್ದು, ಆದರೆ ಸೈಕ್ಸ್ ಹತ್ರ ಮಾಡಿಸ್ಬೇಕು. ಅದಕ್ಕೆ ಸೈಕ್ಸ್ ಅಂತಾನೆ. ಇಫ್ ಸಮನ್ ಟೆಲ್ಸ್ ದಿ ಪೊಲೀಸ್ ಅಬೌಟ್ ಯು, ವಾಟ್ ವಿಲ್ ಯು ಡೂ? ಯಾರಾದರೂ ಪೊಲೀಸರಿಗೆ ನಿನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರೆ ಏನು ಮಾಡ್ತೀಯ? ಕುತ್ತಿಗೆ ಹಿಚ್ಕೆ ಸಾಯಿಸ್ಬಿಡ್ತೀನಿ ಅಂತಾನೆ. ನಾನು ಮಾಡಿದರೆ ನಿನ್ನನ್ನು ಸಾಯಿಸ್ಬಿಡ್ತೀನಿ ಕುತ್ತಿಗೆ. ನಾನಲ್ಲ, ಆ ಹುಡುಗಿ ಮಾಡಿದರೆ, ಆ ಹುಡುಗಿ ಅಲ್ಲಿದ್ದಾಳೆ, ಅವಳನ್ನ ಕುತ್ತಿಗೆ ಹಿಂಗೆ ತಿರುಗಿಸ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ ಅಂತಾನೆ. ಅಂದ ತಕ್ಷಣ ಅವಳೇ ಮಾಡಿರೋದು ಅಂತಾನೆ. ಹಾಂ ಅಂತ ಓಡಿ ಹೋಗ್ತಾನೆ, ಸಾಯಿಸ್ಬಿಡ್ತೀನಿ ಅಂತ ಹೊರಡ್ತಾನೆ. ಬಾಗಿಲಿಂದ ಹೋಗೇ ಬಿಡ್ತಾನೆ, ಆದರೆ ಬಾಗಿಲು ಚಿಲ್ಕ ಗಟ್ಟಿ ಇದೆ, ತೆಗಿಯೋಕ್ಕಾಗ್ತಾ ಇಲ್ಲ. ಇವನು ಫ್ಯಾಗಿನ ಹಿಂದ್ಗಡೆ ಓಡ್ತಾನೆ, ಸೈಕ್ಸ್ ವೇಟ್ ಎ ಮಿನಿಟ್ ಸೈಕ್ಸ್, ಒಂದು ನಿಮಿಷ ನನ್ನ ಮಾತು ಕೇಳು ಅಂತ ಹತ್ರ ಹೋಗ್ತಾನೆ. ನಮಗೆ ಭ್ರಮೆ ಆಗುತ್ತೆ, ಪಾಪ ಹೇಳಿದ್ನೇನು ಆ ಹುಡುಗಿನ ಸಾಯಿಸಿಬಿಡ್ಬೇಡಪ್ಪ ಅಂತ ಹೇಳ್ತಿದ್ದಾನೆ ಅಂತ. ಒಂದು ನಿಮಿಷ, ಯು ವಿಲ್ ಬಿ ಕೇರ್ಫುಲ್ ವೈಲ್ ಕಿಲ್ಲಿಂಗ್ ಹರ್, ಯು ನೋ, ಅದರ್ವೈಸ್ ಐ ವಿಲ್ ಬಿ ಕಾಟ್ ಅಂತ ಅಷ್ಟೇ. ನಾನು ಸಿಕ್ಕಾಕೊಳ್ಳೋದೇ ಕೊಲ್ತೀಯ ತಾನೆ, ಜೋಪಾನವಾಗಿ, ಎಂದು ಕೊಲ್ಲಬೇಡ ಅಲ್ಲ, ಹೆಂಗಾದರೂ ಕೊಲ್ಲು, ನನ್ನನ್ನು ಸಿಕ್ಕಿಸ್ಬೇಡ ಅಂದರೆ ಇಷ್ಟರ ಮಟ್ಟಿಗೆ ದುಷ್ಟತನ. ಈ ಡನ್ಸ್ಟನ್ಗೂ ಅದೇ ದುಷ್ಟತನ. ಕುಡಿಬೇಡ ಅಂತಿದ್ದ, ಬೆಳಗ್ಗೆ ಎದ್ದುಬಿಟ್ಟು ಒಂದು ಸ್ವಲ್ಪ ತೊಗೊಳ್ಳೋದೇ ಹೋದರೆ ಬ್ಯಾಲೆನ್ಸ್ ಇರಲ್ಲ ಕುದುರೆ ಮೇಲೆ ಅಂತ ತೊಗೊಂಡ, ಹೊರಡ್ತಾನೆ. ಕುದುರೆ ಸೊಗಸಾದ ಕುದುರೆ ಅದು, ಆಮೇಲೆ ಟಕ್ ಅಂತ ಹೋಗ್ತಾ ಇದ್ದಾಗ ಯೋಚನೆ ಮಾಡ್ಕೊಂಡು ಹೋಗ್ತಾನೆ, ಕುದುರೆ ಮಾರಿ ದುಡ್ಡು ಕೊಟ್ಟರೆ ನಮ್ಮಣ್ಣ ಖುಷಿಯಾಗಿಬಿಡ್ತಾನಲ್ಲ, ಅದು ಹೆಂಗೆ ತಪ್ಪಿಸೋದು ಅಂದರೆ ಅವನು ಖುಷಿಯಾಗಬಾರ್ದು ಅವನಿಗೆ. ಅಲ್ಲಿ ನೋಡ್ತಾನೆ, ಸೈಲಾಸ್ ಮಾರ್ನರ್ ಮನೆ ಕಾಣಿಸ, ಅದ್ರ ಮೇಲೆ ಹೋಗೋದು, ಅವನು ಕಲ್ಲಿನ ಕಾಟೇಜ್ ಇರುತ್ತೆ ಅನ್ನೆಲ್ಲ, ಸ್ಟೋನ್ ಪಿಟ್ ಹತ್ರ ಅದು. ಈ ಮುದುಕ, ಅವನ ಮುದುಕ ಏನಲ್ಲ ಪಾಪ, ಅವನಿಗೆ 50 ವರ್ಷ, ಈ ಮುದುಕ ತುಂಬ ದುಡ್ಡಿಟ್ಟಿದ್ದಾನೆ ಅಂತಾರಲ್ಲ ಜನ, ದುಡ್ಡಿಟ್ಟಿರ್ಬೋದಾ? ಇಟ್ಟಿದ್ದಾನೇನು? ಹಾಗಾದರೆ ಹೋಗಿ ಅವನ ಹತ್ರ, ನಾವೆಲ್ಲ ದೊಡ್ಡ ಮನೆಯವರಪ್ಪ, ನಾಳೆ ನಮ್ಮ ಅಪ್ಪ ಹೋದ್ಮೇಲೆ ನನಗೆ ಆಸ್ತಿ ಬರೋದು, ಅದು ತೀರಿಸ್ತೀನಿ, ಕೊಡೋ ಒಂದಿಷ್ಟು ತೊಗೊಂಡ್ರೆ ಹೆಂಗಿರುತ್ತೆ? ಹೆದರಿಸ್ಬಿಡೋದು ಇಲ್ಲದೆ ಹೋದರೆ, ಅಥವಾ ಆಸೆ ತೋರಿಸೋದು, ಜಿಪ್ಣ ಅಂತೆ, ಆಸೆ, ಚೆನ್ನಾಗಿ ಬಡ್ಡಿ ಕೊಡ್ತೀನಿ ಕೊಡು, ಮೀಟರ್ ಬಡ್ಡಿ ಕೊಡ್ತೀನಿ ತಗೋ, ಚೆನ್ನಾಗಿ ಬಡ್ಡಿ ಕೊಡ್ತೀನಿ ಕೊಡು ಅಂತ ಸಾಲ ಇಸ್ಕೊಂಡ್ಬಿಡೋದು. ಆಮೇಲೆ ನೋಡೋಣ, ಸಾಲ ಇಸ್ಕೊಂಡ್ಬಿಟ್ರೆ ಕುದುರೆ ಮಾರಬೇಕಾಗಿಲ್ಲ, ಪ್ರಾಬ್ಲಮ್ ಸಾಲ್ವ್ಡ್. ಅಣ್ಣನಿಗೆ ಹೋಗಿ ಕೊಟ್ಟರಾಯ್ತು, ಅವನಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟರಾಯ್ತು, ಫೈನ್, ಒಳ್ಳೆ ಉಪಾಯ ಅಂದ್ಬಿಟ್ಟು ಕುದುರೆನ ರಿವರ್ಸ್ ಹೊಡೆಯೋಕ್ಕೆ ತಿರುಗಿಸೋಕೆ ಶುರು ಮಾಡ್ತಾನೆ. ಹೋಗ್ಬಿಟ್ಟು ಅಣ್ಣಂಗೆ ಹೇಳೋಣ ಅಂತ. ಅಷ್ಟರಲ್ಲೇ ಯೋಚನೆ ಬರುತ್ತೆ, ಇದನ್ನು ಹೇಳಿದರೆ ಯಾರಿಗೆ ಖುಷಿ ಆಗುತ್ತೆ? ಅಣ್ಣಂಗೆ ಖುಷಿ ಆಗುತ್ತೆ, ಕುದುರೆನೂ ಉಳಿತು, ಎಲ್ಲ ಉಳಿತು ಅಂತ. ಅಣ್ಣಂಗೆ ಅಷ್ಟು ಖುಷಿ ಆಗುತ್ತಲ್ವ, ಬೇಡ, ಕುದುರೆ ಮಾರೋದೇ ವಾಸಿ, ಹೊರಡ್ತಾನೆ. ಅಂದರೆ ಇಷ್ಟು ಕೆಟ್ಟದಾನ ಅವನಲ್ಲಿ, ಕುದುರೆ ಮಾರಬಾರ್ದಂತ, ಯಾಕೆಂದರೆ ಅಣ್ಣಂಗೆ ಖುಷಿ ಆಗಿಬಿಡುತ್ತೆ ಆಮೇಲೆ ಅಂತ. ಅವನ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತಲ್ಲ, ಆಗಬಾರ್ದು. ಹೋಗ್ತಾನೆ. ಅವನು ಇಬ್ಬರು ಸ್ನೇಹಿತರು ಕುದುರೆ ಮಾರಾಟದವ್ರು ಸಿಗ್ತಾರೆ. ಏನೋ ನಿಮ್ಮ ಅಣ್ಣನ ಕುದುರೆ ಕದ್ಕೊಂಬಂದ್ಯಾ ಅಂತಾನೆ. ಕದ್ಕೊಂಬಂದಿಲ್ಲ, ನಮ್ಮ ಅಣ್ಣನೇ ಕೊಟ್ಟಿರೋದು. ಬಿಡೋ
ಬೊಕ್ಕಳೆ ಬಿಡಬೇಡ, ನಿಮ್ಮ ಅಣ್ಣ ಎಲ್ಲಿ ಕೊಡ್ತಾನೆ, ನೀನೇ ಕತ್ಕೊಂಡ್ಬಂದಿದ್ದೀಯಾ, ಹಾಗೆ ಅಂದರೆ ಅವನ ಬಗ್ಗೆ ಅಷ್ಟು ವಿಶ್ವಾಸ ಎಲ್ಲರಿಗೂ. ಇಲ್ಲ, ಮಾರೋಕ್ಕೆ ಬಂದಿದ್ದೀನಿ ಅಂತ. ಹಿ ಆಲ್ವೇಸ್ ಥಿಂಕ್ಸ್ ಈಸ್ ಎ ಲಕ್ಕಿ ಮ್ಯಾನ್. ತಾನು ಅದೃಷ್ಟವಂತ ಅಂತ ಅವ್ನು ನಂಬಿರೋದು, ತುಂಬ ಅದೃಷ್ಟವಂತ ತಾನು ಅಂತ. ಹಂಗೆ ನಂಬಿಕೆ ಇರೋದ್ರಿಂದ ಅವನೇನು ಮಾಡ್ತಾನೆ, ಬಾರ್ಗೇನ್ ಮಾಡ್ತಾನೆ. 120 ಪೌಂಡಿಗೆ ಫಿಕ್ಸ್ ಆಗುತ್ತೆ. 120 ಪೌಂಡು ಯಾವುದಕ್ಕೆ? ಕುದುರೆಯ ಬೆಲೆ. ಅವನಿಗೆ ಮತ್ತೆ ತನ್ನ ಅದೃಷ್ಟ ಮೇಲೆ ನಂಬಿಕೆ ಬರುತ್ತೆ. ಎಂಥ ಅದೃಷ್ಟವಂತ, ನಮ್ಮ ಅಣ್ಣ ಬಂದಿದ್ದರೆ 100 ಪೌಂಡು ಸಿಗ್ತಿರಲಿಲ್ಲ, ನಂಗೆ 120 ಪೌಂಡು ಕೊಟ್ಬಿಡು ಈಗಲೇ ಕುದುರೆ ಅಂತ ದುಡ್ಡು ತಗೋ ಅಂತಾರೆ. ಅವನು ಇವಾಗ ಕೊಡಲ್ಲ, ಬೇಟೆಗೆ ತೊಗೊಂಡು ಹೋಗ್ತೀನಿ, ನಾಳೆ ಬೆಳಗ್ಗೆ ಅಲ್ಲಿ ತಂದು ತಲುಪಿಸ್ತೀನಿ ಅಂತಾನೆ. ನೋಡಪ್ಪ, ಯೋಚನೆ ಮಾಡು, ಇನ್ನೇನಾದ್ರು ಮಾಡಿಬಿಟ್ಟಿಯಾ ಕುದುರೆಗೆ, ತೊಗೊಳೋದ್ರೆ ಈಗಲೇ ತೊಗೋ, ಕುದುರೆ ಕೊಡು, ದುಡ್ಡು ತೊಗೋ. ಇಲ್ಲ, ನಾನು ಬೇಟೆ ಆಡ್ಬಿಟ್ಟು ನಾಳೆ ತಂದು ಕೊಡ್ತೀನಿ ಅಂದ್ಬಿಡ್ತಾನೆ. ಅಂದ್ಬಿಟ್ಟು ಆಯಿತು ಅಂತ ಹೊರಟೋಗ್ತಾರೆ. ತಕ್ಷಣ ಕುದುರೆ ತೊಗೊಂಡು ವಾಪಸ್ ಬರ್ತಾ ಇದ್ದಾನೆ, ಬೇಟೆ ಕಡೆ ಹೋಗಬೇಕು ಅಂತ. ಬರ್ತಾ ಇದ್ರೆ ಏನಾಗುತ್ತೆ, ಮಂಜು ಕವಿತಾ ಇದೆ, ಕಾಣಿಸ್ತಿಲ್ಲ ರಸ್ತೆ, ದಾರಿ ಕಾಣಿಸ್ತಿಲ್ಲ. ಉಳಿದವರೆಲ್ಲ ಮುಂದೆ ಹೋಗ್ಬಿಡ್ತಾರೆ, ನಾಯಿ ಇಟ್ಕೊಂಡ್ಬಿಟ್ಟು ಬೇಟೆ ಆಡೋರು. ಅಲ್ಲಿ ಬೇಲಿ ಥರ ಇರುತ್ತೆ, ಇವನಿಗೆ ಗೊತ್ತೇ ಆಗೋದೇ ಇಲ್ಲ. ಬೇಲಿ ಹಾರಿಸ್ತೀನಿ ಅಂತ ಹಾರಿಸೋಕೆ ಹೋಗ್ಬಿಡ್ತಾನೆ. ಕುದುರೆಗೆ ಹಾರಕ್ಕಾಗಲ್ಲ, ಬೇಲಿ ಮೇಲೆ ಬಿದ್ದುಬಿಡುತ್ತೆ. ಬಿದ್ದಾಗ ಆ ಬೇಲಿಲಿರುವಂಥ ಕಬ್ಬಿಣದ ಚೂಪಾದ ಪೀಸು ಅದರ ಹೊಟ್ಟೆಗೆ ತಿವ್ಕೊಂಡು ಅದು ಅದೇ ಕ್ಷಣದಲ್ಲಿ ಸತ್ತು ಬಿದ್ದು ಬಿಡುತ್ತೆ. ಪಕ್ಕಕ್ಕೆ ಹೊರಳ್ಕೊಂಡು ಸತ್ತೇ ಹೋಗುತ್ತೆ. ಇವನು ನೋಡಿ ಮಾಡೋದನ್ನು ಅವಳು ಒಂದು ವಾಕ್ಯ ಹೇಳ್ತಾಳೆ, ನಾವೆಲಿಸ್ಟು, ಬಹಳ ಒಳ್ಳೆ ವಾಕ್ಯ ಅದು. ಪುವರ್ ವೈಲ್ಡ್ ಫೈರ್ ಹೂ ಡಿಡ್ ನಾಟ್ ನೋ ಹಿಸ್ ಓನ್ ವ್ಯಾಲ್ಯೂ ಡೈಡ್. ತನ್ನ ಬೆಲೆ 120 ಪೌಂಡು ಅಂತ ಕುದುರೆಗೆ ಗೊತ್ತಿಲ್ಲ, ಸತ್ತೋಯ್ತಂತೆ. ಬಟ್ ಡನ್ಸ್ಟನ್ ಹೂಸ್ ವ್ಯಾಲ್ಯೂ ವಾಸ್ ನಾಟ್ ಸೋ ಮಚ್ ಎಸ್ಕೇಪ್ಡ್ ಅನ್ಹರ್ಟ್. ಅವನ ಬೆಲೆ ಕುದುರೆ ಎಷ್ಟು ಬೆಲೆ ಇಲ್ಲ, ಅವನಿಗೆ ಯಾರು 30 ಪೌಂಡು ಕೊಟ್ಕೊಂಡ್ಕೊಳ್ಳಲ್ಲ, ಯಾರು ಅವನ್ನ 3 ಕಾಸು ಕೊಂಡ್ಕೊಂಡು ಸತ್ಯ ಹರಿಶ್ಚಂದ್ರನ ಮಾರ್ಕೊಳ್ಳೋಕ್ಕೆ ಇಲ್ಲ. ಆದರೆ ಅವನಿಗೆ ಮಾತ್ರ ಏನೂ ಆಗಲಿಲ್ಲ ಅಂತ. ತಕ್ಷಣ ಏನು ಅನ್ಸುತ್ತೆ ನಮಗೆ, ಏನೋ ಕುದುರೆ ಹೋಗ್ಬಿಡ್ತಲ್ಲ ಅನ್ಬೇಕು. ಇಲ್ಲ, ಇದ್ರ ಮನೆ ಹಾಳಾಗ ಅಂತ ಶಾಪ ಹಾಕ್ಬಿಟ್ಟು ಮುಂದಕ್ಕೆ ಹೋಗ್ತಾನೆ ಅಷ್ಟೇ. ಆ ಜಾಗಕ್ಕೂ ಬೈತಾನೆ, ಥೋ ಅಂತ ಉಗಿತಾನೆ. ಈ ಕುದುರೆ ನೋಡೋದಕ್ಕೂ ಒಂದು ಕ್ಷಣ ಕಾಯೋದಿಲ್ಲ, ಸತ್ತೋಯ್ತಲ್ಲ ಪಾಪ, ಏನೂ ಇಲ್ಲ, ಹೊರಟೋಗ್ತಾನೆ. ಮುಸ್ಸಂಜೆ ಆಗ್ತಾಯಿದೆ, ಇದೇ ಥರ ಕತ್ಲೆ ಆಗ್ತಾಯಿದೆ, ನಡೆಯೋದು ಕಷ್ಟ ಆಗ್ತಾಯಿದೆ ಅವನಿಗೆ. ಆವಾಗ ಹೀಗೆ ಆ ಚಾವುಟಿಯ ಆ ಹಿಡಿಯಿಂದ ನೆಲವನ್ನು ತಿವಿದ್ಕೊಂಡು ಹೋಗ್ತಾನೆ. ಮುಂದೆ ಹೋಗ್ತಿದ್ದಂಗೆ ಸಮಸ್ಯೆ ಇದೆ. ಈಗ ಅಣ್ಣನ ಹತ್ರ ಅಣ್ಣ ಹೇಳಿದ್ದ, ಎಚ್ಚರಿಕೆ, ಕುದುರೆಗೆ ಅಪಾಯ ಆಗಬಾರ್ದು, ಮಾರ್ಬಿಟ್ಟು ದುಡ್ಡು ತೊಗೊಂಬ ಅಂತೆಲ್ಲ ಹೇಳಿದ್ದ. ಈಗ ಕುದುರೆ ಕೊಂದುಬಿಟ್ಟಿದ್ದಾನೆ. ಕೊಂದುಬಿಟ್ಟಿರೋದ್ರಿಂದ ಈಗ ಉಪಾಯ ಏನು? ನಿಮಗೆ ನೆನಪಿದೆ, ಬೆಳಗ್ಗೆ ಹೋಗಬೇಕಾದ್ರೆ ಈ ಮನೆ ಹತ್ರ ಹೋಗ್ಬೇಕಾದ್ರೆ ಅವನು ಯೋಚನೆ ಬಂದಿತ್ತು. ಸೈಲಾಸ್ ಮಾರ್ನರ್ನ ಹೆದರಿಸಿಯೋ, ಟೆಂಪ್ಟ್ ಮಾಡಿಯೋ, ತುಂಬ ಬಡ್ಡಿ ಕೊಡ್ತೀನಿ ಅಂತ ಆಸೆ ತೋರಿಸಿಯೋ ದುಡ್ಡು ತೊಗೊಳ್ಳೋಣ ಅಂತ ಯೋಚನೆ ಮಾಡಿದ್ದ. ಈಗ ಕಾರ್ಯರೂಪಕ್ಕೆ ಬರಬೇಕಾಗುತ್ತೆ, ಯಾಕಂದರೆ ಈಗ ವಿಧಿ ಇಲ್ಲ. ಅದಕ್ಕೇನು ನೋಡ್ತಾನೆ, ಸೈಲಾಸ್ ಮಾರ್ನರ್ ಮನೆಯಿಂದ ಬೆಳಕು ಬರ್ತಾ ಇದೆ. ಬೆಳಕು, ಇವನಿಗೆ ಆಶ್ಚರ್ಯ. ಬೆಳಕು ಬಂದ ತಕ್ಷಣ ಇದು ಯಾರ ಮನೆ? ಸೈಲಾಸ್ ಮನೆ. ತಕ್ಷಣ ಬೆಳಗ್ಗೆದು ಯೋಚನೆ ಬರುತ್ತೆ, ದುಡ್ಡು, ಈ ಕುದುರೆನೂ ಸತ್ತಿದೆ, ಇವನ ಹತ್ರ ದುಡ್ಡು ಕಿತ್ಕೋಬೇಕು ಅಂದ್ಬಿಟ್ಟು ಹೋಗ್ತಾನೆ. ಅವನ ಪ್ರಕಾರ ಏನು ಅಂದರೆ ಆಸೆ ತೋರಿಸೋದು, ಮುದುಕಂಗೆ ಕೊಡ್ತೀವಿ ಕಣೋ, ಬಡ್ಡಿ ಕೊಡ್ತೀವಿ ಕಣೋ ಅನ್ನೋದು, ಒಪ್ಪಲಿಲ್ಲ ಹೆದರಿಸೋದು, ಅಷ್ಟೇ. ಒಬ್ಬನೇ ಇರ್ತಾನೆ ಹೆಂಗಿದ್ರು ಅಂದ್ಕೊಂಡು ಹೋಗ್ತಾನೆ. ಹೋಗ್ಬಿಟ್ಟು ಆ ಮನೆ ಹತ್ರ ಹೋಗ್ತಾನೆ. ನೋಡಿದರೆ ಬಾಗಿಲಿಗೆ ಬೀಗ ಹಾಕಿಲ್ಲ. ಯಾರಾದರೂ ಇದ್ದಾರಾ ಅಂತ ತಟ್ತಾನೆ, ಇಲ್ಲ. ಧಡಾರ್ ಅಂತ ಬಾಗಿಲು ತೆಗಿತಾನೆ, ತಳ್ತಾನೆ, ಧಡಾರ್ ಅಂತ. ನೋಡಿ ಅವಳು ಹೆಂಗೆ ಒಂದೊಂದು ವಿವರನ ನಾವೆಲಿಸ್ಟ್ ಕೊಡ್ತಾಳೆ. ಧಡಾರ್ ಅಂತ ತಳ್ಳಿ ದೊಡ್ಡ ಶಬ್ದ ಮಾಡಿ. ಯಾಕೆ ಅಂತಂದರೆ ಅವನ ಅಕಸ್ಮಾತ್ ಮಲಗಿದ್ರೆ ಬೆಚ್ಚಿ ಏಳಲಿ ಅಂತ. ಇದು ಏನೋ ದುಷ್ಟ ಬುದ್ಧಿಯವರು ಕೆಲವರು ಇರ್ತಾರೆ, ವಿಘ್ನ ಸಂತೋಷಿಗಳು ಅಂತ. ಮಲ್ಕೊಂಡಿರ್ತಾರೆ, ಯಾರೋ ಎಬ್ಸೋದು, ಮಲ್ಕೊಂಡಿದ್ರಾ, ಮಲ್ಕೊಳ್ಳಿ ಅಂತ, ಮಲ್ಕೊಳ್ಳಿ ಅಂತ ಎಬ್ಬಿಸ್ಬಿಟ್ಟು. ಅದು ಸಣ್ಣ ಮಕ್ಕಳಲ್ಲಿ ಕೆಲಸ ಎಲ್ಲ ಬುದ್ಧಿ ಇರುತ್ತೆ, ಚಿವುಟೋದು, ಏನಾದ್ರು ಮಾಡಿ ಇದು ಮಾಡೋದು. ದೊಡ್ಡವ್ರಿಗೂ ಅಂತರ ಬರ್ತಾ ಹೋಗುತ್ತೆ, ಬೇಕಂತಲೇ ಅದು ಬೆಚ್ಚಿಸ್ತಾನವನು. ದೊಡ್ಡದಾಗಿ ಬಾಗಿಲು ತಳ್ಳಿದ್ರೆ ಬೆಚ್ಚಲಿ ಹೆಂಗಿರುತ್ತೆ, ಬೆಚ್ಚಿದ್ರೆ ಅದು ಏನು ಸಂತೋಷವೋ ಏನೋ, ಅದು ಬೆಚ್ಚಿದ್ರೆ ಹೆಂಗಿರುತ್ತೆ. ಬಾಗಿಲು ತೆಗೆದ್ರೆ ಯಾರೂ ಇಲ್ಲವೇ ಇಲ್ಲ, ಒಲೆ ಮಾತ್ರ ಉರಿತಾನೇ ಇದೆ. ಆಶ್ಚರ್ಯ, ಎಲ್ಲ ಜಿಪುಣ. ನಮ್ಮ ಸಿನಿಮಾದೆಲ್ಲ ಉತ್ಪ್ರೇಕ್ಷೆಯಿಂದ ತೋರಿಸ್ತಾರೆ, ಅಯ್ಯೋ 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 ಅಂತ. ಜಿಪುಣನಾಗಿದ್ದರೆ ಅವನು, ಅಯ್ಯೋ ಎಲ್ಲ ಲೈಟು ಆನ್ ಮಾಡಿಬಿಟ್ಟವ್ರಲ್ಲಪ್ಪ, ದೀಪಾವಳಿ ಮಾಡಿಬಿಟ್ಟವ್ರಲ್ಲಪ್ಪ, ಎಲೆಕ್ಟ್ರಿಕ್ ಬಿಲ್ ಯಾರಪ್ಪ ಕೊಡೋದು ಅಂತ. ಆ ಥರ ಇವನ ಪ್ರಕಾರ ಜಿಪುಣ ಅವನು. ಜಿಪುಣ ಒಲೆಯನ್ನು ಉರಿಸ್ಬಿಟ್ಟು ಎಲ್ಲಿ ಹೋಗ್ತಾನೆ? ನೋಡಿದರೆ ಮೇಲ್ಗಡೆ ಒಂದು ಹಂದಿಯ ಮಾಂಸದ ತುಂಡನ್ನು ಕಟ್ಟಿದ್ದಾನೆ, ಆದರೆ ಎತ್ತು ಬಿಟ್ಟಿದ್ದಾನೆ ಮೇಲಕ್ಕೆ. ತಕ್ಷಣ ಅದು ಬೇಯಲ್ಲ, ಟೈಮ್ ತೊಗೊಳುತ್ತೆ. ಆಗಿನ ಕಾಲದ ಒಂದು ಪದ್ಧತಿ ಅಂತೆ,
ಈ ಬಡವರ ಹತ್ರ ಸ್ಟವ್ ಥರ ಇರ್ತಿರಲಿಲ್ಲ ಮಾಂಸ ಬೇಯಿಸೋದಕ್ಕೆ. ಅದಕ್ಕೆ ಅವ್ರು ಏನು ಮಾಡೋರು, ಮನೆ ಬಾಗಿಲು ಕೀನ ಅದ್ರೊಳಗಿಂದ ದಾರಾನ, ಆ ಹೋಲ್ ಇರುತ್ತಲ್ಲ ಅದರಿಂದ ದಾರ ಪೋಣಿಸ್ಬಿಟ್ಟು ಅದು ಮೇಲ್ಗಡೆಯಿಂದ ಕಟ್ಬಿಟ್ಟು ಎಳೆಯೋರು ಚಾವಣಿಯಿಂದ. ಆ ಕೀನ ಮಾಂಸದೊಳಗೆ ತುರುಕಿರೋರು ಅದನ್ನು ನಿಧಾನವಾಗಿ ನೆಲಕ್ಕೆ ಬಿಡೋದು ಹತ್ತಿರಕ್ಕೆ, ಅದು ಬೆಂಕಿಯಿಂದ ಬೇಯ್ತಾ ಇರುತ್ತೆ. ಆ ಥರ ಪದ್ಧತಿ. ಶೈಲಾಸ್ ಮಾರನ್ ಅದನ್ನೇ ಮಾಡಿದ್ದಾನೆ, ಕೀನ ಅಂಟಿಸ್ಬಿಟ್ಟು ಇಟ್ಟಿದ್ದಾನೆ. ಎಲ್ಲಿ ಹೋದ ಗೊತ್ತಿಲ್ಲ. ಯಾವ ಥರ ಯೋಚನೆ ಬರುತ್ತೆ? ಶಾಕುಂತಲ ನಾಟಕದಲ್ಲಿ ಒಂದು ಮಾತು ಬರುತ್ತೆ, ಸ್ನೇಹ ಪಾಪಶಂಕಿ ಅಂತ. ಸ್ನೇಹ ಪಾಪಶಂಕಿ. ಶಕುಂತಲೆಗೆ ಶಾಪ ಬಂದ್ಬಿಟ್ಟಿದೆ, ನಿಮಗೆಲ್ಲ ಗೊತ್ತು. ದುಷ್ಯಂತ ಶಾಪ ಕೊಟ್ಟಿದ್ದಾನೆ, ನೀನು ಯಾರನ್ನು ನೆನೆಸ್ಕೊಂಡು ಮೈ ಮರೆತು ಕೂತಿದ್ದೀಯೋ ಅವನು ನಿನ್ನನ್ನು ಮರೆತು ಹೋಗಲಿ ಅಂತ ಅಂದ್ಬಿಟ್ಟಿದ್ದಾನೆ. ಪಾಪ ಇವ್ರು ಪ್ರೇಮೋದೇ ಅನಸೂಯೆ ಹೋಗಿ ಕೇಳ್ಕೊತಾರೆ, ದಯವಿಟ್ಟು ಅವಳಿಗೆ ಏನು ಮನಸ್ಸಿನ ಜ್ಞಾನವೇ ಇಲ್ಲ, ಅವಳು ಗೊತ್ತಿಲ್ಲದೆ ಮಾಡಿಬಿಟ್ಟಿದ್ದಾಳೆ, ದಯವಿಟ್ಟು ಕ್ಷಮಿಸಿದ. ಆಯಿತು, ಗುರುತನ್ನು ತೋರಿಸಿದ್ರೆ, ಉಂಗುರ ತೋರಿಸಿದ್ರೆ ಅವನಿಗೆ ನೆನಪು ಬರುತ್ತೆ ಅಂತ ಅಂದ್ಬಿಟ್ರು ಅವರು. ಆ ಉಂಗುರನ ಜೋಪಾನಾಗಿ ನೋಡ್ಕೊ ಅಂತ ಅವಳಿಗೆ ಹೇಳಬೇಕಾಗಿದೆ ಅವರು. ಜೋಪಾನವಾಗಿರಮ್ಮ, ಉಂಗುರದ ವಿಷಯದಲ್ಲೋ ಕಳ್ಕೊಂಬಿಟ್ಟಿಯಾ ಅಂತ. ಹೆಂಗೆ ಹೇಳೋದು? ಹೇಳ್ತಾಳೆ ಪ್ರಿಯಂವದೆ ಅನಸೂಯೆ ಹೇಳ್ತಾರೆ, ಶಕುಂತಲ ಉಂಗುರ ಜೋಪಾನ. ಯಾಕೆ ಮಹಾರಾಜ ನನ್ನನ್ನು ಮರ್ತು ಬಿಡ್ತಾನ ಅಂತ ಕೇಳ್ತಾಳವಳು. ಚಿಚೆ ಹಾಗೇನೂ ಇಲ್ಲ, ಸ್ನೇಹ ಪಾಪಶಂಕಿ. ಪ್ರೀತಿ ಇದ್ದ ಕಡೆ ಎಲ್ಲ ಕೆಟ್ಟ ಯೋಚನೆ ಬರುತ್ತಮ್ಮ ಅಂತಾರೆ. ಪಕ್ಕದ ಮನೆಯವ್ರು ಬಂದ್ಬಿಟ್ಟು, ನೋಡ್ರಿ ಯಾಕೋ ನಮ್ಮ ರಮ ಬಂದೇ ಇಲ್ಲ ಅಂದರೆ ಎಲ್ಲರೂ ಹೋಗ್ತಾಳೆ, ಬರ್ತಾಳೆ ಅರ್ಧ ಗಂಟೆ. ಅದೇ ನಮ್ಮ ಮಗಳು ಬರದೇ ಹೋದರೆ, ಅಯ್ಯೋ ಏನಾಯ್ತೋ ಏನೋ, ಮೇಷ್ಟ್ರು ಬೈದ್ಬಿಟ್ಟು ಏನಾದರೂ ಕ್ಲಾಸಿಂದ ಹೊರಗಡೆ ಹೊರಟೋಗಿದ್ದಾಳೇನೋ, ಬಸ್ಸಿಂದ ಎಳಿಬೇಕಾದ್ರೆ ಕಾಲು ಜಾರ್ಬಿಡ್ತೋ ಏನೋ, ಎಲ್ಲ ಕೆಟ್ಟ ಯೋಚನೆಗಳೇ. ಪಕ್ಕದ ಮನೆಯವ್ರಿಗಾರೆ ಬರ್ತಾಳೆ ಬಿಡಿ, ಎಲ್ಲಿ ಹೋಗ್ತಾಳೆ ಅಂತ. ನಮ್ಮ ಮಕ್ಕಳಾದ್ರೆ ಅದೇ ಪ್ರೀತಿ ಇರೋದನ್ನ ಕೆಟ್ಟ ಯೋಚನೆ ಬರೋದು. ಸ್ನೇಹ ಪಾಪಶಂಕಿ ಅಂತ. ಇವನು ಸ್ನೇಹ ಇಲ್ಲ, ಇವನು ದ್ರೋಹ ಪಾಪಶಂಕಿ. ಇವನು ಈ ಮುದುಕ ಈ ಹೊತ್ತಿನಲ್ಲಿ ಎಲ್ಲಿ ಹೋದ? ಎಲ್ಲೂ ಹೋಗಿರಲ್ಲ. ಕತ್ಲೆ, ಮಂಜು ಕವಿದಿದೆ, ರಸ್ತೆ ಕಾಣಲ್ಲ. ತಕ್ಷಣ ನೆಕ್ಸ್ಟ್ ಯೋಚನೆ ನೋಡಿ, ಅಯ್ಯೋ ಹೋಗ್ತಾ ಹೋಗ್ತಾ ಕಾಲು ಜಾರ್ಬಿಟ್ಟು ಏನಾದರೂ ನೀರೊಳಗೆ ಬಿದ್ದುಬಿಟ್ನಾ? ಒಳ್ಳೆ ಶುಭವಾದ ಯೋಚನೆ. ಪಕ್ಕದಲ್ಲಿ ಇದೆಯಲ್ಲ ಸ್ಟೋನ್ ಪಿಟ್ಟು, ತುಂಬ ನೀರು ತುಂಬಿಕೊಂಡು 100 ಅಡಿ ನೀರು ತುಂಬಿಕೊಂಡಿರೋ ಜಾಗ, ಅಲ್ಲಿ ಹೋಗ್ತಾ ದಾರಿ ತಪ್ಪಿಟ್ಟು ಬಿದ್ದುಬಿಟ್ನ. ಬಿದ್ದುಬಿಟ್ಟು ಸತ್ಬಿಟ್ಟು ನೀನು. ಸತ್ತಿದ್ದಾನೆ ಅನ್ನೋದು ಊಹೆ, ಅವನೆಲ್ಲೂ ಹೋಗಿಲ್ಲ. ಸತ್ತಿದಾನಲ್ವಾ, ನಂಬ್ಕೊಂಬಿಟ್ಟ ಸತ್ತಿದ್ದಾನೆ. ಸತ್ತಿದ್ರೆ ಅವನು ದುಡ್ಡು ಯಾರಿಗೆ ಹೋಗಬೇಕು ಅಂತ ನೆಕ್ಸ್ಟ್ ಯೋಚನೆ. ಒಂದು ತುಂಬ ದುಡ್ಡು ಯಾರಿಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾನೆ. ದುಡ್ಡು ಯಾರಿಗೆ ಹೋಗಬೇಕು? ಅವನ ಮನಸ್ಸು ಒಂದು ಕಡೆ ಇರೋಲ್ಲ, ಕುಡ್ತದ ಮನಸ್ಸದು. ದುಡ್ಡು ಯಾರಿಗಾದ್ರೂ ಹೋಗಲಿ, ಎಲ್ಲಿದೆ ದುಡ್ಡು? ಮುಂದಿನ ಸತ್ತ ಅಂತ ಯೋಚನೆ ಮಾಡ್ದ, ನಂಬ್ಕೊಂಡ. ದುಡ್ಡು ಯಾರಿಗೆ ಅಂದ್ಕೊಂಡ, ನಂಬ್ಕೊಂಡ. ಅದು ಬೇಕಾಗಿಲ್ಲ, ದುಡ್ಡು ಎಲ್ಲಿದೆ ಹುಡುಕೋಕೆ ಶುರು ಮಾಡ್ತಾನೆ. ಎಲ್ಲಿದೆ, ಅಲ್ಲಿದೆ, ಇಲ್ಲಿದೆ, ಎಲ್ಲಿ ಕಾಣಿಸ್ತಾ ಇಲ್ವಲ್ಲ, ಅಲ್ಲೇನು ಒಂದು ಕಬರ್ಡ್ ಇಲ್ಲ, ಒಂದು ಇದಿಲ್ಲ, ಏನೂ ಕಾಣಿಸಲ್ಲ. ಅಲ್ಲೇ ಪಕ್ಕದಲ್ಲಿ ಗೋಡೆಗೆ ಹಿಂಗೆ ಮಾಡ್ಕೊಂಡು ನಿಂತ್ಕೋತಾನೆ. ಈಗ ಸೊಟ್ಟಕ್ಕೆ ಸಾಮಾನ್ಯವಾಗಿ ನೀರಲ್ಲಿ ಮುಳುಗ್ತಾ ಇರೋನು ಜಾರ್ತಾ ಇರೋ ಕಲ್ ಮೇಲೂ ನಿಂತ್ಕೊಂಡು ಆಸೆ ಪಡ್ತಾನಂತೆ, ಆ ಕಲ್ಲು ನನ್ನನ್ನು ಕಾಪಾಡುತ್ತೆ ಅಂತ. ಹಾಗೆ ಯೋಚನೆ ಮಾಡ್ತಿದ್ದಂಥವನು. ಯೋಚನೆ ಮಾಡ್ತಿದ್ದವನು ಎಲ್ಲಿದೆ ಅಂತ ನೆಲ ನೋಡ್ತಾನೆ. ಒಂದು ಕಡೆ ಮರಳಿದೆ, ಹೊಸ ಮರಳು, ಈಗ ತಾನೇ ಹರಡ್ದಂಗಿದೆ. ಇದೇನಾ ಅಂತ ಹೀಗೀಗೆ ಮಾಡ್ತಾನೆ. ಇಟ್ಟಿಗೆ ಸಡ್ಲ, ಇಟ್ಕೆನ ಹಿಂಗೆ ಮಾಡ್ತಾನೆ, ಬಂದುಬಿಡುತ್ತೆ, ತೆಗಿತಾನೆ. ಒಳಗಡೆ ತೂತ, ಸಣ್ಣ ಇದು ತೂತ ಅದರಲ್ಲಿ ಇಟ್ಟಿರ್ತಾನಲ್ವ, ಚರ್ಮದ ಚೀಲ, ನಾಣ್ಯ ತುಂಬಿರೋದು. ಹಿಂಗೆ ಕೈ ಹಾಕ್ತಾನೆ, ಒಂದು ಚೀಲ ಸಿಕ್ತು, ಇನ್ನೊಂದು ಚೀಲ ಸಿಕ್ತು. ಎಷ್ಟು ಭಾರದ್ದು ತುಂಬಿಕೊಂಡಿದೆ, 2 ಚೀಲ, ಚರ್ಮದ ಚೀಲ ತುಂಬ ನಾಣ್ಯ ಸಿಕ್ಬಿಡ್ತು. ಆಸೆ ಬುರ್ಕ ನೋಡಿ, ಮತ್ತೆ ಕೈ ಆಡಿಸ್ತಾನೆ, ಇನ್ನೊಂದು ಚೀಲ ಇದ್ರೆ ಅಂತ. ಅಂದರೆ ನಾನು ಹೇಳ್ತಿರೋದು, ಈ ಕಾದಂಬರಿಕಾರ್ತಿ ಎಷ್ಟು ವಿವರಗಳನ್ನು ಎಷ್ಟು ಚೆನ್ನಾಗಿ ಕೊಡ್ತಾಳೆ ಅಂತ. ಹಿಂಗೆ ಕೈ ತಡೋರಿಸಿ ನೋಡ್ತಾನೆ, ಇಲ್ಲ, ಅಯ್ಯೋ ಖುಷಿ ಆಗ್ಬಿಡುತ್ತೆ, ಭಾರವೋ ಭಾರ. ಆ ಇಟ್ಕೆಗಳನ್ನು ವಾಪಸ್ ಇಡ್ತಾನೆ. ಅದೇ ಥರ ಮರಳನ್ನು ಹೀಗೆ ಹರಡ್ತಾನೆ. ಆ 2 ಚೀಲಗಳನ್ನು ಹಿಂಗೆ ಇಟ್ಕೋತಾನೆ, ಭಾರ ಜೊತೆಲಿ ಚಾವಟಿ ಬೇರೆ, ಆ ಚಾವಟಿ ಬೇಕಲ್ಲ ಹಿಂಗೆ ತಿವ್ಕೊಂಡು ಹೋಗೋಕ್ಕೆ. ಹೊರಗಡೆ ಹೆಜ್ಜೆ ಇಡ್ತಾನೆ, ಕತ್ಲೇಲಿ ಕರಗಿ ಹೋಗ್ಬಿಡ್ತಾನೆ. ಹಿ ಸ್ಟೆಪ್ಡ್ ಇನ್ ಟು ದಿ ಡಾರ್ಕ್ನೆಸ್ ಅಂತಾಳೆ. ಕತ್ಲಲ್ಲಿ ಹೆಜ್ಜೆ ಇಟ್ಟು ಹೊಟ್ಟೋದ. ಅಲ್ಲಿ ಶೈಲಾಸ್ ಮಾರ್ನರ್ ಎಲ್ಲಿ ಹೋಗಿದ್ದ ಈ ಹೊತ್ತಿನಲ್ಲಿ? ಅವಳು ಹೇಳ್ತಾಳೆ, ಅವನೇನಾಗಿದೆ, ರಾತ್ರಿ ಅಂದರೆ ಅವನಿಗೆ ಖುಷಿ. ಏನು ಖುಷಿ? ಊಟ. ಊಟ ಏನು ಶ್ರೀಮಂತವಾದ ಊಟ ಅಲ್ಲ, ಸಮೃದ್ಧ. ಅವನೇನು ಪಾಪ ಹೊಟ್ಟೆ ತುಂಬ ಊಟ ಮಾಡಲ್ಲ. ಆದರೆ ಅದ್ರ ಜೊತೆಯಲ್ಲಿ ಊಟ ಇಟ್ಕೊಂಡು ಎದುರುಗಡೆ ಚಿನ್ನದ ನಾಣ್ಯಗಳನ್ನೆಲ್ಲ, ಕಾಯಿನ್ಸನ್ನೆಲ್ಲ ರಾಶಿ ಹಾಕ್ಕೊಂಡು ನೋಡ್ತಾ ಸಂತೋಷಪಟ್ಟು, ಅವುಗಳನ್ನು ಆಮೇಲೆ ಕೈಗೆ ತಗೊಂಡು
ಒಂದೊಂದಾಗಿ ಟಚ್ ಮಾಡಿ ಹೆಂಗಿದೆಯಾ ಚಿನ್ನದ ಮರಿ ಅಂದು ಅದನ್ನು ಅದ್ರಲ್ಲಿ ಕೈ ತೊಳ್ಕೊಂಡು ಅದನ್ನ ತಲೆ ಮೇಲೆ ಸುರ್ಕೊಂಡು ಸಂತೋಷ ಪಡಬೇಕು. ಅದು ರಾತ್ರಿ. ಆದರೆ ರಾತ್ರಿ ಅವನು ಅಡುಗೆಗೆ ಸಿದ್ಧ ಮಾಡ್ತಾ ಇದ್ದಾನೆ. ಅವನು ಯಾವತ್ತೂ ಸ್ವಂತ ದುಡ್ಡು ಖರ್ಚು ಮಾಡಿ ಹಂದಿ ಮಾಂಸ ತೊಗೊಂಡವನೇ ಅಲ್ಲ. ಆ ಪ್ರಿಸಿಲಾ ಲೆಮೆಟರ್ ಅಂತಿದ್ದಾಳಲ್ಲ, ನ್ಯಾನ್ಸಿದ ಅಕ್ಕ ಅನ್ನಲ್ಲ, ಅವಳು ಅವನು ಯಾವುದೋ ಬಟ್ಟೆ ಕೊಡೋಕೆ ಹೋದಾಗ ಖುಷಿಗೆ ಒಂದು ಪೀಸನ್ನು ಕೊಟ್ಟು ನೀನು ತಿನ್ಕೊ ಅಂದ್ಬಿಟ್ಟು ಕೊಟ್ಟಿರ್ತಾಳೆ. ಅದನ್ನು ಅವನು ಸಿದ್ಧ ಮಾಡ್ತಾ ಇರೋದು. ಅದು ರೆಡಿ ಮಾಡ್ತಿರ್ಬೇಕಾದ್ರೆ ಅವನಿಗೆ ಗೊತ್ತಾಗುತ್ತೆ ನಾಳೆ ಬೆಳಗ್ಗೆ ಶುರು ಮಾಡೋದಕ್ಕೆ ಒಂದು ನೂಲು ಇಲ್ಲ ತನ್ನ ಹತ್ರ ಅಂತ. ಆ ನೂಲನ್ನು ತರಬೇಕು, ಬೆಳಗ್ಗೆ ತರಬೇಕು. ಬೆಳಗ್ಗೆ ತರೋಕೆ ಹೋದರೆ ಪ್ರಾಬ್ಲಮ್ ಅಂತಂದರೆ ಟೈಮ್ ಹೊರಟೋಗುತ್ತೆ, ಅಂಗಡಿಗೆ ತೆಗಿಬೇಕು, ಅದಾಗುತ್ತೆ, 2-3 ಗಂಟೆ ವೇಸ್ಟ್. ಇವನಿಗೆ ಗಂಟೆ ಟೈಮ್ ವೇಸ್ಟ್ ಆಗೋಂಗಿಲ್ಲ. ಅದಕ್ಕೆ ಹೆಂಗಾದ್ರೂ ಮಾಡಿ ರಾತ್ರಿನೇ ತರ್ತೀನಿ ಅಂತ ಹೊರಟು ಬಿಡ್ತಾನೆ. ರಾತ್ರಿ ತರ್ತೀನಿ ಅಂತ ಹೊರಟಾಗ ಅಷ್ಟೊತ್ತಕ್ಕೆ ಕೀನ ಜೋಡಿಸ್ಬಿಟ್ಟು ಮಾಂಸನ ನೇತು ಬಿಡಿದ್ಬಿಟ್ಟಿದ್ದಾನೆ. ಹಾಗಾಗಿ ಕೀ ಮತ್ತೆ ತೊಗೊಳಕ್ಕೆ ಬರಲ್ಲ. ಅದಕ್ಕೆ ಅದನ್ನ ಮೇಲೆ ಕೆಳೆದ್ಬಿಟ್ಟು ಕಟ್ಬಿಟ್ಟು ಒಲೆ ಮೇಲೆ ಬಾಗಿಲನ್ನು ಎಳ್ಕೊಂಡು ಹೊರಟೋಗಿದ್ದಾನೆ, ಲಾಕ್ ಮಾಡ್ದೇನೆ. ಅವತ್ತು ನಾವು ಸಾಮಾನ್ಯವಾಗಿ ಲಾಕ್ ಮಾಡ್ತೀವಿ ಮನೇನ. ಆದರೆ ಹೆಚ್ಚಿನ ಸಲ ಏನಾಗುತ್ತೆ, ಸೆನ್ಸ್ ಆಫ್ ಸೆಕ್ಯೂರಿಟಿ ಅಂತ ಒಂದಿದೆ, ಅಂದರೆ ಭದ್ರತೆಯ ಭಾವನೆ, ಸುರಕ್ಷಿತ ಭಾವನೆ. ಅವಳು ಹೇಳ್ತಾಳೆ ಸುರಕ್ಷಿತ ಭಾವನೆ ಯಾವುದರಿಂದ ಬರುತ್ತೆ ಅಂತಂದರೆ ಅವಳು ಅಭ್ಯಾಸದಿಂದ ಬರುತ್ತೆ ಅಂತಾಳೆ. ನಾವು ಮನೆಗೆ ಹೋಗ್ತೀವಿ, ಮನೆಯಲ್ಲಿ ಇವತ್ತು 8:30 ಬರ್ತಾರೆ ಇವರು ಅಂತಾರೆ ಹೊರತು 8:30 ಆಗಿಲ್ಲ, 8:30 ಆದರೂ ಬಂದಿಲ್ಲ, ಆಕ್ಸಿಡೆಂಟ್ ಆಗಿದೆಯೇನೋ ಅಂತ ಯಾರೂ ಅನ್ನಲ್ಲ. ಯಾಕಂದರೆ ನಮ್ಮ ನಂಬಿಕೆ ಏನು ಮಾಮೂಲಾಗಿ ನಡೀತಿರುತ್ತೇನೆ. ಅಪರೂಪಕ್ಕಾಗೋದು ಎಲ್ಲ ಸಲ ಲಾಕ್ ಮಾಡ್ಕೊಂಡು ಹೋಗಿರ್ತೀವಲ್ಲ. ಯಾರು ಕಳ್ಳರು ಬಂದರೆ ಇಷ್ಟು ವರ್ಷದಿಂದ ಕಳ್ಳರು ಬಂದಿಲ್ಲ, ಇವತ್ತು ಬರ್ತಾರೆ ಅಂದ್ರಿ ಅಂತಲೇ ಅನ್ನೋದು ನಾವು. ಇಷ್ಟು ವರ್ಷದಿಂದ ಬರದೇ ಇರೋರು ಇವತ್ತು ಬರ್ಬೋದು ಅಂತ ಹೊಳೆಯಲ್ಲ ನಮಗೆ. ಇದು ಮನುಷ್ಯನ ಸ್ವಭಾವ. ಇವನಿಗೂ ಅದೇನೆ. ಆ ಧೈರ್ಯದ ಮೇಲೆ ಬಾಗಿಲು ಹೇಳ್ಕೊಂಡ ಈ ಹೊತ್ತಿನಲ್ಲಿ ಇಲ್ಲಿ ಇದರಲ್ಲಿ ಯಾವನು ಬರ್ತಾನೆ ಅಂದ್ಕೊಂಡ ಹೊರಟೆ ಹೋದ ಬರ್ತಾ ಇರಬೇಕು. ತೊಗೊಂಡ ಆ ನೂಲು ಸಿಕ್ತು ಅವನಿಗೆ, ತೊಗೊಂಡು ಬರ್ತಾನೆ. ಖುಷಿಯೋ ಖುಷಿ ಅವನಿಗೆ. ಏನು ಖುಷಿ, ಅಬ್ಬಾ ಕೆಲಸ ಆಯ್ತಪ್ಪ, ನಾಳೆ ಬೆಳಗ್ಗೆ 6 ಗಂಟೆಗೆ ಎದ್ದು ಕೆಲಸ ಶುರು ಮಾಡ್ಬೋದು ಅಂತ ಒಂದು ಖುಷಿ. 2ನೇ ಖುಷಿ, ತಮಗೆ ಗೊತ್ತು ಈಗ ಚಿನ್ನದ ನಾಣ್ಯಗಳನ್ನು ನೋಡಿಕೊಂಡು ಊಟ ಮಾಡ್ಬೋದು, 2ನೇ ಖುಷಿ. 3ನೇ ಖುಷಿ, ಮಾಂಸದ ಅಡುಗೆ ರೆಡಿ ಇದೆ, ಆದರೆ ನಾನು ಅದಕ್ಕೆ ಬಿಲ್ ಕೊಟ್ಟಿಲ್ಲ. ಫ್ರೆಂಡ್ಸ್ ಜೊತೆ ಹೋಗ್ಬಿಡೋದಪ್ಪ, ನಂದು ರೀ ಬಿಲ್, ಇವತ್ತು ಎಷ್ಟಾದ್ರೂ ಮಸಾಲೆ ದೋಸೆ ತಿಂದಿ ಅಂದರೆ ಆ ಮಸಾಲೆ ದೋಸೆ ರುಚಿನೇ ಬೇರೆ. ಖುಷಿ, ಯಾಕೆ ನಮ್ಮ ಕೈಯಿಂದ ಖರ್ಚಾಗಲ್ವಲ್ಲ. ಇವನಿಗೆ ಹಾಗೆ ತನ್ನ ಕೈಯಿಂದ ದುಡ್ಡು ಖರ್ಚಾಗಿಲ್ಲ, ಎಷ್ಟು ಖುಷಿ ಅಂದ್ಕೊಂಡು ಆರಾಮಾಗಿ ಖುಷಿಯಾಗಿ ಬರ್ತಿದ್ದಾನೆ. ಬಂದ್ಬಿಟ್ಟು ಬಾಗಿಲನ್ನು ತೆಕ್ಕೊಂಡು ಬರ್ತಾನೆ. ಏನೂ ವ್ಯತ್ಯಾಸ ಕಾಣಲ್ಲ. ಕಣ್ಣು ಮಂಜು ಅವನಿಗೆ. ಹತ್ತಿರದ ಕಾಣುತ್ತೆ, ದೂರದ ಕಾಣಲ್ಲ. ಸಮೀಪದ ದೃಷ್ಟಿ ಗೊತ್ತಾಗಲ್ಲ. ಮರಳಲ್ಲಿ ವ್ಯತ್ಯಾಸನೂ ಗೊತ್ತಲ್ಲ, ಅಲ್ಲೇ ಓಡಾಡ್ತಾನೆ. ಬೆಂಕಿ ಹತ್ರ ಬಂದು ಅದನ್ನ ವಾಪಸ್ ಎಳೆಯೋಕೆ ಹೋಗ್ತಾನೆ. ಹೋದರೆ ಅವನಿಗೆ ಅವನ ಮುಖವನ್ನು ನೋಡಿ ಅಂತಾಳೆ, ಈ 15 ವರ್ಷದಲ್ಲಿ ಮುಖ ಎಲ್ಲ ಸೋತು ಹೋಗಿದೆ, ಸುಕ್ಕಾಗಿದೆ, ಆಗಿರೋಕ್ಕಿಂತ ತುಂಬ ವಯಸ್ಸು ಕಾಣಿಸುತ್ತೆ, ಹಿಂಗೆ ಕಣ್ಣೆಲ್ಲ ಆಳಕ್ಕೆ ಹೊರಟೋಗಿದೆ. ಅವನು ಕೂತ್ಕೊಂಡು ಈಗ ಅಂದ್ಕೋತಾನೆ, ಈಗ ಇನ್ನು 5 ನಿಮಿಷ ತೊಗೊಳುತ್ತೆ ಇದು ಬೇಯೋದಕ್ಕಿಂತ ಮುಂಚೆ ಚಿನ್ನದ ನಾಣ್ಯಗಳನ್ನ ಹೊರಗಡೆ ಇಟ್ಕೊಂಡ್ಬಿಡ್ತೀನಿ, ಆಮೇಲೆ ಟೈಮ್ ವೇಸ್ಟ್ ಆಗಬಾರ್ದು, ತಿನ್ಬೇಕಾದ್ರೆ ಚಿನ್ನದ ನಾಣ್ಯ ಅಂದ್ಬಿಟ್ಟು ಹಿಂಗೆ ತೆಗೆದು ಕೈ ಹಾಕ್ತಾನೆ. ಇಲ್ಲವೇ ಇಲ್ಲ. ಹಾರ್ಟ್ ಅಟ್ಯಾಕ್. ಇಲ್ಲ, ಮತ್ತೆ ಕೈ ಹಾಕ್ತಾನೆ. ಇಲ್ಲ, ಎಲ್ಲೋಯ್ತು, ಅಯ್ಯೋ ನಾನೇ ತಪ್ಪಿಬಿಟ್ಟು ಎಲ್ಲೋ ಇಟ್ಬಿಟ್ಟಿದ್ದೀನಿ ಅಂತ ಮನೆಯಲ್ಲೆಲ್ಲ ಹುಡುಕ್ತಾನೆ. ಇರೋದೇ ಒಂದು ಕೋಣೆ, ಇನ್ನೆಂತ ಹುಡುಕೋದು. ಹುಡುಕಿ ಇಡ್ತಾನೆ. ಎಷ್ಟು ಹುಡುಕಿದ್ರೂ ಸಿಕ್ಕೋಲ್ಲ. ಸಿಕ್ಕದೆ ಇದ್ದಾಗ ಏನಾಗಿರ್ಬೋದು ಅಂದ್ಕೋತಾನೆ. ಏನಾಗಿರ್ಬೋದು, ಕೂತ್ಕೋತಾನೆ. ಅಂತ ಒಂದು ಆಕ್ರಂದನ ಮಾಡ್ತಾನೆ. ಅವಳು ಹೇಳ್ತಾರೆ, ಯಾವ ಆಕ್ರಂದನ ಅಂದರೆ, ಅವತ್ತು ಮೋಸ ಹೋದ್ನಲ್ಲ, ಅವತ್ತು ದೇವ್ರ ಕೈ ಕೊಟ್ಟನಲ್ಲ, ಅವತ್ತು ಅವನ ಮನಸ್ಸಿನಲ್ಲಿದ್ದ ಯಾತನೆ ಅಷ್ಟು ಇವತ್ತು ಹೊರಗೆ ಬಂತಂತೆ. ಹಂಗೆ ಕೂಗ್ತಾನೆ ಒಂದ್ಸಲ. ಕೂಗುಂದು ಕೇಳೋರು ಯಾರಿದ್ದಾರೆ ಊರು ಹೊರಗಡೆ. ಏನಾಗಿರ್ಬೋದು, ಕಳ್ಳ ಬಂದಿರಬೇಕು ಅಂದ್ಕೋತಾನೆ. ಕಳ್ಳ? ಯಾರು ಕಳ್ಳ? ಆ ಜಿಮ್ ರಾಡ್ನಿ ಯಾವಾಗಲೂ ಹಾಸ್ಯ ಮಾಡ್ತಿರ್ತಾನೆ. ಶೈಲಾಸ್ ಎಷ್ಟು ದುಡ್ಡು ಇಟ್ಟಿದೀಯವು ಅಂತಿರ್ತಾನೆ. ಅವನೇ ಕದ್ದಿರಬೇಕು. ತಕ್ಷಣ ನಂಬಿಕೆ ಬಂದು ಅವನೇ ಕದ್ದಿರಬೇಕು. ಎಲ್ಲಿ ಸಿಗ್ತಾರೆ ಜನ? ಪೊಲೀಸರು ಎಲ್ಲಿರ್ತಾರೆ? ಪೊಲೀಸ್ ಹತ್ರ ಹೋಗ್ತೀನಿ. ರೇನ್ಬೋ ಇನ್ನಲ್ಲಿರ್ತಾರೆ. ತಕ್ಷಣ ಬಾಗಿಲು ಎಳ್ಕೊಂಡಿದ್ದು ಓಡ್ತಾನೆ. ಆ ಕತ್ಲೆಯಲ್ಲಿ ಓಡು ಹೋಗ್ತಾನೆ. ಎಲ್ಲಿಗೆ ಅಂದರೆ ರೇನ್ಬೋ ಇಂದಿಗೆ. ಮಂಜು ಸುರಿತಿದೆ, ರಸ್ತೆ ಕಾಣ್ತಿಲ್ಲ, ಮಬ್ಬು ಕಣ್ಣು, ಅಷ್ಟರಲ್ಲಿ ಓಡ್ತಾನೆ. ಆತಂಕ. ಹೋಯ್ತು ದುಡ್ಡು, ಇಡೀ 15 ವರ್ಷದ ದುಡ್ಡದು ಹೊರಟೋಯ್ತು. ಬಾಗಿಲ ಹತ್ರ ಹೋಗಬೇಕು ಅಂತ ರೇನ್ಬೋ ಇನ್ ಹತ್ರ ಹೋದರೆ ಕತ್ತಲೆ, ಮಂಜು ಸುರಿತಿದೆ. ಇಂಥ ಕತ್ತಲೆಯಲ್ಲಿ ಯಾವಾಗಲೂ ಜನಕ್ಕೆ ನೆನಪಾಗೋದು ಭೂತ ಪಿಶಾಚಿ. ಅಲ್ಲಿರೋರೆಲ್ಲ ಸ್ಮೋಕ್ ಮಾಡಿಕೊಂಡು ಏನು ಯೋಚನೆ ಮಾಡ್ತಿದ್ರೆ ಭೂತ ಪಿಶಾಚಿ ವಿಷಯ ಯೋಚನೆ ಮಾಡ್ತಾರೆ. ರೀ ಭೂತ ಇದೆಯಂದ್ರಿ? ಯಾಕ್ರಿ ಇಲ್ಲ, ನಾನು ಕಣ್ಣಾರೆ ನೋಡಿದ್ದೀನಿ. ಹೀಗೆ ಅಲ್ಲಿ ಒಬ್ಬ ಪ್ರಶ್ನೆ ಕೇಳಿದೆ, ಹೆಂಗ್ರಿ ಇದೆ ಅಂತೀರಾ ಭೂತ? ನೀವು ಪ್ರೂಫ್ ಕೊಡ್ತೀರೇನ್ರಿ? ಒಬ್ಬ ಹೇಳ್ತಾನೆ, ಪ್ರೂಫ್
ನಾನು ಒಂದೇ ನಂಬೋದು, ನೀವು ಭೂತವನ್ನು ತಂದು ನನ್ನ ಎದುರಲ್ಲಿ ನಿಲ್ಲಿಸಿದರೆ ನಾನು ನಂಬ್ತೀನಿ, ಎದುರುಗಡೆ ನಿಲ್ಲಿಸ್ಬೇಕಂತ ನಂಬ್ತೀನಿ ಅನ್ನೋ ಹೊತ್ತಿಗೆ ಅವನು ಬಂದು ನಿಂತಿದ್ದಾನೆ ಬಾಗ್ಲತ್ರ. ನೋಡ್ತಾನೆ, ಇಲ್ಲೇ ಇದೆಯಲ್ಲ ಭೂತ ಅಂದರೆ ಅವ್ನು ನೋಡಿದ್ರೆ ಭೂತದಂಗೆ ನಿಂತಿದ್ದಾನೆ, ಕಣ್ಣೆಲ್ಲ ಹಿಂಗಾಗಿದೆ, ತೆಳ್ಳಗಿದ್ದಾನೆ. ರಾಬ್ಡ್, ಸ್ಟೋಲನ್, ರಾಬ್ಡ್ ಅಂತ ಕೂಗ್ತಾ ಇದ್ದಾನೆ. ಅವರೆಲ್ಲ ಮಾಸ್ಟರ್ ಮಾರ್ನರ್, ವಾಟ್ ಹ್ಯಾಪನ್, ಬಾ ಬಾ ಬಾ. ನೋಡಿ, ಸಮಾಜದಿಂದ ಒಬ್ಬಂಟಿಯಾಗಿ ಹೊರಗಡೆ ಇದ್ದ ಇಷ್ಟು ವರ್ಷ, ಕಷ್ಟ ಬಂತಂದ್ರೆ ಸಮಾಜದೊಳಕ್ಕೆ ಬರಬೇಕು. ಮತ್ತೆ ಬಂದ, ರಾಬ್ಡ್, ಸ್ಟೋಲನ್, ಹೋಯ್ತು, ದುಡ್ಡೆಲ್ಲ ಹೋಯ್ತು, ಎಲ್ಲ ಹೋಯ್ತು. ಏನಾಯಿತು ಮಾರ್ನರ್, ಕೂತ್ಕೋ ಹೇಳು ಅಂತಾನೆ. ಅವ್ನು ಕೂರಿಸ್ತಾರೆ, ಅವರೆಲ್ಲ ಸುತ್ತಲೂ ಕೂತ್ಕೋತಾರೆ. ಏನಾಯಿತು ಮಾರ್ನರ್, ಯಾವ ದುಡ್ಡು? ನನ್ನ ದುಡ್ಡು ಸಂಪಾದನೆ ಮಾಡಿದ ಅಷ್ಟು ಹೊರಟೋಯ್ತು ಅಂದ್ಬಿಟ್ಟು ಅವನ ಹತ್ರ ಹೋಗ್ತಾನೆ. ಜಿಮ್ ರಾಡ್ನಿ, ಪ್ಲೀಸ್ ದಯವಿಟ್ಟು ನನ್ನ ದುಡ್ಡು ಕೊಟ್ಬಿಡು, ನಿನಗೆ ಬೇಕಾದ್ರೆ ಒಂದಿಷ್ಟು ಕೊಡ್ತೀನಿ ದಯವಿಟ್ಟು. ಯಾರ್ ಯು ಮ್ಯಾಡ್? ಅವ್ನು ಹೇಳಿದ, ಏನೋ ನಾನೇನೋ ಮಾಡಿದ್ದೀನಿ, ಒದ್ಬಿಡ್ತೀನಿ ನಿನ್ನನ್ನು, ಏನು ಅಂದ್ಕೊಂಡಿದ್ದೀಯಾ ಅಂತ. ಅವನು, ಇಲ್ಲ ದಯವಿಟ್ಟು ಕೊಟ್ಬಿಡಪ್ಪ. ಯಾವಾಗಾಯಿತು, ಏನಾಯಿತು ಹೇಳಪ್ಪ ಶೈಲಾಸ್ ಅಂತಾರೆ. ಇವರು ಪಾಪ ಎಲ್ಲ ಹಿಂಗಾಯಿತು, ಈಗಾಯ್ತಾ, ಈಗ ಹಾಗಾದ್ರೆ ಅವನನ್ನು ಬೈಬೇಡ, ಅವನು ಅಷ್ಟೊತ್ತು ನಮ್ಮ ಜೊತೆನೇ ಇದ್ದಾನೆ, ಅವನೆಲ್ಲೂ ಹೋಗಿಲ್ಲ ಅಂತ. ನೋಡಿ ಮನಸ್ಸು ಹೆಂಗೆ ಬದಲಾಗುತ್ತೆ ಅಂತ. ಹಂಗೆ ಕೂತ ತಕ್ಷಣ ಅವನಿಗೆ ತನಗೂ ಹೀಗೆ ಸುಳ್ಳೆ ಆಪಾದನೆ ಮಾಡಿದ್ರು ಅನ್ನೋದು ಹೊಳೆಯುತ್ತೆ. ಆವಾಗ ಹೋಗಿ ಹೇಳ್ತಾನೆ, ಜಿಮ್ ರಾಡ್ನಿ, ಐ ಹ್ಯಾವ್ ಆಲ್ಸೋ ಸಫರ್ಡ್ ಲೈಕ್ ದಟ್, ಐ ಆಮ್ ಸಾರಿ, ಐ ಶುಡ್ ನಾಟ್ ಬ್ಲೇಮ್ ಯು. ನಿಂದಲ್ಲ, ನನಗೂ ಹೀಗೆ ಆಗಿತ್ತು ಜೀವನದಲ್ಲಿ. ನನ್ನ ಚಿನ್ನ ಎಲ್ಲೋಯ್ತೋ ಗೊತ್ತಿಲ್ಲ, ಹುಡುಕೋತೀನಿ, ನಾನೇ ಹುಡುಕೋತೀನಿ ಅಂತ ಹೊರಟೋಗ್ತಾನೆ ವಾಪಸ್ಸು. ಒಬ್ಬಂಟಿಯಾಗಿದ್ದಾನೆ. ಈ ಕಡೆ ನಮ್ಮ ಗಾಡ್ಫ್ರೇ ಕ್ಯಾಶ್ ಕಾಯ್ತಾ ಇದ್ದಾನೆ, ತಮ್ಮ ಬರ್ತಾನೆ ಅಂತ. ತಮ್ಮನ ಸುಳುವೇ ಇಲ್ಲ. ಅಷ್ಟೊತ್ತಿಗೆ ಆ ಇಬ್ಬರು ಬರ್ತಾರೆ, ಕುದುರೆ ಕೊಂಡ್ಕೋತೀವಿ ಅಂದಿದ್ರಲ್ಲ, ಇಬ್ಬರು ಬರ್ತಾರೆ. ಏನೋ ಎಲ್ಲೋದ್ನೋ ನಿನ್ನ ತಮ್ಮ, ವೈಲ್ಡ್ ಫೈರ್ ತೊಗೊಂಬಂದಿದ್ದ, 120 ಪೌಂಡಿಗೆ ಫಿಕ್ಸ್ ಮಾಡಿದ್ವಿ, ಎಲ್ಲಿ ಅವನು ಪತ್ತೆನೇ ಇಲ್ವಲ್ಲ ಅಂದ್ಕೊಂಡು ಬರ್ದ್ಬಿಟ್ಟು ಹೇಳ್ತಾರೆ. ಏನು, ಯಾಕೆ, ಏನಾಯಿತು? ಗೊತ್ತಾಗ್ಲಿಲ್ವಾ? ನಿನ್ನ ತಮ್ಮ ಸರಿಯಾಗಿ ಕೈ ಕೊಟ್ಟ, ನಿಂಗೆ ಗೊತ್ತಾಗಿಲ್ವಾ? ಏನು? ಏನಿಲ್ಲ, ನಿನ್ನ ಕುದುರೆ ಸತ್ತೋಗಿದೆ, ಹೋಗಿ ನೋಡ್ಕೊಂಬ ಅಂತಾರೆ. ಹೌದಾ? ನಮ್ಮ ತಮ್ಮ ಅವನೆಲ್ಲ ಓಡೋದ್ನ? ಅಷ್ಟೇ ಅವನ ಕತೆ, ಅವನ ಕೈ ಕೊಟ್ಟೆಲ್ಲ, ಇನ್ನೇನಾಯ್ತು ಅಂತ ಎದೆ ಒಡೆದು ಹೋಗುತ್ತೆ ಇವನಿಗೆ. ಅದ್ರ ಮಧ್ಯೆ ಶೈಲಾಸನ ದುಡ್ಡು ಕದ್ದಿದ್ದಾರೆ ಅನ್ನೋದು ಊರಲ್ಲೆಲ್ಲ ಹಬ್ಬಿಡುತ್ತೆ. ಊರಿನ ಜನಕ್ಕೆ ಕರುಣೆ ಇಲ್ಲ, ನಗುತ್ತಾರೆ. ಜಿಪಣ ಎಲ್ಲ ಎತ್ತಿಟ್ಕೊಂಡಿದೆ, ಹೆಂಗೆ ಯಾರೋ ಹೊಡ್ಕೊಂಡು ಹೋದ್ರು ಅಂತ. ಎಲ್ಲರಿಗೂ ಚರ್ಚೆ ಶುರು. ಎಲ್ಲಿಟ್ಟಿದ್ದೆ ಹೇಳು ಅಂದ್ರೆ ಅಲ್ಲಿಟ್ಟಿದ್ದೆ ಅಂತ. ಯಾರು ಬಂದರು ನಿಮ್ಮ ಮನೆಗೆ ಅಂತಂದರೆ ನಂಗೆ ನೆನಪಿಲ್ಲ ಅಂತ. ಇವನಿಗೇನು ನೆನಪಿಲ್ಲ ಅಂದ್ಬಿಟ್ಟು ಹುಡುಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಈ ಬೆಂಕಿ ಕಿಡಿ ಮಾಡುವಂತಹ ಇದು ಕಲ್ಲು ಬರ್ತಿತ್ತು, ಚಕಮಕಿ ಕಲ್ಲು ಅಂತ, ಅದು ಸಿಕ್ಕುತ್ತೆ ಅವ್ರಿಗೆ. ಓಹ್, ಈ ಚಕಮಕಿ ಕಲ್ಲನವನೇ ಇರಬೇಕು. ಹಾಗಾದ್ರೆ ಯಾರು ಮಾರೋಕ್ಕೆ ಬಂದಿದ್ದ ಒಬ್ಬ, ಅವನೇ ಇಡೀ ಊರಲ್ಲಿ ಗುಲ್ಲೋ ಚರ್ಚೆಯೋ ಚರ್ಚೆ. 1979ರಲ್ಲಿ ಕೇರಳದಲ್ಲಿ ಒಂದು ನದಿ ಹರಿಯುತ್ತೆ, ಕುಂತಿ ಅಂತಲೋ ಏನೋ ಆ ನದಿ ಹೆಸರು. ಅದಕ್ಕೆ ಅಣೆಕಟ್ಟು ಕಟ್ಟಬೇಕು ಅಂತ ಒಂದು ಪ್ಲ್ಯಾನ್ ಆಗಿತ್ತು. ಏನು, ಡ್ಯಾಮ್. ಆ ಕಣಿವೆ ಹೆಸರು ಸೈಲೆಂಟ್ ವ್ಯಾಲಿ ಅಂತ, ಮೌನ ಕಣಿವೆ ಕನ್ನಡದಲ್ಲಿ. ಸೈಲೆಂಟ್ ವ್ಯಾಲಿ ಅಂತ ಅದರ ಹೆಸರು. ಅವರು ಅಣೆಕಟ್ಟು ಕಟ್ಟಬೇಕು ಅಂತ ಭಾರಿ ಗಲಾಟೆ ಎದ್ದುಬಿಡ್ತು. ಭಾರಿ ಗಲಾಟೆ, ಎಲ್ಲ ಚರ್ಚೆ ಶುರು ಮಾಡಿದರು, ಗಲಾಟೆ ಶುರು ಮಾಡಿದರು. ಹೆಂಗೆ ಕಟ್ತೀರಾ ನೀವು? ಇಲ್ಲಿ ಒಂದು ವಿಚಿತ್ರವಾದ ವಿಶಿಷ್ಟ ಜಾತಿ ಮಂಗ ಇದೆ, ಅದು ನಾಶ ಆಗಿ ಹೋಗುತ್ತೆ, ಪರಿಸರ ನಾಶ, ಇದೆಲ್ಲ ಗಲಾಟೆ ಆಯಿತು. ಆ ಸಂದರ್ಭದಲ್ಲಿ ಡಾಕ್ಟರ್ ಅನಂತಮೂರ್ತಿಯವರು ಅದ್ರ ಬಗ್ಗೆ ಒಂದು ಲೇಖನ ಬರೀತಾರೆ. ಒಂದು ದೊಡ್ಡ ಲೇಖನ, ಮೌನ ಕಣಿವೆ ಅಂತಲೇ ಲೇಖನ, ತುಂಬ ಸೊಗಸಾದ ಲೇಖನ. ಅದ್ರಲ್ಲಿ ಒಂದು ಮಾತಿದೆ, ಇದಕ್ಕೆ ಸಂಬಂಧವಿಲ್ಲ, ಆದರೆ ಹೇಳ್ತೀನಿ ಅಷ್ಟೇ. ಅಲ್ಲಿ ಎಂಜಿನಿಯರ್ಸ್ ಹೇಳ್ತಾರೆ, ಅನಂತಮೂರ್ತಿ ಕೈ ಮೇಲೆ ಬಿಸಿಯಾದ ಚಹದ ಕಪ್ಪನ್ನು ಇಟ್ಟು, ಟೀ ಕಪ್ಪನ್ನು ಇಟ್ಬಿಟ್ಟು ಎಂಜಿನಿಯರ್ಸ್ ಹೇಳ್ತಾರೆ, ನೀವು ಲೇಖಕರಂತೆ ಮೃದುವಾದ ಅಂತಃಕರಣ ಉಳ್ಳವರು, ಆದರೆ ಪ್ರತಿ ವರ್ಷವೂ ನೀವು ಓದುವ ಮತ್ತು ಬರೆಯುವ ಪುಸ್ತಕಕ್ಕೆಂದು ಎಷ್ಟು ಕಾಡು ನಾಶವಾಗುತ್ತದೆ ಗೊತ್ತೇ? ಎಂಥ ಮಾತಿದೆ ನೋಡಿ. ಗುಲ್ಲೋ ಎದ್ದು ಬಿಡ್ತು ಚರ್ಚೆ. ಇಲ್ಲಿ ಕಟ್ಟಬಾರ್ದು, ಅಣೆಕಟ್ಟು ಕಟ್ಟಬಾರ್ದು, ಗಲಾಟೆ, ಪರಿಸರವಾದಿಗಳದ್ದು ಎಲ್ಲನೂ. ಆವಾಗ ಅನಂತಮೂರ್ತಿ ಒಂದು ಸಾಲು ಬರೀತಾರೆ, ಇಷ್ಟೊಂದು ಗುಲ್ಲಿಗೆ, ಇಷ್ಟೊಂದು ಕೋಲಾಹಲಕ್ಕೆ, ಚರ್ಚೆಗೆ ಕಾರಣವಾಗಿರುವ ಈ ಕಣಿವೆಯ ಹೆಸರು ನನಗೆ ಐರಾನಿಕ್ ಅನಿಸುತ್ತದೆ. ಹೆಸರು ಮೌನ ಕಣಿವೆ, ಸೈಲೆಂಟ್ ಕಣಿವೆ. ಕ್ರಿಯೇಟ್ ಮಾಡಿದ್ರು ಇಷ್ಟೊಂದು ಗಲಾಟೆ ಅದು ಅಂತ. ಶೈಲಾಸ್ ಮಾರ್ನರು ಹಾಗೇನೆ. ಅವನು ಒಬ್ಬಂಟಿ, ಆದರೆ ಅವನನ್ನು ಊರು ಪ್ರತಿ ಸಲನೂ ಚರ್ಚೆ ಮಾಡ್ತಾನೆ ಇರುತ್ತೆ, ಒಂದು ಕಾರಣ ಅಲ್ಲ ಇನ್ನೊಂದು ಕಾರಣಕ್ಕೆ. ಅಷ್ಟು ವರ್ಷ ಅವನು ಜಿಪಣ, ಇನ್ನೊಂದು ಈ ವಿಚಿತ್ರ ವ್ಯಕ್ತಿ, ಸತ್ತು ಬದುಕ್ತಾನೆ ಅಂದ್ಕೊಂಡು ಎಲ್ಲ ಚರ್ಚೆ ಮಾಡಿದರು. ಈಗ ಸುಮ್ಮನಿದ್ರೆ ದುಡ್ಡು ಕತ್ತು ಹೋಯ್ತು, ಅದ್ರ ಬಗ್ಗೆ ಚರ್ಚೆ. ಎಲ್ಲಿಟ್ಟ, ಎಲ್ಲಿ ಹೋಯ್ತು, ಯಾರು ಕದ್ರು, ಇಡೀ ಅದೇ ಯೋಚನೆ, ಎಲ್ಲಿ ಹೋದ ಅಂತ.
ಅವನು ಮತ್ತೆ ಚರ್ಚೆಯ ವಸ್ತು ಆಗಿಬಿಡ್ತಾನೆ. ಗಾಡ್ಫ್ರೇ ಕ್ಯಾಸು ಹುಡ್ಕೊಂಡು ಹೋಗ್ತಾನೆ ಪತ್ತೇದಾರಿ ಮಾಡಿಕೊಂಡು ಎಲ್ಲೋಯ್ತು ಅಂತ, ತಮ್ಮನ ವಿಷಯ ಮರೆತು. ಆದರೆ ಆಮೇಲೆ ಇದು ಗೊತ್ತಾಗ್ಬಿಡುತ್ತೆ. ಗೊತ್ತಾದ ತಕ್ಷಣ ಅವನಿಗೆ ಕುದುರೆ ಹೋಯ್ತಲ್ಲ, ಈಗ ದುಡ್ಡಿಲ್ಲ. ಅಪ್ಪ ಹೇಳೋದು ಕೇಳಿಸುತ್ತೆ, ಆ ಫೌಲರ್ ನನ್ನ ಮಗ, ಅವರಪ್ಪ ಹೇಳೋದು, ಆ ಫೌಲರು ದುಡ್ಡು ಕೊಟ್ಟಿಲ್ಲ, ಹೋಗಿ ಕೇಳ್ಕೊಂಬರೋ, ಒದ್ದೋಡ್ಸ್ರು ಅವನನ್ನು ಅಂತ. ಇವನಿಗೆ ಎದೆ ಹೊಡೆಯುತ್ತೆ, ಇದು ಬಂತು ನನ್ನ ತಲೆಗೆ ಅಂತ. ಈಗಾದರೆ ಏನು ಮಾಡಬೇಕು ನಾನು? ಅಪ್ಪನ ಹತ್ರ ಒಪ್ಕೋತೀನಿ, ಅಪ್ಪನ ಹತ್ರ ಎಲ್ಲ ಒಪ್ಕೋತೀನಿ. ರಾತ್ರಿಡೀ ಯೋಚನೆ ಮಾಡೋದು, ಏನಿಲ್ಲ, ಸಿಂಪಲ್. ಅಪ್ಪನ ಹತ್ರ ಹೋಗ್ತೀನಿ, ಅಪ್ಪ ಹಿಂಗಾಗಿದೆ, ತಪ್ಪಾಗಿದೆ, ಏನು ಮಾಡ್ತೀಯಾ ಅಂತ ಕೇಳ್ಕೊತೀನಿ. ಅಪ್ಪ ಬೈತಾನೆ, ಆಮೇಲೆ ಏನೋ ಆಗುತ್ತೆ, ಎಲ್ಲ ಸರಿ ಹೋಗುತ್ತೆ, ನೋಡೋಣ. ಯಾಕೆಂದರೆ ಡನ್ಸ್ಟನ್ ಕ್ಯಾಸನ್ನು ಬೈದರೆ ಅವನು ಬಂದ್ಬಿಟ್ಟು ಆ ಕತೆ ಹೇಳ್ತಾನೆ. ಅವನನ್ನು ಬೈಯೋ ಹಂಗಿಲ್ಲ, ಅವನಿಗೆ ಒಳ್ಳೆ ಮಾತೇ ಹೇಳಬೇಕಂತೆ ಅಪ್ಪನ ಹತ್ರ. ಯಾಕೆಂದರೆ ನಾಳೆ ಡನ್ಸ್ಟನ್ ಬಂದು ಏನೋ ಡನ್ಸ್ಟನ್ ಅಂದರೆ ಅಣ್ಣನ ಕತೆ ಹೇಳ್ತೀನಪ್ಪ ತಡಿ ಅಂದರೆ ಏನು ಮಾಡೋದು, ಅದು ಭಯ. ಹಾಗಾಗಿ ಸುಮ್ಮನೆ ಇರ್ತಾನೆ. ಹಾಗಾಗಿ ನಾಳೆ ಎಷ್ಟು ಹೇಳಬೇಕು ಎಲ್ಲ ಚರ್ಚೆ ಮಾಡಿಕೊಂಡು ಹೇಳೋ ಹೊತ್ತಿಗೆ ಹೇಳೋದು ಬೇಡ ಅನ್ನಿಸ್ತಿದೆ ಅವನಿಗೆ. ಹೇಳಿಬಿಟ್ರೆ ಅಪ್ಪ ಒದ್ದೋಡಿಸ್ತಾನೆ, ಅಲ್ಲಿ ಕತೆ ಮುಗೀತು. ಅದಕ್ಕೆ ಏನು ಮಾಡಬೇಕು ನಾನು? ಹೆಂಗಾದರೂ ಉಪಾಯದಿಂದ ಕಾಪಾಡ್ಕೋಬೇಕು ಅಂದ್ಬಿಟ್ಟು ಏನು ಹೇಳಿ ಅಂತ ಯೋಚನೆ ಮಾಡೋದಕ್ಕೆ 12 ಗಂಟೆ ಹೊಡೆಯುತ್ತೆ. 12 ಗಂಟೆದಾಗ ಅಪ್ಪ ಬೆಳಿಗ್ಗೆ ಎದ್ದ, ಬಂದು ಕೂತ್ಕೋತಾನೆ ಬ್ರೇಕ್ಫಾಸ್ಟ್ಗೆ. ಅವಳು ಹೇಳ್ತಾಳೆ, ಶ್ರೀಮಂತರ ಮನೋಭಾವ ಹೆಂಗಿರುತ್ತೆ ಅಂತ. ಅವನು ತನ್ನ ತಿಂಡಿನ ತಿಂತಿರಬೇಕಾದ್ರೆ ಆ ನಾಯಿಗೆ ಒಂದು ಪೀಸ್ ಹಿಂಗೆ ಬಿಸಾಕ್ತಿರ್ತಾನೆ ಮಧ್ಯೆ. ಅವನು ಬಿಸಾಕಿದ ಪೀಸ್ ಎಷ್ಟಿತ್ತು ಅಂದರೆ ಒಬ್ಬ ಬಡವನ ಒಂದು ದಿವಸದ ಊಟದಷ್ಟು ಬಿಸಾಕಿದ್ದ ಅಂತ ಹೇಳ್ತಾಳೆ. ಈ ಶ್ರೀಮಂತರಿಗಿರುವಂಥ ಆ ಗರ್ವ ನೋಡಿ, ಆ ಹಣದ ಗರ್ವ. ಅವನು ಬರ್ತಾನೆ, ಬೆಲ್ಬಾಡೋ, ನನ್ನ ಹೆಂಡ ತೊಗೊಂಬರ್ಬೇಕು, ಕುಡಿಯೋದಕ್ಕೆ ತೊಗೊಂಬರ್ಬೇಕು. ಏನು ನೀವು ಮಕ್ಕಳೆಲ್ಲ ಹೀಗೆ ಯೂಸ್ಲೆಸ್ ಫೆಲೋಸ್ ನೀವು ಅಂತ ಬೈತಾನೆ. ಬೈದ ಮೇಲೆ ಆಯಿತು, ಏನು ಸಾರ್ ಕೂತ್ಕೊಂಡಿದ್ದೀರಾ, ಏನು ಕೇಳ್ತಿದ್ದೀರಾ, ಆಯಿತು ತಿಂಡಿ. ಅವ್ರ ಮನೇಲಿ ತಿಂಡಿ ಒಬ್ಬೊಬ್ರು ಒಂದೊಂದು ಹೊತ್ತು, ಅಲ್ಲೇನು ಅಮ್ಮ ಇಲ್ವಲ್ಲ, ಬಂದಾಗ ತಿನ್ನೋರು. ಕೇಳ್ತಾನೆ, ಏನೂ ಇಲ್ಲ. ಏನೇನೂ ಇಲ್ಲ ಅಂದರೆ ಯಾಕೆ ಕೂತಿದ್ದೀಯಾ? ಮತ್ತೆ ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು. ಏನು ಹೇಳಬೇಕಿತ್ತು? ಏನಿಲ್ಲ, ವೈಲ್ಡ್ ಫೈರು ಸತ್ತೋಯ್ತು. ಹಾಂ, ಕಾಲು ಮುರಿತಾ? ಇಲ್ಲ, ಸತ್ತೋಯ್ತಾ? ಯಾಕೆ ಸತ್ತೋಯ್ತು? ಏನಾಯಿತು? ನಾನು ಡನ್ಸ್ಟನ್ಗೆ ಕೊಟ್ಟಿದ್ದೆ. ಡನ್ಸ್ಟನ್ಗೆ ಯಾಕೆ ಕೊಟ್ಟೆ ನೀನು? ಇಲ್ಲ, ಅವನು ತೊಗೊಂಡು ಹೋಗ್ತೀನಿ ಅಂದ. ಹಾಂ, ಕೊಟ್ಟಿದ್ದೆ. ಆಮೇಲೆ ತೊಗೊಂಡೋದ, ಎಲ್ಲೋ ಹಾರಿಸ್ಬಿಟ್ಟು. ಅವನಿಗೇನಾಯಿತು? ಅವನು ಸತ್ನ? ಮಗನ ಕೇಳೋದು, ಅವನು ಸತ್ನ ಅಂತ. ಇಲ್ಲ, ಅವನು ಸತ್ತಿಲ್ಲ, ಅವನು ಎಲ್ಲಿ ಹೋದ್ನೋ ಗೊತ್ತಿಲ್ಲ. ಅಯ್ಯೋ ದೇವರೇ, ಬಂದಿದ್ರೆ 2 ಹೊಡಿಬೋದಿತ್ತು ಅಂತ ಇವನಿಗೆ. ಹಾಂ, ಕುದುರೆ. ನಮ್ಮಪ್ಪ ಇದ್ದಾಗ ಎಷ್ಟೋ ಕುದುರೆ ಇತ್ತು, ಒಂದು ಕುದುರೆನೂ ಇಲ್ಲದೆ ಇರೋಂಗೆ ಮಾಡಿದ್ರಲ್ಲೋ ನೀವು, ಅಯೋಗ್ಯರ. ನಿಮಗೆ ಕೊಬ್ಬೆಚ್ಚು. ನಾನು ಗೊತ್ತು ಏನು ಮಾಡಬೇಕು ಅಂತ. ನಿಮ್ಮನ್ನೆಲ್ಲ ಓಡಿಸ್ಬಿಡ್ತೀನಿ, ಬೇರೆಯವಳನ್ನ ಮದುವೆ ಆಗ್ತೀನಿ. ಅವನು ಮಾಮೂಲುದು. ಇಲ್ಲ, ಏನೋ ಕೊಟ್ಬಿಟ್ಟೆ ಅವನಿಗೆ. ಆಮೇಲೆ ಇನ್ನೊಂದು ಫೌಲರ್ ದುಡ್ಡು ಅಂದ್ರಿ. ಹಾಂ, ಫೌಲರ್ ದುಡ್ಡು ಏನಾಯಿತು? ಆ ದುಡ್ಡು ನಾನು ತೊಗೊಂಡಿದ್ದೆ. ನೀನು ತೊಗೊಂಡಿದ್ದೆ? ಯಾಕೆ ತೊಗೊಂಡಿದ್ದೆ? ಅದನ್ನು ಡನ್ಸ್ಟನ್ಗೆ ಕೊಟ್ಟ್ಯಾ? ಯಾರ ದುಡ್ಡು ಅಂತ ಕೊಟ್ಟೆ ನೀನು? ನನ್ನ ದುಡ್ಡನ್ನು ಹೆಂಗೆ ಕೊಟ್ಟೆ ನೀನು ಡನ್ಸಿಗೆ? ಆ ಡನ್ಸ್ಟನ್ಗೆ ಹೆಂಗೆ ಕೊಟ್ಟೆ? ನಿಜ ಹೇಳ್ತೀನಿ, ನಿನ್ನ ಡನ್ಸ್ಟನ್ ಮಧ್ಯೆ ಏನೋ ಗುಟ್ಟಿದೆ. ಆ ಗುಟ್ಟನ್ನು ಕಾಪಾಡೋಕೆ ಅವ್ನಿಗೆ ನೀನು ದುಡ್ಡು ಕೊಡ್ತಿದ್ದೀಯಾ? ಹೆಂಗೆ ಹೊಡಿತಾನೆ ನೋಡಿ ಅವನು. ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ತಾನೆ. ಏನೋ ಗುಟ್ಟಿದೆ, ಆ ಗುಟ್ಟನ್ನು ಕಾಪಾಡೋಕೆ ಅವ್ನಿಗೆ ಲಂಚವಾಗಿ ಕೊಟ್ಟಿದ್ದೀಯಾ? ನನ್ನ ದುಡ್ಡು ತೊಗೊಂಬಾ, ಇಲ್ಲದೆ ನಾನು ನಿನ್ನ ಬಿಡೋದಿಲ್ಲ. ಇಲ್ಲ, ಅದು ಏನೋ ಯುವಕರು ಹುಡುಗರು ನಾವು ಚೇಷ್ಟೆ ಆಗೋಯ್ತು ಅಂತಾನೆ. ಚೇಷ್ಟೆ ಅಲ್ಲ, ನೀನು ಯೂಸ್ಲೆಸ್ ಫೆಲೋ, ಯು ಆರ್ ಎ ಶಿಲ್ಲಿ ಶಾಲಿ ಫೆಲೋ ಅಂತಾನೆ. ಶಿಲ್ಲಿ ಶಾಲಿ ಫೆಲೋ ಅಂದರೆ ಮಾಡ್ಲೋ ಬೇಡವೋ, ಶೆಲೈ ನಾಟ್. ನಿನಗೆ ಎಂಥ ಮನುಷ್ಯ ನೀನು ಅಂದರೆ, ನಿನ್ನ 2 ಕಾಲನ್ನು ಒಂದು ಕಡೆ ತೊಗೊಂಡು ಹೋಗೋಕ್ಕೆ ನಿನಗಾಗಲ್ಲ. ಎಡಗಾಲ ಈ ಕಡೆ ಹೋಗುತ್ತೆ, ಬಲಗಾಡ ಆ ಕಡೆ ಹೋಗುತ್ತೆ. ನಿನ್ನ ಮನಸ್ಸು ಸ್ಥಿರವಿಲ್ಲ. ನಿನಗೆ ಗಟ್ಟಿಯಾದ ಹೆಂಡತಿ ಬೇಕು. ಗಂಡ ಗಟ್ಟಿಯಾಗಿದ್ದರೆ ಹೆಂಡತಿ ಹಾಗಾದರೂ ಇರ್ಬೋದು, ಬೇಕಾಗಿಲ್ಲ. ಆದರೆ ನಿನ್ನಂತಹ ಯೂಸ್ಲೆಸ್ ಫೆಲೋಗೆ ಗಟ್ಟಿ ಹೆಂಡ್ತಿನೇ ಬೇಕು. ನನ್ನ ಮನೆಯವಳಿದ್ಲಲ್ಲ ಅಮ್ಮ, ನಿಮ್ಮ ಅಮ್ಮನ್ನೇ ಹೋಗ್ತಿದ್ದೀಯ. ಅವಳು ಹಾಗೆ, ನೀನು ಹಾಗೆ, ಇಬ್ಬರು ಒಂದೇನೆ. ಬೈದ್ಬಿಟ್ಟು ಹೇಳ್ದೆ, ಏನು ನ್ಯಾನ್ಸಿ ಲೆಮೆಟರ್ ವಿಷಯ ಏನು ಮಾಡಿದೆ? ಅವಳ ಹತ್ರ ಕೇಳ್ತೀಯೋ ಕೇಳಲ್ವೋ ಮದುವೆ ಆಗ್ತೀಯೋ ಅಂತ? ಅದು ಕೇಳಬೇಕು. ನೀನು ಕೇಳ್ತೀಯೋ ಇಲ್ಲ ನಾನೇ ಹೋಗಿ ಕೇಳೋ? ಅದು ಬೇರೆ ಹೇಳ್ತಾನೆ. ಇಲ್ಲ, ನೀವು ಅದೆಲ್ಲ ಮಾಡಬೇಡಿ, ನಾಳೆ ನಾಡದಲ್ಲಿ ಯಾವಾಗಲೂ ಸಿಗ್ತಾಳೆ, ಸಿಕ್ಕಾಗ ಕೇಳ್ತೀನಿ. ಆಯಿತು, ಕೇಳು, ಅವಳನ್ನ ಹೋಗಿ ಮದುವೆ ಆಗ್ತೀಯ ಅಂತ ಕೇಳು, ಏನಾದರೂ ಮಾಡ್ತಾಳು ನೋಡು. ನಿನ್ನಂಥ ವ್ಯಕ್ತಿಗೆ ಏನೂ ಇಲ್ಲ, ನಾನೇ ಹೋಗಿ ಮಾತಾಡಬೇಕಾಗತ್ತೆ ಎಲ್ಲನೂ ಅಂತ ಚೆನ್ನಾಗಿ ಬೈತಾ ಇದ್ದಾನೆ. ಎಷ್ಟೇ ಬೈದ್ರೂ ಇವನಿಗೆ ಸದ್ಯ ಒಂದಿಷ್ಟು ಹೇಳ್ಕೊಂಡಿದ್ದೀನಲ್ಲ ಅಂತ. ಯಾಕಂದರೆ ಡನ್ಸ್ಟನ್ನನ್ನು ಕಾಪಾಡ್ಕೊಂಡಿದ್ದಾನೆ. ಡನ್ಸ್ಟನ್ ಬಗ್ಗೆ ಅವನಿಗೆ ಭಯ. ವಾಪಸ್ ಬಂದುಬಿಟ್ಟು ಅಪ್ಪನ ಹತ್ರ ಬೈಸಿದ್ರೆ ಎಲ್ಲಿ ನಿಜ ಹೇಳ್ಬಿಡ್ತಾನೋ ಆ ಹುಡುಗಿ ವಿಷಯ, ಅವಳು ಇದ್ದಾಳಲ್ಲ ಅದ್ರ ವಿಷಯ, ಆ ಭಯ. ಮೊದಲು ಹೋಗು, ಅವಳನ್ನು ಮೀಟ್ ಮಾಡು. ಅವಳಂಥ ಹೆಂಡತಿ ಸಿಕ್ಕಿದರೆ ಬದುಕ್ತೀಯ, ಜೀವನ ಮಾಡ್ಕೋತೀಯ. ಇಲ್ಲದೆ ಹೋದರೆ ನಿನ್ನ ಗತಿ ಇಷ್ಟೇ, ನೀವು ಎಲ್ಲೂ ಇರೋದಿಲ್ಲ. ಯಾಕೆಂದರೆ ನಿನಗೆ ದೃಢವಾದ ಮನಸ್ಸೇ ಇಲ್ಲ, ನಿನ್ನ ಗಟ್ಟಿ ಮನಸ್ಸೇ ಇಲ್ಲ. ಯು ಆರ್ ಎ ಶಿಲ್ಲಿ ಶಾಲಿ ಫೆಲೋ. ಶೆಲ್ ಐ ನಾಟ್ ಇದೇ 2 ಮನಸ್ಸು, ನಿಂಗೆ ಆಗೋದಿಲ್ಲ. ಮಾಡು ಮದುವೆ, ಮೊದಲು ಮದುವೆಗೆ ಏನಾದ್ರು ಏರ್ಪಾಡು ಮಾಡ್ಕೊ
ಅಂತ ಚೆನ್ನಾಗಿ ಬೈದುಬಿಟ್ಟು ಸುಮ್ಮನಾಗ್ತಾನೆ. ಇವನಿಗೆ ಹಬ್ಬ ಅಪ್ಪ ಇನ್ನೇನು ಮಾಡಲಿಲ್ವಲ್ಲ ಅಂತ, ಇವನಿಗೆ ಸದ್ಯಕ್ಕೆ ಬದುಕಿದ್ದೀನಲ್ಲ ಅಂತ. ಆದರೆ ನನ್ನ ದುಡ್ಡು ತಂದುಕೊಡು ಅಂತಾನೆ. ದುಡ್ಡು ನೀನು ಹೆಂಗಾರು ತಂದುಕೊಡು. ಅದು ಹೆಂಗೆ ಕೊಟ್ಟೆ ಅವನಿಗೆ ನನ್ನ ದುಡ್ಡನ್ನು ಅಂದಾಗ ಇವನು ಯೋಚನೆ ಮಾಡ್ತಾ ಕೂತ್ಕೋತಾನೆ. ನಿನ್ನೆ ತಾನೇ ಆ ಆಸ್ಗುಡ್ ಅವ್ರ ಮನೆ ಬರ್ಡೇಗೆ ಹೋಗಿ ನ್ಯಾನ್ಸಿ ಲೆಮೆಟರ್ ಜೊತೆ ಮಾತಾಡ್ಕೊಂಡಿದ್ದ. ಖುಷಿಯಾಗಿ ಅವಳು ನೋಡ್ಕೊಂಡಿದ್ದ, ಅವಳು ಮಾತಾಡ್ಸಲ್ಲ, ನೋಡ್ಕೊಂಡಿದ್ದ. ಖುಷಿ ಇದ್ದಿದ್ದು ಮೂಡಷ್ಟು ಈಗ ಕೆಟ್ಟು ಹೋಗಿದೆ. ಯಾಕೆಂದರೆ ವೈಲ್ಡ್ ಫೈರ್ ಸತ್ತೋಗಿದೆ. ಡನ್ಸ್ಟನ್ ಎಲ್ಲೋ ಹೋಗಿದ್ದಾನೆ, ಬಂದಿಲ್ಲ. ಏನು ಮಾಡೋದು ಯೋಚನೆ ಮಾಡ್ತಾನೆ. ನಾನು ಒಳ್ಳೆಯವನಲ್ಲ, ಆದರೆ ನಾನು ಸ್ಕೌಂಡ್ರಲ್ಲೂ ಅಲ್ಲ, ನಾನೆಲ್ಲೋ ಮಧ್ಯೆ ಇದ್ದೀನಿ. ನಾನು ಅಷ್ಟು ಕೆಟ್ಟವನಲ್ಲ. ಹೇಗಾದರೂ ಮಾಡಿ ಎಲ್ಲ ಒಳ್ಳೆಯದಾದರೆ ಹೆಂಗಿರುತ್ತೆ. ಆ ಹೆಂಗಸು ಹೆಂಗೋ ಹೊರಟೋಗಲಿ, ನ್ಯಾನ್ಸಿ ನನ್ನನ್ನು ಮದುವೆ ಆಗಲಿ, ಡನ್ಸ್ಟನ್ 4 ಕಾಸು ಕೊಟ್ಟು ಬಾಯಿ ಮುಚ್ಚೋಣ, ಅವಾಗ ಎಷ್ಟು ಚೆನ್ನಾಗಿರುತ್ತೆ. ಹೆಂಗಾದರೂ ಆಗಲಿ. ಹೆಂಗೆ ಸಿಕ್ಕಾಕೊಂಡ್ಬಿಟ್ಟಿನಿ. ಅವನಿಗೆ ಅಂದ್ಕೋತಾನೆ, ನಾನು ಕೆಸರಲ್ಲಿ ಮುಳುಗ್ತಾ ಇದ್ದೀನಿ, ಅವಳು ಆ ಕಡೆ ಹಸಿರೋರ ದಂಡೆ ಮೇಲೆ ನಿಂತಿದ್ದಾಳೆ, ಶುಭ್ರವಾದ ಬಟ್ಟೆ ಹಾಕ್ಕೊಂಡಿದ್ದಾಳೆ. ಯಾಕೆಂದರೆ ಅವಳು ಶುಭ್ರವಾದ ಕ್ಯಾರೆಕ್ಟರ್, ಅವಳದು ಶುದ್ಧವಾದ ಕ್ಯಾರೆಕ್ಟರು, ಬಿಳಿ ಬಟ್ಟೆ ಹಾಕ್ಕೊಂಡಿದ್ದಾಳೆ. ಹೇಳ್ತಿಲ್ಲ, ಗಾಡ್ಫ್ರೇ ಬಾ ಬಾ ಬಾ, ಈ ಕಡೆ ಬಾ, ಈ ಕಡೆ ಬಾ. ಆ ಹಸನಾದ ಒಳ್ಳೆಯ ಶುದ್ಧವಾದ ಸಂತೋಷವಾದ ಜೀವನವನ್ನು ನಾನು ನಡೆಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಹೇಗೆ ಆ ಕಡೆ ಹೋಗಬೇಕು ಅವನಿಗೆ ಗೊತ್ತಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಅವನು ಸಿಕ್ಕಾಕೊಂಡಿದ್ದಾನೆ. ಈಗ ಹೊಸ ವರ್ಷ ನೆಕ್ಸ್ಟ್ ವೀಕ್ ಶುರು ಆಗಬೇಕು. ಆವತ್ತು ಏನಾಗುತ್ತೆ, ಹೇಗೆ ಕಥೆ ಮುಂದುವರಿಯುತ್ತೆ ಅನ್ನೋದನ್ನು ನಾವು ನಾಳೆ ನೋಡೋಣ. ನಮಸ್ಕಾರ.